ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಗಳೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ದೇವರ ಕೃಪೆಯಿಂದ ಈ ದಿನವೂ ಆತನ ಪಾದ ಬಳಿಯಲ್ಲಿ ಬಂದು ಆತನನ್ನು ಸ್ತುತಿಸಿ ಆರಾಧಿಸಿ ಕೊಂಡಾಡುವ ಹಾಗೆ ತಂದೆಯ ದೇವರು ನಮಗೊಂದು ಒಳ್ಳೆಯ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕಾಗಿ ತಂದೆಯ ದೇವರಿಗೂ ನಮ್ಮ ರಕ್ಷಕರಾದಂತಹ ಯೇಸು ಕ್ರಿಸ್ತರಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಈ ಒಂದು ಕೂಟವನ್ನ ಪ್ರಾರಂಭ ಮಾಡುವುದಕ್ಕೆ ಮುಂಚಿತವಾಗಿ ನಾವೆಲ್ಲರೂ ಎದ್ದು ನಿಂತುಕೊಂಡು ಸಂಗೀತಗಳಲ್ಲಿ 297 ಸಾಂಗ್ ಅನ್ನ ಆಡಿಕೊಳ್ಳೋಣ. ನಾನು ಸೇರಿಗಲೇ ಮಾರ್ಗವ ವೇದ ತೋರಿಸುತ್ತೆ, ಕಾರುಣ ಶಬ್ದ ಉಂಟಲ್ಲವೇ, ಓ ಪಾಪೀತ ಬಾ, ಆರ್ಷ ನಿತ್ಯ ಮಹಿಮೆ ಯೇಸು ಸ್ವಾಮಿ ಕೊಟ್ಟ ನನಗೆ, ನಿರೂಪಣವಾಗುತ್ತದೆ ತಂದೆಯ ಮನೆಯೋ. ಮಕ್ಕಳೇ ಬನ್ನಿ ಎಂದು ಹೀಗೆ ಯೇಸುವು ಕರೆಯುತ್ತಾನಲ್ಲವೇ, ಬೇಡ ಚಿಂತೆ ಏಕೆ, ಆನಂದವಾಗಿ ಬಾ, ನಿತ್ಯ ಮಹಿಮೆ ಯೇಸು ಸ್ವಾಮಿ ಕೊಟ್ಟ ನನಗೆ, ನಿರೂಪಣವಾಗುತ್ತದೆ ತಂದೆಯ ಮನೆಯೋ. ಯೋಚನೆ ಮಾಡು ಆತನೇ, ಮಾಯದ ಮಾತು ಕೇಳುತ್ತಲೇ, ವಿಧೇಯನಾಗಿ ಪಾಪಿಯೇ ರಕ್ಷಣೆಗೊಂದ ಬಾ, ಹರ್ಷ ನಿತ್ಯ ಮಹಿಮೆ ಯೇಸು ಸ್ವಾಮಿ ಕೊಟ್ಟ ನನಗೆ, ನಿರೂಪಣವಾಗುತ್ತದೆ ತಂದೆಯ ಮನೆಯೋ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ನಮ್ಮ ಪರಲೋಕ ತಂದೆಯಾದ ಯೆಹೋವನೇ, ನಿಮ್ಮ ಪೂಜ್ಯವುಳ್ಳ ಘನವುಳ್ಳ ಮಹಿಮೆಯುಳ್ಳ ನಾಮಕ್ಕೆ ನಮ್ಮ ರಕ್ಷಕರಾದಂತಹ ಯೇಸು ಕ್ರಿಸ್ತರ ನಾಮದಲ್ಲಿ ಕೃತಜ್ಞತೆಯನ್ನ ಸ್ತುತಿ ಸ್ತೋತ್ರಗಳನ್ನ ಘನ ಮಾನ ಮಹಿಮೆಗಳನ್ನು ಸಲ್ಲಿಸ್ತೇವೆ ತಂದೆಯೇ. ಮಹೋನ್ನತನೇ, ಸರ್ವಶಕ್ತನೇ, ಸರ್ವಸೃಷ್ಟಿಗೆ ಒಡೆಯನಾಗಿರುವಂತಹ ದೇವರೇ, ಉನ್ನತೋನ್ನತ ಮೇಘಮಂಡಲದಲ್ಲಿ ಯಾವುದು ಸ್ವಾಮಿ ಶರಾಪಿಯರಿಂದಲೂ ಕೆರೂಬಿಗಳಿಂದಲೂ ಕೋಟ್ಯಾನುಕೋಟಿ ಪರಿಶುದ್ಧ ದೇವದೂತರುಗಳಿಂದಲೂ ಹೌದು ಸ್ವಾಮಿ, ಯಾವಾಗಲೂ ಪರಿಶುದ್ಧನು ಪರಿಶುದ್ಧನು ಎಂದು ಘನ ಮಾನ ಮಹಿಮೆಯನ್ನು ಹೊಂದಿಕೊಳ್ಳುವಂತ ನಮ್ಮ ಪರಲೋಕ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ನಮ್ಮ ರಕ್ಷಕರಾದ ಯೇಸು ಸ್ವಾಮಿ ಮುಖಾಂತರ ಮತ್ತೊಂದು ಆವೃತ್ತಿ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ ತಂದೆಯೇ. ಅಪ್ಪ, ಅಲ್ಪರು ಅಯೋಗ್ಯರು ಮಣ್ಣು ಧೂಳಾದಂತ ನಮ್ಮನ್ನು, ಈ ಲೋಕದಲ್ಲಿ ಅಜ್ಞಾನಿಗಳು ಅಂಧಕಾರದಲ್ಲಿದ್ದಂತ ನಮ್ಮನ್ನು ಸ್ವಾಮಿ, ಯಾವುದಕ್ಕೂ ಬಾರದವರ ಇದ್ದಂತ ನಮ್ಮನ್ನು ಸ್ವಾಮಿ, ನಿಮ್ಮ ಮಗನ ರಕ್ತದ ಮುಖಾಂತರ ನಮ್ಮನ್ನು ಪಾಪ ಶಾಪ ಮರಣಗಳಿಂದ ಬಿಡುಗಡೆ ವಿಮೋಚನೆಯನ್ನು ಕೊಟ್ಟು ನಿಮ್ಮ ಮಗನ ದೇಹಕ್ಕೆ ಅಂಗವಾಗುವಂತಹ ಒಂದು ಉನ್ನತವಾದಂತಹ ಕರೆ ಕೊಟ್ಟಿದ್ದೀರಿ. ಈ ಎಲ್ಲಾ ಸಹಾಯಗಳಿಗಾಗಿ ನಿಮ್ಮನ್ನು ಕೊಂಡಾಡ್ತೇವೆ ತಂದೆ. ಅಷ್ಟು ಮಾತ್ರ ಅಲ್ಲದೆ, ಕಳೆದ ವಾರವೆಲ್ಲ ನಮ್ಮನ್ನು ಕಣ್ಮಣಿಯಂತೆ ಕಾಪಾಡಿ, ನಿನ್ನ ಕಣ್ಣುಗುಡ್ಡೆಯಂತೆ ನಿನ್ನ ರೆಕ್ಕೆಗಳ ಮರೆಯಲ್ಲಿ ನಮ್ಗೆ ಆಸೆಯನ್ನು ಕೊಟ್ಟು, ಈ ಲೋಕದಲ್ಲಿ ಎದುರಾಗಿ ಬರುವಂತಹ ಎಲ್ಲಾ ತೊಂದರೆ, ಕೇಡು, ಇಕ್ಕಟ್ಟಿಂದ, ಮರಣಕರ ವ್ಯಾಧಿಗಳಿಂದ, ಬೇಟೆಗಾರನ ಬಲೆಗಳಿಂದಲೂ ಚೆಡುಕನಿಂದಲೂ ನಮ್ಮನ್ನು ತಪ್ಪಿಸಿ ಕಾಪಾಡಿ ಜೀವಂತವಾಗಿ ಉಳಿಸಿ ಜೀವಿತರ ಪಟ್ಟಿಯಲ್ಲಿ ಎಣಿಸಿ ಈ ದಿನ ಒಂದು ಚಿಕ್ಕ ಗುಂಪಾಗಿ ನಿಮ್ಮ ಪಾದ ಬಳಿಯಲ್ಲಿ ಬಂದು ನಿಮ್ಮನ್ನ ಸ್ತುತಿಸಿ ಆರಾಧಿಸಿ ಕೊಂಡಾಡುತ್ತಾ ನಿಮ್ಮ ಮಾತುಗಳನ್ನ, ನಿಮ್ಮ ವಾಕ್ಯಗಳನ್ನ ಧ್ಯಾನ ಮಾಡುವಂತ ಅವಕಾಶವನ್ನ ನಮ್ಮೆಲ್ಲರ ಜೀವಿತದಲ್ಲಿ ಒದಗಿಸಿ ಕೊಟ್ಟಿದ್ದಕ್ಕಾಗಿ ನಿಮ್ಮ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ ತಂದೆ. ಈ ದಿನ ಲೋಕದ ಎಲ್ಲಾ ಕಡೆ ನಿಮ್ಮ ಪಾದ ಬಳಿಯಲ್ಲಿ ಬಂದಿರುವಂತಹ ನಿಮ್ಮ ಮಕ್ಕಳನ್ನ
ನಿಮ್ಮ ಜ್ಞಾನದಿಂದ ಪರಿಶುದ್ಧಾತ್ಮದಿಂದ ತುಂಬಿಸಿ ನಿಮ್ಮ ಧೈರ್ಯ ಸ್ಥೈರ್ಯ ನಂಬಿಕೆ ವಿಶ್ವಾಸದಲ್ಲಿ ಅವರನ್ನು ಬಲಪಡಿಸಿ ದೃಢಪಡಿಸಿ ಕಾಯ್ದು ಕಾಪಾಡಬೇಕಾಗಿ ನಾವು ಬೇಡವಾಗ್ತೇವೆ ತಂದೆ. ವಿಶೇಷವಾಗಿ ತಂದೆಯಾದ ದೇವರೇ, ಈ ಒಂದು ಕೂಟವನ್ನ ನಿನ್ನ ಕರೆಗಳಲ್ಲಿ ಒಪ್ಪಿಸಿಕೊಡ್ತೇವೆ. ಈ ಕೂಟದ ಆದಿಯು ಅಂತ್ಯವು ನೀನಾಗಿದ್ದುಕೊಂಡು ಸತ್ಯವೇದಲ್ಲಿರುವಂತಹ ಮಾತುಗಳನ್ನು ನಾವು ಧ್ಯಾನ ಮಾಡುವಾಗ ಸ್ವಾಮಿ, ನೀವು ನಿಮ್ಮ ಪರಿಶುದ್ಧಾತ್ಮದಿಂದ ತುಂಬಿಸಿ ಆ ವಾಕ್ಯಗಳಿಗೆ ನಾವು ವಿಧೇಯರಾಗಿ ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಕ್ಕಿಂತ ಅಮೂಲ್ಯವೆಂದು ಶ್ರೇಷ್ಠವೆಂದು ಎಣಿಸಿಕೊಂಡು ಅವುಗಳನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳುವಂತೆ ಮುಂದಿನ ದಿನಗಳಲ್ಲಿ ನೀವೇ ಸಹಾಯ ಮಾಡಿ. ಹೌದು ತಂದೆ, ನಿಮಗೆ ಫಲ ಕೊಡುವಂತಹ ಮಕ್ಕಳಾಗಿ ನಿಮ್ಮ ಮಗನ ಸ್ವರೂಪಕ್ಕೆ ನಮ್ಮನ್ನು ನಡೆಸಬೇಕಾಗಿ ನಾವು ಬೇಡುವರಾಗ್ತೇವೆ ತಂದೆ. ವಿಶೇಷವಾಗಿ ತಂದೆಯಾದ ದೇವರೇ, ಇಲ್ಲಿ ತಲೆಬಾಯಿ ಕುಳಿತಂತ ನಮ್ಮೆಲ್ಲರನ್ನು ನಿಮ್ಮ ಕರೆಗಳಲ್ಲಿ ಒಪ್ಪಿಸಿಕೊಡ್ತಾ ನಿಮ್ಮ ಕೃಪೆ ಪ್ರಸನ್ನತೆ ನಮ್ಮೆಲ್ಲರೊಟ್ಟಿಗೂ ಈ ಕೂಟದ ಆದಿಯಿಂದ ಅಂತ್ಯದವರೆಗೂ ಇರಬೇಕೆಂದು ಬೇಡಿಕೊಳ್ತಾ ಈ ಒಂದು ಚಿಕ್ಕ ಪ್ರಾರ್ಥನೆಯನ್ನ ನಿಮ್ಮ ಮಗನು ನಮ್ಮ ರಕ್ಷಕನೂ ಆಗಿರುವಂತಹ ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ತಾಳ್ಮೆಯಿಂದಲೂ ವಿನಯದಿಂದಲೂ ಬೇಡಿಕೊಳ್ತೇನೆ, ಪರಲೋಕ ತಂದೆಯೇ, ಆಮೇನ್. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಇವತ್ತು ನಾವು ನೋಡ್ತಕ್ಕಂಥ ಒಂದು ಪಾಠ ಏನಪ್ಪಾ ಅಂತಂದ್ರೆ, ನಾವು ಬೇಸಿಕ್ ಪಾಠಗಳಲ್ಲಿ ಸ್ವಲ್ಪ ನೋಡ್ಕೊಂಡಿದೀವಿ. ಆದ್ರೂ ಇವತ್ತು ನಾವು ಏನ್ ಮಾಡೋಣ, ಅದನ್ನ ಮತಾಂಧವರ್ತಿ ಧ್ಯಾನ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ತಂದೆಯ ದೇವರಿಗೂ ನಾವು ಯೇಸು ಕ್ರಿಸ್ತನ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಲೋಟನ ಹೆಂಡತಿಯಿಂದ ನಮಗೆ ಏನು ಪಾಠ ಅಂತ ನಾವು ಇವತ್ತು ನೋಡೋಣ. ಯಾಕೆಂದ್ರೆ ನಮ್ಮ ರಕ್ಷಕರಾದಂತ ಯೇಸು ಕ್ರಿಸ್ತರು ಹೇಳ್ತಾರೆ, ಲೋಟನ ಹೆಂಡತಿಯನ್ನ ಏನ್ ಮಾಡ್ರಿ ನೀವು ನೆನಪಿಗೆ ತಂದುಕೊಳ್ರಿ. ಹಂಗಾರೆ ಯಾಕೆ ಅವರನ್ನ ನಾವು ನೆನೆಸ್ಕೊಳ್ಬೇಕು, ಅವರಿಂದ ನಮ್ಗೆ ಏನ್ ಪಾಠವನ್ನ ದೇವ್ರು ಇಟ್ಟಿದ್ದಾರೆ? ಯಾಕೆ ಅಂತಂದ್ರೆ ನಾವು ನೋಡ್ತೀವಿ, ಪೂರ್ವದಲ್ಲಿ ಬರೆದಿರುವುದೆಲ್ಲ ನಮ್ಮನ್ನು ಉಪದೇಶ ಮಾಡುವುದಕ್ಕಾಗಿ, ನಾವು ಅವುಗಳನ್ನು ಓದಿ ಸ್ಥಿರ ಚಿತ್ತವನ್ನ ಆಧರಣೆಯನ್ನ ಹೊಂದಿ ರಕ್ಷಣೆ ಮಾರ್ಗದಲ್ಲಿ ನಡೆಯುವುದಕ್ಕಾಗಿ ಅವುಗಳನ್ನ ನಮ್ಗೆ ಏನ್ ಮಾಡಿದ್ದಾರೆ, ಬರೆದಿದ್ದಾರೆ ಅಂತ ನಾವು ನೋಡ್ತೀವಿ. ಹಾಗಾದ್ರೆ ನಾವಿವತ್ತು ಆದಿಕಾಂಡ 19ನೇ ಅಧ್ಯಾಯ 17ನೇ ವಾಕ್ಯವನ್ನ ನಾವೇನ್ ಮಾಡೋಣ, ಓದ್ಕೊಳ್ಳೋಣ. ಆದಿಕಾಂಡ 19ನೇ ಅಧ್ಯಾಯ 17ನೇ ವಚನ. ಓಡಿ ಹೋಗು, ಓಡಿ ಹೋಗುವ ಪ್ರಾಣವನ್ನು ಕುಳಿತುಕೋ, ಹಿಂದಕ್ಕೆ ನೋಡಬೇಡ. ಈ ಪ್ರದೇಶದೊಳಗೆ ಎಲ್ಲಿಯೂ ನಿಲ್ಲದೆ ಬೆಟ್ಟದ ಸೀಮೆಗೆ ಓಡಿ ಹೋಗು, ನಾಶ ಉಂಟಾಗಿತ್ತು. ಸಾಕು ನೋಡಿ ಸ್ಟೋರಿ ಏನ್ ಹೇಳ್ತಾರೆ ಇಲ್ಲಿ ಯಾಕೆ ಲೋಟನಿಗೆ ದೇವದೂತನು ಹೀಗೆ ಹೇಳಿದನು ಅಂತ ನಾವು ನೋಡ್ಬೇಕಾದ್ರೆ ಅದು ಹಿನ್ನೆಲೆ ಯಾಕೆ ಹೇಳ್ತಾರೆ, ಸೊದೋಮ್ ಗೋಮೋರ್ ಪಟ್ಟಣದ ಜನರು ಅಧಿಕವಾಗಿ ಏನ್ ಮಾಡಿದ್ರು, ಪಾಪವನ್ನ ಮಾಡಿದ್ರಿಂದ ದೇವರಲ್ಲಿ ಭಯಭಕ್ತಿ ಇರ್ಲಿಲ್ಲ. ಇದನ್ನ ಅಲ್ಲಿ ಎಂತೆಂತ ಪಾಪಗಳನ್ನ ನಡೀತಿದ್ವು ಅಂತ ನಾವು ಉದಾಹರಣೆಗೆ ಸುಮ್ಮನೆ ಒಂದ್ ಸ್ವಲ್ಪ ಹಂಗೆ ನೋಡ್ಬೇಕು ಅಂತಂದ್ರೆ, ರೋಮಾಪುರದಲ್ಲಿ ಬರೆದಂತ ಪತ್ರಿಕೆ 1ನೇ ಅಧ್ಯಾಯ 24ರಿಂದ 32 ತನಕ ಅಲ್ಲಿ ಒಂದು ಲಿಸ್ಟ್ ಏನ್ ಮಾಡ್ತಾರೆ, ಕೊಡ್ತಾರೆ. ರೋಮ 1:24-32. ಓದಿ ಯಾರದು? ಅವರು ಮನಸ್ಸಿನ ದುರಾಶೆಗಳಂತೆ ನಡೆದು ತಮ್ಮ ದೇಹಗಳನ್ನು ಮಾನವೀಯ ಮಾಡಿಕೊಳ್ಳಲಿ ಎಂದು ದೇವರು ಅವರನ್ನು ಹೊಲಸಾದ ನಡತೆಗೆ ಒಪ್ಪಿಸಿದರು. ಅವರು ಸತ್ಯ ದೇವರನ್ನು ಬಿಟ್ಟು ಅಸತ್ಯವಾದದ್ದನ್ನು ಎದುಕೊಂಡು ಸೃಷ್ಟಿಕರ್ತನನ್ನು ಪೂಜಿಸದೆ ಸೃಷ್ಟಿ ವಸ್ತುಗಳನ್ನೇ ಪೂಜಿಸಿ ಸೇವಿಸುವವರಾದರು. ಸೃಷ್ಟಿಕರ್ತನೊಬ್ಬನೇ ನಿರಂತರ ಸ್ತುತಿ ಹೊಂದತಕ್ಕವನು. ಆಮೆನ್. 24-32. ಅವರು ಇಂಥದನ್ನು ಮಾಡಿದ್ದರಿಂದ ದೇವರು ಅವರನ್ನು ಕೇವಲ ತುಚ್ಛವಾದ ಕಾಮಾಭಿಲಾಷೆಗೆ ಒಪ್ಪಿಸಿದರು. ಹೇಗೆಂದರೆ ಅವರ ಹೆಂಗಸರು ಸ್ವಾಭಾವಿಕವಾದ ಭೋಗವನ್ನು ಬಿಟ್ಟು ಸ್ವಭಾವಕ್ಕೆ ವಿರುದ್ಧವಾದ ಭೋಗವನ್ನು ಅನುಸರಿಸಿದರು. ಅದರಂತೆ ಗಂಡಸರು ಸಹ ಸ್ವಾಭಾವಿಕವಾದ ಸ್ತ್ರೀ ಭೋಗವನ್ನು ಬಿಟ್ಟು ಒಬ್ಬರ ದೇಹಗಳು ತಮ್ಮ ಕಾಮಾತುರದಿಂದ ತಾಪಗೊಳ್ಳುತ್ತಾ ಗಂಡಸರ ಕೇವಲ ಅವಲಕ್ಷಣವಾದದ್ದನ್ನು ನಡೆಸಿ ತಮ್ಮ ಭ್ರಾಂತಿಗೆ ತಕ್ಕ ಫಲವನ್ನು ತಮ್ಮಲ್ಲಿ ಹೊಂದುವರಾದರು. ಇದಲ್ಲದೆ ದೇವರ ಜ್ಞಾನವು ಅವರಿಗೆ ಇಷ್ಟವಿಲ್ಲದರಿಂದ ಅಲ್ಲದ ಕೃತ್ಯಗಳನ್ನು ನಡೆಸುವವರಾಗುವಂತೆ ದೇವರು ಅವರನ್ನು
ಅನ್ಯಾಯ, ದುರ್ಮಾರ್ಗತನ, ಲೋಲುಪ್ತಿ, ದುಷ್ಟತ್ವಗಳಿಂದಲೂ, ಹೊಟ್ಟೆ ಕಿಚ್ಚು, ಕೊಲೆ, ಜಗಳ, ಮೋಸ, ಹಗೆತನಗಳಿಂದಲೂ ತುಂಬಿದವರಾದರು. ಅವರು ಕಿಡಿ ಊದುವವರು, ಚಾಡಿ ಬೇಡುವವರು, ದೇವರನ್ನು ದ್ವೇಷಿಸುವವರು, ಸೊಕ್ಕಿನವರು, ಮಂಕಾರಿಗಳು, ಬಡಾಯಿ ಕೊಚ್ಚುವವರು, ಕೇಳನ್ನು ತಪ್ಪಿಸುವವರು, ತಂದೆ ತಾಯಿಗಳ ಮಾತನ್ನು ಕೇಳದವರು, ವಿವೇಕವಿಲ್ಲದವರು, ಮಾತಿಗೆ ತಪ್ಪುವವರು, ಮಮತೆ ಇಲ್ಲದವರು, ಕರುಣೆ ಇಲ್ಲದವರು ಅವರು. ಇಂಥವರನ್ನು ನಡೆಸುವವರು ಮರಣಕ್ಕೆ ಪಾತ್ರರಾಗಿದ್ದಾರೆಂಬ ದೇವ ವಿಧಿಯು ಅವರಿಗೆ ತಿಳಿದಿದ್ದರೂ ಅವರು ತಾವೇ ಅವರನ್ನು ಮಾಡುವುದಲ್ಲದೆ ಮಾಡುವವರನ್ನು ಅನುಭವಿಸುತ್ತಾರೆ. ನೋಡಿ, ಈ ಎಲ್ಲಾ ಪಾಪಗಳ ನಿಮಿತ್ತ ಏನ್ ಮಾಡಿದ್ರು ದೇವ್ರವ್ರನ್ನ, ಆ ಪಟ್ಟಣಗಳನ್ನ ನಾಶ ಮಾಡ್ಬೇಕು ಅಂದ್ಬಿಟ್ಟು ಏನ್ ಮಾಡ್ತಾರೆ, ನಾಶ ಮಾಡ್ಬೇಕು ಅಂದ್ಬಿಟ್ಟು ಲೋಟನಿಗೆ ಬಂದು ಹೇಳ್ತಾರೆ, ನೀನ್ ಏನ್ ಮಾಡು, ನಾವು ಈ ಪಟ್ಟಣವನ್ನ ನಾಶ ಮಾಡಕ್ ಬಂದಿದೀವಿ, ನೀನು ನಿನ್ ಕುಟುಂಬ ನಿನ್ನ ಮಕ್ಕಳಿಗೆ ಮದ್ವೆ ಫಿಕ್ಸ್ ಆಗಿದೆ, ಅವ್ರು ಅಳಿಯದಿರನ್ನ ಕರ್ಕೊಂಡು ಏನ್ ಮಾಡ್ಬಿಡು, ಹೋಗ್ಬಿಡು ಅಂತ ಹೇಳ್ತಾರೆ. ಆದ್ರೆ ಅವ್ರು ಅಳಿಯದಿರ ಏನ್ ಮಾಡಲ್ಲ, ಬರಲ್ಲ, ಅವರು ನಂಬಿಕೆ ಇರಲ್ಲ. ಆದ್ರೆ ಇವ್ರ ಕುಟುಂಬ ದೇವರಲ್ಲಿ ಭಯಭಕ್ತಿ ಇದ್ದ ಕಾರಣ ದೇವ್ರು ಮಾಡ್ತಾರೆ ಅನ್ನೋ ಒಂದು ನಂಬಿಕೆಯಿಂದ ಇವ್ರು ಏನ್ ಮಾಡ್ತಾರೆ, ಊರ್ನ ಬಿಡೋದಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಆ ಪಟ್ಟಣವನ್ನ ನಾಶ ಮಾಡಿದ್ರು. ಯಾಕೆ ಅಂತಂದ್ರೆ ಇನ್ನೂ ಒಂದು ಉದಾಹರಣೆ ನೋಡೋಣ. 2 ಪೇತ್ರ 2ನೇ ಅಧ್ಯಾಯ 1-10 ವಚನ. ಪೇತ್ರನು ಬರೆದಂತ 2ನೇ ಪತ್ರಿಕೆ 2ನೇ ಅಧ್ಯಾಯ 1-10. ಆದರೆ ಇಸ್ರಾಯೇಲ್ ಜನರಲ್ಲಿ ಸುಳ್ಳು ಪ್ರವಾದಿಗಳು ಎದ್ದರಲ್ಲ, ಅದೇ ಪ್ರಕಾರ ನಿಮ್ಮಲ್ಲಿಯೂ ಸುಳ್ಳು ಬೋಧಕರು ಇರುವರು. ಅವರು ನಾಶಕರವಾದ ಮತಭೇದಗಳನ್ನು ಕಳ್ಳತನದಿಂದ ಹುಟ್ಟಿಸುವವರು, ತಮ್ಮನ್ನು ಕೊಂಡುಕೊಂಡ ಒಡೆಯನನ್ನು ಕೂಡ ತಾವು ಅರಿಯೆವು ಎಂದು ಹೇಳುವವರು ಆಗಿದ್ದರೆ ಹತ್ತರೆ ತಮ್ಮ ಮೇಲೆ ನಾಶವನ್ನು ಬರಮಾಡಿಕೊಳ್ಳುವರು. ಅವರ ನಿರ್ಲಕ್ಷ್ಯ ಕೃತ್ಯಗಳನ್ನು ಅನೇಕರು ಅನುಸರಿಸುವರು. ಅವರ ನಿಮಿತ್ತ ಸತ್ಯ ಮಾರ್ಗಕ್ಕೆ ದೂಷಣೆ ಉಂಟಾಗುವುದು. ಅವರು ದ್ರವ್ಯಾಶೆಯುಳ್ಳವರಾಗಿ ಕಲ್ಪನೆಯ ಮಾತುಗಳನ್ನು ಕೇಳುತ್ತಾ ನಿಮ್ಮಿಂದ ಲಾಭವನ್ನು ಸಂಪಾದಿಸಬೇಕೆಂದಿರು. ಅಂದ್ರೆ ಈ ಕಾಲದಲ್ಲಿ ಇಂಥ ತಪ್ಪುಗಳನ್ನ ಮಾಡಿದ್ರೆ ಅವ್ರಿಗೂ ಸಹಿತ ಏನಾಗ್ತದೆ ಅಂತಂದ್ರೆ ದಂಡನೆ ಖಂಡಿತ ಬರ್ತದೆ ಅಂತ ಹೇಳ್ತಾರೆ. ಇದಕ್ಕೆ ಅಲ್ಲೇ ಉದಾಹರಣೆ ಕೊಡ್ತಾರೆ. ಲೋಕಾದಿಯಿಂದ ಅಂತವ್ರಿಗೆ ದಂಡನೆ ಬರ್ತದಲ್ವಾ, ಹೆಂಗೆ ಅಂತ ಇವಾಗ ಹೇಳ್ತಾರೆ ಲಿಸ್ಟ್. ಆದ ಕಾರಣ 4ರಿಂದ ಫುಲ್ಲು 10 ತನಕ. ಲೋಕಾದಿಯಿಂದ ಅಂತವರಿಗೆ ದಂಡನೆಯ ತೀರ್ಪು ತಪ್ಪದೆ ಬರುತ್ತಿರುವುದು. ಅವರ ನಾಶವು ತೂಕಡಿಸುವುದಿಲ್ಲ. ಹೇಗೆಂದರೆ ದೇವದೂತರು ಪಾಪ ಮಾಡಿದಾಗ ದೇವರು ಅವರನ್ನು ಸುಮ್ಮನೆ ಬಿಡದೆ ನರಕಕ್ಕೆ ದೊಬ್ಬಿ ನ್ಯಾಯ ತೀರ್ಪನ್ನು ಹೊಂದುವುದಕ್ಕೆ ಇರಪಟ್ಟವರಾಗಿರಬೇಕೆಂದು ಕತ್ತಲೆ ಗುಂಡಿಗಳಿಗೆ ಒಪ್ಪಿಸಿದನು. ಆತನು ಭಕ್ತಾಧೀನರಾದ ಪುರಾತನ ಲೋಕವನ್ನು ಸುಮ್ಮನೆ ಬಿಡದೆ ಅವರ ಮೇಲೆ ಜಲ ಪ್ರಳಯವನ್ನು ಬರಮಾಡಿದನು. ಆದರೆ ಸುನೀತಿಯನ್ನು ಸಾರುವವನಾಗಿದ್ದ ನೋಹನನ್ನು ಅವರೊಂದಿಗೆ ಬೇರೆ 7 ಮಂದಿಯನ್ನು ಉಳಿಸಿದನು. ಆತನು ಸೊದೋಮ್ ಗೋಮೋರ ಪಟ್ಟಣಗಳನ್ನು ಸುಟ್ಟು ಬೂದಿ ಮಾಡಿ ಮುಂದೆ ಭಕ್ತಿಹೀನರಾಗಿ ಬದುಕುವವರ ಗತಿಗೆಂದನು ಸೂಚಿಸುವುದಕ್ಕಾಗಿ ಅವುಗಳಿಗೆ ನಾಶವನ್ನು ವಿಧಿಸಿದನು. ಆದರೆ ಆ ಅಧರ್ಮಿಗಳ ನಾಚಿಕೆ ಕೆಟ್ಟ ನಡತೆಗೆ ವೇದನೆಗೊಂಡಿದ್ದ ನೀತಿವಂತನಾದ ಲೋಟನನ್ನು ತಪ್ಪಿಸಿದನು. ನೀತಿವಂತನು ಅವರ ನಡುವೆ ನಿಂತುಕೊಂಡು ಅವರ ಅನ್ಯಾಯ ಕೃತ್ಯಗಳನ್ನು ನೋಡುತ್ತಾ ಕೇಳಿದ. ಅವುಗಳ ನಿಮಿತ್ತ ದಿನೇ ದಿನೇ ತನ್ನ ನೀತಿಯುಳ್ಳ ಆತ್ಮದಲ್ಲಿ ಬಹಳವಾಗಿ ಕರೆಗೊಂಡರು. ಕರ್ತನು ಭಕ್ತರನ್ನು ಕಷ್ಟಗೊಳಗಿನಿಂದ ತಪ್ಪಿಸುವುದಕ್ಕೂ ದುರ್ಮಾರ್ಗಿಗಳನ್ನು ನ್ಯಾಯ ತೀರ್ಪಿನ ದಿನದ ತನಕ ಶಿಕ್ಷಾ ಅನುಭವದಲ್ಲಿ ಇಡುವುದಕ್ಕೂ ಬಲ್ಲವನಾಗಿದ್ದಾನೆ. ಮುಖ್ಯವಾಗಿ ಬಂಡುತನವನ್ನು ಆಶಿಸಿ ಶರೀರಾನುಭವಾನುಸಾರ ನಡೆದು
ಪ್ರಭುತ್ವ ತಿರಸ್ಕಾರ ಮಾಡುವವರನ್ನು ಹೀಗೆ ಶಿಕ್ಷಿಸುವನು. ನೋಡಿ ಇಲ್ಲೇನ್ ಹೇಳ್ತಾರೆ ಅಂದ್ರೆ, ಅಲ್ಲಿ ರೋಮಪುರದಲ್ಲಿ ಬರೆದಂತ ಪತ್ರಿಕೆ 1ನೇ ಅಧ್ಯಾಯದಾಗ ನಾವು ನೋಡ್ದೋ, ಅವರು ಅನೇಕ ಒಂದು ವಿಷಯದಲ್ಲಿ ಪಾಪಗಳನ್ನ ಮಾಡಿದ್ರಿಂದ ದೇವರು ಅಂತವ್ರಿಗೆ ಏನ್ ಮಾಡದಂತೆ ಶಿಕ್ಷೆಯನ್ನ ಕೊಟ್ರು ಅಂತ ಹೇಳ್ತಾರೆ. ಇಲ್ಲಿ ಈಗಿನ ಕಾಲದಲ್ಲಿನೂ ಇಸ್ರೇಲ್ ಜನಗಳಲ್ಲಿ ಸುಳ್ಳು ಪ್ರವಾದಿಗಳು ಇದ್ರು, ಅದೇ ಪ್ರಕಾರ ನಿಮ್ಮಲ್ಲಿ ಸುಳ್ಳು ಬೋಧಕರುಗಳು ಬರ್ತಾರೆ, ನಾಶಕರವಾದಂತ ಮತಭೇದಗಳನ್ನ ಹುಟ್ಟಿಸಿ ಕಳ್ಳತನದಿಂದ ಅವರು ಒಳಗಡೆ ಸೇರ್ಕೊಂಡಿರ್ತಾರೆ. ತಮ್ಮನ್ನು ಕೊಂಡುಕೊಂಡ ಅಂತ ಒಡೆಯನನ್ನ ತಾವು ಒಂದು ಹೇಳ್ತಾರೆ. ಪಕ್ಕನೆ ಅವ್ರ ಮೇಲೆ ನಾಶನವನ್ನ ಬರ್ಮಾಡ್ಕೊಳ್ತಾರೆ. ಅವರ ನಿರ್ಲಜ್ಜ ಕೃತ್ಯಗಳು ಅವರೆಲ್ಲ ಅನುಸರಿಸ್ತಾರೆ. ಇಂಥವ್ರನ್ನ ಸತ್ಯ ಮಾರ್ಗಕ್ಕೆ ಇವರಿಂದ ದೂಷಣೆ ಉಂಟಾಗ್ತದೆ. ಕಲ್ಪನೆ ಮಾತುಗಳನ್ನ ಹೇಳ್ತಾರೆ, ನೀಚ ಲಾಭವನ್ನ ನಿಮ್ಮಿಂದ ಅಪೇಕ್ಷೆ ಪಡಿಸ್ತಾರೆ. ಇಂಥವ್ರಿಗೆಲ್ಲ ದಂಡನೆ ತಪ್ಪದೆ ಬರದೇ ಬರ್ತದೆ ಅಂತ ಹೇಳ್ತಾರೆ. ಅಂದ್ರೆ ಲೋಕದ ಆದಿಯಿಂದನೂ ಸಹಿತ ಏನಿದು ತಪ್ಪು ಮಾಡಿದವರಿಗೆ ಶಿಕ್ಷೆ ಏನ್ ಮಾಡ್ತಾರೆ ದೇವರು ಒಟ್ಟೆ ಕೊಡ್ತಾರೆ. ಇವಾಗೂ ಅದು ನಡೀತದೆ ಅಂತ ಉದಾಹರಣೆ ಕೊಟ್ಬಿಟ್ಟು ಇಲ್ಲೇನ್ ಹೇಳ್ತಾರೆ, ಆದಿಯಲ್ಲೇ ದೇವದೂತರು ಪಾಪ ಮಾಡಿದಾಗ ಅವ್ರನ್ನು ಬಿಡ್ಲಿಲ್ಲ, ಅವ್ರಿಗೂ ಶಿಕ್ಷೆ ಕೊಟ್ರು. ಅವ್ರು ಏನ್ ಮಾಡಿದ್ರು, ಮನುಷ್ಯ ಪುತ್ರಿಯರ ಸೌಂದರ್ಯವನ್ನ ನೋಡಿ ಮದುವೆ ಮಾಡ್ಕೊಂಡ್ರು, ತಪ್ಪು ಮಾಡಿದ್ರು. ಅವ್ರಿಗೆ ಮದುವೆ ಮಾಡ್ಕೊಳ್ಬಾರ್ದು ಅನ್ನೋಂಥದ್ದು ದೇವರ ಆಜ್ಞೆ ಇತ್ತು. ಅದರಿಂದ ಅವ್ರನ್ನ ಈಗ ಕತ್ಲೆ ಗುಂಡಿಯಲ್ಲಿ ಏನ್ ಮಾಡಿದ್ದಾರೆ, ಬಂಧಿಸಿಟ್ಟವ್ರಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಅಷ್ಟೇ ಅಲ್ಲ, ಪುರಾತನ ಲೋಕವನ್ನ ಅಂದ್ರೆ ಯಾವುದು ಲೋಕ, ಆದಾಮ್ನಿಂದ ನೋಹನ್ ಕಾಲದಲ್ಲಿ ಇದ್ದಂತ ಜನ ಅವರು ತಪ್ಪು ಮಾಡಿದ್ರು, ಅವ್ರನ್ನೂ ಬಿಡ್ಲಿಲ್ಲ, ಅವ್ರನ್ನೂ ನಾವು ಜಲಪ್ರಳಯದಲ್ಲಿ ನಾಶ ಮಾಡ್ಬಿಟ್ರು. ಆದ್ರೆ ಭಕ್ತರನ್ನ ನಾಶ ಮಾಡಲ್ಲ, ಅವ್ರಿಗೆ ಆ ಶಿಕ್ಷೆ ಕೊಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನೋಹನನ್ನು ಅವನ ಕುಟುಂಬವನ್ನು 8 ಜನ ಏನ್ ಮಾಡಿದ್ರು, ರಕ್ಷಣೆಯನ್ನ ಕೊಟ್ರು. ಆಮೇಲೆ ನೆಕ್ಸ್ಟ್ ಏನ್ ಮಾಡಿದ್ರು, ಸೋದೋಮ್ ಗೋಮೋರ್ ಪಟ್ಟಣದವ್ರು ನಾಶ ಮಾಡಿದಾಗ, ಪಾಪ ಮಾಡಿದಾಗ ಅವ್ರನ್ನೂ ಬಿಡದಲೆ ಬೆಂಕಿಯಿಂದ ಸುಟ್ಬಿಟ್ಟು ಅಲ್ಲಿ ನೀತಿವಂತನಾಗಿದ್ದಂತ ಲೋಟನನ್ನ ಅವನ ಕುಟುಂಬನ ಏನ್ ಮಾಡಿದ್ರು, ಅಲ್ಲೂ ಅದೇ ತರ ರಕ್ಷಣೆ ಮಾಡ್ತಾ ಬಂದ್ರು. ಇದು ನಡ್ಕೊಂಡ್ ಬಂದೈತೆ ಲೋಕದ ಆದಿಯಿಂದನೂ. ತಪ್ಪು ಮಾಡಿದವ್ರಿಗೆ ಶಿಕ್ಷೆನ ಕೊಡ್ತಾರೆ, ದೇವ್ರು ಬಿಡಲ್ಲ. ಅದೇ ತರ ಈ ಕಾಲದಲ್ಲಿನೂ ಈ ರೀತಿ ಸುಳ್ಳು ಬೋಧನೆ ಮಾಡೋಂಥವ್ರನ್ನ, ಮತಭೇದಗಳನ್ನ ಸೃಷ್ಟಿ ಮಾಡೋಂಥವ್ರನ್ನ, ಸುಳ್ಳು ಕಣಿ ಹೇಳ್ತಕ್ಕಂಥವ್ರನ್ನ, ಇಂಥವ್ರನ್ನೆಲ್ಲ ಶಿಕ್ಷೆ ಮಾಡದಲೆ ಬಿಡಲ್ಲ ಅಂತ ದೇವ್ರು ಏನ್ ಮಾಡ್ತಾರೆ, ಇಲ್ಲಿ ಪೇತ್ರನ ಮುಖಾಂತರ ಮಾತಾಡೋದನ್ನ ನಾವು ನೋಡ್ತೀವಿ. ಅದೇ ರೀತಿ ಈಗ ಇಲ್ಲಿ ಲೋಕ ಮತ್ತು ಬ್ಯಾಬಿಲೋನ್ ಏನಾಗಿದೆ, ಈಗ ಪಾಪ ಮಾಡಿದೆ. ಅವ್ರ ಮೇಲೆ ಅದೇ ರೀತಿ ಮಹಾ ದಂಡನೆ ಬರ್ಲಿಕ್ಕೆ ಹೋಗ್ತಾ ಇತ್ತು. ಈಗ ಮಹಾ ಸಂಕಟಕಾಲ ಏನಾಗ್ತದೆ, ಇದು ಈ ಕಾಲದಲ್ಲಿ ಇದ್ದಂಥವ್ರು ಮಾಡಿರಂತ ಪಾಪಕ್ಕೆ. ಯಾವುದು, ಸುವಾರ್ತೆ ಯುಗದಲ್ಲಿ ಅಥವಾ ಯೇಸು ಕ್ರಿಸ್ತರು ಬಂದಾಗಿಂದ ಯಾರ್ಯಾರು ಈ ರೀತಿ ತಪ್ಪುಗಳನ್ನ ಮಾಡ್ತಾ ಬಂದಿದಾರೋ, ದೇವರಿಗೆ ವಿರುದ್ಧವಾಗಿ ಏನಂತೆ ವಾಕ್ಯಗಳಿಗೆ ವಿರುದ್ಧವಾಗಿ ಅಥವಾ ಕ್ರಿಸ್ತನಿಗೆ ವಿರುದ್ಧವಾಗಿ ಸುವಾರ್ತೆಯನ್ನ ಸಾರುವಂಥದ್ದು, ಸ್ವಂತ ಕಲ್ಪನೆಗಳನ್ನ ಮಾಡಿ ಕಲ್ಪನಾ ಕಥೆಗಳನ್ನ ಹೇಳುವಂಥದ್ದು, ತಮಗೆ ಮಹಿಮೆಯನ್ನ ಪಡಿಸಿಕೊಳ್ಳುವಂಥದ್ದು, ದೇವರನ್ನ ಮಹಿಮೆ ಪಡಿಸೋದ್ ಬಿಟ್ಟು ತಮಗೆ ಮಹಿಮೆ ಪಡಿಸುವಂಥದ್ದು. ಆಮೇಲೆ ಧರ್ಮಶಾಸ್ತ್ರಗಳ ಅವುಗಳ ಆಜ್ಞೆಗಳು, ಬಲಿಗಳನ್ನ ಎಲ್ಲ ಕೊನೆ ಮಾಡಿದ್ರು. ಇವ್ರೇನ್ ಮಾಡಿದ್ರು, ಕೆಲವುಗಳನ್ನ ಅದನ್ನ ಕಂಟಿನ್ಯೂ ಮಾಡ್ಕೊಂತ ಬಂದ್ರು. ಇವೆಲ್ಲ ದೇವರಿಗೆ ವಿರುದ್ಧವಾದಂತ ಬಲಿಗಳಾಗೋದು, ಅಸಹ್ಯವಾಯ್ತು ಇವೆಲ್ಲ. ಆದ್ರಿಂದ ಇಂತೆಲ್ಲಾ ಪಾಪಗಳನ್ನು ಮಾಡಿದ್ರು. ನೆಕ್ಸ್ಟ್ ಯೇಸು ಕ್ರಿಸ್ತನ ವಾಕ್ಯಗಳಿಗೆ ವಿರುದ್ಧವಾಗಿ ಏನ್ ಮಾಡಿದ್ರು, ಬೋಧನೆಗಳನ್ನ ಮಾಡ್ಕೊಂಡು ಬಂದ್ರು. ಇಂಥವ್ರಿಗೂ ಸಹಿತ ಈಗ ಸೆಕೆಂಡ್ ಕಮ್ಮಿಂಗ್ ಬಂದಿರೋದನ್ನು ಯೇಸು ಕ್ರಿಸ್ತನ್ನ ಇವ್ರೇನ್ ಮಾಡಲ್ಲ, ಅಕ್ಸೆಪ್ಟ್ ಮಾಡ್ತಲೇ ಇರೋದ್ರಿಂದ ಈ ಎಲ್ಲಾ ಪಾಪಗಳಿಗೆ ದೇವರು 1874 ಅಲ್ಲಿ ಏನ್ ತೀರ್ಪನ್ನು ಕೊಟ್ಬಿಟ್ರು, ಏನಂತ ತೀರ್ಪು ಕೊಟ್ರು, ಬೇಸಿಕ್ ಪಾಠದಲ್ಲಿ ಕೇಳಿದ್ವಲ್ಲ, ಬಿದ್ದಳು ಬಾಬೆಲ್ ಎಂಬ ಮಹಾನಗರಿ ಬಿದ್ದಳು. ಯಾಕೆ ಎರಡು ಹೇಳ್ತಾರೆ, ರೋಮನ್ ಕ್ಯಾಥೋಲಿಕ್ಸ್ ಮತ್ತೆ ಪ್ರಾಟೆಸ್ಟೆಂಟ್ ಅಂದ್ರೆ ಎರಡು ಸಿಸ್ಟಮ್ ಏನಾಯ್ತು, ಬಿದ್ದೋಯ್ತು. ದೇವರ ದೃಷ್ಟಿಯಲ್ಲಿ ಬಿದ್ದೋಯ್ತು, ಪಾಪ ಮಾಡಿದೆ. ಹಂಗಾರೆ ಇವ್ರಿಗೆ ಪಾಪ ಮಾಡಿದ ತಕ್ಷಣ ಏನಾಗಲ್ಲ, ದಂಡನೆ ಬರದಲೇ ಇರೋ ಕಾರಣ ಪ್ರಸಂಗಿಯಲ್ಲಿ ಹೇಳ್ತಾರೆ, ಮನುಷ್ಯರ ಹೃದಯದಲ್ಲಿ ಪಾಪ ಮಾಡಿದ ತಕ್ಷಣ ದಂಡನೆಯು ಉಂಟಾಗದೆ ಇರುವ ಕಾರಣ ಇನ್ನೂ ಪಾಪ ಮಾಡಬೇಕೆಂಬ ಆಸೆ ಅವರಲ್ಲಿ ಏನಾಗ್ತದಂತೆ, ಹೆಚ್ಚಾಗ್ತದೆ, ಬರ್ತದೆ ಇರ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಈಗ ಇವ್ರಿಗೆ ದಂಡನೆ ಬರದಲೇ ಇರೋದ್ರಿಂದ ಇನ್ನೂ ಪಾಪನ ಜಾಸ್ತಿ ಮಾಡ್ತಾ ಇದ್ದಾರೆ. ಆದ್ರಿಂದ ಈ ಒಂದು ಮಹಾ ಬ್ಯಾಬಿಲೋನ್ಗೆ ನ್ಯಾಯ ತೀರ್ಪು ಅಥವಾ ಮಹಾ ಸಂಕಟ ಕಾಲ ಯಾವಾಗ ಬರ್ತದೆ ಅಂತ ಯೇಸು ಕ್ರಿಸ್ತನ ಶಿಷ್ಯರು ಏನ್ ಮಾಡ್ತಾರೆ, ಕೇಳ್ತಾರೆ. ಅದಕ್ಕೆ ಯೇಸು ಕ್ರಿಸ್ತರು ಹೇಳ್ತಾರೆ, ಮತ್ತಾಯನು ಬರೆದಂತ ಸುವಾರ್ತೆ 24ನೇ ಅಧ್ಯಾಯ 32-34ನೇ ವಾಕ್ಯ ಓದಿ. ನಾನು ಅಬ್ರಹಾಮನ ಬೇರು, ಅಂಜೂರದ ಮರದ ದೃಷ್ಟಾಂತದಿಂದ ವೃಕ್ಷದಲ್ಲಿದೆ.
ಅದರ ಕೊಂಬೆ ಇನ್ನೂ ಎಳೆಯದಾಗಿತ್ತು. ಎಲೆ ಬಿಡುವಾಗ ಬೇಸಿಗೆಯು ಹತ್ತಿರವಾಯಿತೆಂದು ತಿಳುಕೊಳ್ಳುತ್ತೀರಲ್ಲ, ಹಾಗೆಯೇ ನೀವು ಸಹ ಇದನ್ನೆಲ್ಲ ನೋಡುವಾಗ ಆ ದಿನವು ಹತ್ತಿರವೇ, ಬಾಗಿಲಲ್ಲೇ ಅದೇ ಎಂದು ತಿಳ್ಕೊಳ್ಳಿ. ನೋಡಿ, ಆ ದಿನ ಟೈಮು ಏನ್ ಮಾಡಲ್ಲ, ಹೇಳಕ್ ಹೋಗಲ್ಲ. ಹೇಳಕ್ ಹೋಗದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಸೂಚನೆಗಳನ್ನ ಕೊಡ್ತಾರೆ. ನೀವ್ ಇದನ್ನ ನೋಡ್ಕೊಂಡು ನೀವು ಕಲ್ತ್ಕೊಬೇಕು ಅಷ್ಟೇ. ಯಾಕೆ ಅಂತಂದ್ರೆ ಹೇಳ್ಬಿಟ್ರೆ ನೀವ್ ಏನ್ ಮಾಡ್ಬಿಡ್ತೀರಾ, ಅವತ್ ದಿನ ಎಚ್ಚರವಾಗಿ ಬಿಡ್ತೀರಾ. ಅದಕ್ಕೆ ಆ ತರ ಮಾಡೋದು ದೇವರ ದೃಷ್ಟಿನಲ್ಲಿ ಅದು ಸರಿಯಲ್ಲ. ಅದಕ್ಕೋಸ್ಕರ ದೇವ್ರು ಏನ್ ಮಾಡ್ತಾರೆ, ಅಂಜೂರದ ಮರದಿಂದ ದುಷ್ಟಾಂತದಿಂದ ಬುದ್ಧಿ ಕಲೀರಿ ಅಂತ ಒಂದು ಉದಾಹರಣೆನ ಎಕ್ಸಾಂಪಲ್ ಕೊಡ್ತಾರೆ. ಹಾಗಾದ್ರೆ ಅಂಜೂರ ಮರದಿಂದ ನಾವ್ ಏನ್ ಕಲಿಬಹುದು? ಆ ಚಿಗುರುವಾಗ ನಮ್ಗೆ ಏನ್ ಅರ್ಥ ಆಗ್ತದೆ? ನಾನ್ ಕೇಳಿದ್ದು ಮರ ಚಿಗುರುವಾಗ ನಮ್ಗೇನು ಪಾಠ ಗೊತ್ತಾಗ್ತದೆ, ಅರ್ಥ ಏನಾಗ್ತದೆ? ಬೇಸಿಗೆ ಬಂತು ಅಂತ ಅರ್ಥ ಆಗ್ತದೆ. ಬೇಸಿಗೆ ಬರೋದಕ್ ಮುಂಚೆ ಏನಾಗ್ತದೆ, ಎಲೆಗಳೆಲ್ಲ ಉದುರೋಗ್ಬಿಟ್ಟು ಹೊಸದಾಗಿ ಚಿಗುರು ಬರ್ತದೆ. ಓ, ಬೇಸಿಗೆ ಕಾಲ ಬಂತು ಅಂತ ನಾವೇನ್ ಮಾಡ್ತೀವಿ, ಏಪ್ರಿಲ್ ತಿಂಗಳು, ವಸಂತ ಋತು, ಬೇಸಿಗೆ ಹತ್ರ ಆಯ್ತಪ್ಪ, ಇನ್ನೇನು ಜೂನ್ ಜುಲೈ ಮೇ ಈ ತಿಂಗಳು ಬೇಸಿಗೆ ಕಾಲ ಹತ್ರ ಆಯ್ತು ಅಂತ ನಾವ್ ಹೆಂಗ್ ತಿಳ್ಕೊಂತೀವ, ಅದೇ ತರ ಇಲ್ಲಿ ಒಂದು ಏನ್ ಮಾಡ್ತಾರೆ, ಉದಾಹರಣೆಯನ್ನು ಕೊಟ್ಟು ಎಕ್ಸಾಂಪಲ್ ಕೊಟ್ಟು ಹೇಳ್ತಾರೆ. ಅದು ಯಾವುದು? ಅಂಜೂರದ ಮರ. ಈಗ ಅಂಜೂರದ ಮರ ಅಂದ್ರೆ ಈಗ ಹೇಳಿ ಆತ್ಮಿಕವಾಗಿ, ಅಂಜೂರದ ಮರ ಅಂದ್ರೆ ಇಸ್ರೇಲ್ ಜನ. ಇಸ್ರೇಲ್ ಜನ ಯಾವಾಗ ಚಿಗುರಿದ್ರು? ಆ ಇಸ್ರೇಲ್ ಅನ್ನಂತ ಮರ ಯಾವಾಗ ಒಣಗೋಗಿತ್ತು? ಯಾವಾಗ ಒಣಗೋಯ್ತು? ಫಸ್ಟ್ ಲಿಟ್ರಲ್ ಆಗಿ ಹೇಳಿ, ಯಾವಾಗ ಒಣಗೋಯ್ತು? ಎಸ್ ಸ್ವಾಮಿ, ದಾರಿನಲ್ಲಿ ಬರ್ಬೇಕಾದ್ರೆ ಆ ಮರದಾಗೆ ಹಣ್ಣು ಹುಡುಕ್ತಾರೆ. ಹಣ್ಣು ಸಿಗ್ಲಿಲ್ಲ, ಇನ್ಮೇಲೆ ನೀನ್ ಫಲ ಕೊಡದಲ್ಲೇ ಹೋಗು ಅಂದ್ಬಿಟ್ಟು ಶಾಪ ಕೊಟ್ಟಿದ ತಕ್ಷಣ ಒಣಗೋಯ್ತು ಮರ. ಅವಾಗ ಮರ ಒಣಗೋಗಿದ್ದ ಅರ್ಥ ಏನು ಅಂತಂದ್ರೆ, ಅವಾಗ ಯೇಸು ಕ್ರಿಸ್ತರು ಅವಾಗ ಶಿಷ್ಯರಿಗೆ ಹೇಳ್ತಾರೆ, ಫಸ್ಟ್ ಕಮಿಂಗ್ ಅಲ್ಲಿ ಅವ್ರು ಏನ್ ಮಾಡ್ಲಿಲ್ಲ, ನಂಬ್ಲಿಲ್ಲ. ಅವ್ರ ವಿಶ್ವಾಸ ಏನಾಯ್ತು, ಹೋಗ್ಬಿಡ್ತು. ಈಗ ಆ ಮರ ಒಣಗೋಗಿದ್ ಯಾವಾಗ ಅಂತಂದ್ರೆ ಶಿಲ್ವಿಗೆ ಹಾಕದ್ಮೇಲೆ. ಕರೆಕ್ಟ್. ಲಿಟ್ರಲ್ ಆಗಿ ಮರ ಒಣಗಿದ್ ಯಾವಾಗ? ಯೇಸು ಕ್ರಿಸ್ತರು ಆ ದಾರಿನಲ್ಲಿ ಬರ್ತಾ ಇರ್ಬೇಕಾದ್ರೆ ಹಣ್ಣು ನೋಡ್ತಾರೆ. ಅದರ ಅರ್ಥ ಏನಪ್ಪಾ ಅಂದ್ರೆ, ಇಸ್ರೇಲ್ ಜನಗಳಲ್ಲಿ ಫಲಗಳನ್ನ ಕೊಡುವಂತ ಭಕ್ತರುಗಳನ್ನ ಹುಡುಕ್ತಾರೆ. ಫಸ್ಟ್ ಕಮಿಂಗ್ ಬಂದು ಯಾರು ಸಿಗಲ್ಲ ಅವ್ರಿಗೆ. ಅದಕ್ಕೆ ಇಸ್ರೇಲ್ನ ಏನಾಗ್ಬಿಡ್ತು, ಶಾಪ ಕೊಡ್ತಾರೆ. ಯೆರೂಸಲೇಮೇ ಯೆರೂಸಲೇಮೇ, ಪ್ರವಾದಿಗಳ ಪ್ರಾಣ ತೆಗೆಯುವಳೆ, ಕೋಳಿ ತನ್ನ ಮರಿಗಳನ್ನು ರೆಕ್ಕೆಯಲ್ಲಿ ಬಚ್ಚಿಟ್ಟುಕೊಳ್ಳುವ ಪ್ರಕಾರ ನಾನು ನಿಮ್ಮನ್ನು ಸುರಕ್ಷಿತವಾಗಿ ಇರಿಸ್ಕೊಬೇಕು ಅಂತ ಆಸೆ ಇತ್ತು, ನಿನ್ಗೇನಾಯ್ತು, ಮನಸ್ಸಿಲ್ದೆ ಹೋಯ್ತು. ಪ್ರವಾದಿಗಳನ್ನ ಕೊಲ್ಲುವರೆ ಅಂದ್ರೆ ನೀನ್ ನನ್ನನ್ನು ಬಿಡ್ತೀಯ, ನಾನು ಪ್ರವಾದಿನೇ, ನನ್ನನ್ನು ಕೊಲ್ಬೇಕು ಅಂತ ನೀನ್ ಏನ್ ಮಾಡ್ತೀಯ, ಆಗ್ಲಿ ಯೋಚನೆ ಮಾಡ್ಕಂತ ಇದ್ಯಾ ಅಂತ ಹೇಳ್ತಾರೆ. ಅದಕ್ಕೆ ಎಲ್ಲಾ ಜನಗಳು ಒಟ್ಟುಗೂಡಿ ನಿನ್ನನ್ನ ಏನ್ ಮಾಡ್ತಾರೆ, ನಿನ್ನನ್ನ ಮುತ್ಕೊಳ್ತಾರೆ. ಮುತ್ಕೊಂಡಾಗ ಏನಾಯ್ತು? ಯಾವಾಗ ಮುತ್ಕೊಂಡ್ರು? ಕ್ರಿಸ್ತ ಶಕ 70ರಲ್ಲಿ ಟೈಟಸ್ ಅನ್ನೋಂತ ರಾಜ ಬಂದು ಯೆರೂಸಲೇಮಿಗೆ ಮುತ್ತಿಗೆ ಹಾಕ್ತಾನೆ. ಮುತ್ತಿಗೆ ಹಾಕ್ಬಿಟ್ಟು ದೇವಾಲಯಕ್ಕೆ ಏನ್ ಮಾಡ್ತಾರೆ, ಬೆಂಕಿ ಇಕ್ತಾರೆ. ಅದಕ್ಕೆ ನಿನ್ನ ಮೇಲೆ ಕಲ್ಲಿನ ಮೇಲೆ ನಿಲ್ಲುವಂತ ದಿನಗಳು ಬರ್ತವೆ, ಆ ದಿನ ಬರ್ತವೆ ಅಂತ ಯೇಸು ಸ್ವಾಮಿ ಪ್ರವಾದನೆ ಹೇಳ್ಬಿಟ್ರು, ಭವಿಷ್ಯನು ಹೇಳ್ಬಿಟ್ಟು ಅವ್ರು ಸತ್ತ ನಂತರ 70ನೇ ಇಸ್ವಿನಲ್ಲಿ ಏನಾಯ್ತು, ಯೆರೂಸಲೇಮು ನಾಶ ಆಗೋಯ್ತು. ಅಲ್ಲಿ ಏನಾಯ್ತು, ಹೋಗ್ಬಿಡ್ತು. ಅಲ್ಲಿಂದ ಅವ್ರ ನಂಬಿಕೆ ಹೊರಟಾಯ್ತು. ಈಗೂ ಇಲ್ಲಿಂದ ತನಕನೂ ಅವ್ರಿಗೆ ಏನಾಗಿಲ್ಲ, ನಂಬಿಕೆನೇ ಇಲ್ಲ ಅವ್ರಿಗೆ. ಮತ್ತೆ ಯಾವಾಗ ಅವರು ಚೆದುರಿ ಹೋಗ್ಬಿಟ್ರು, ಎಲ್ಲರೂ ಅಲ್ಲಿ ಇಲ್ಲಿ ಎಲ್ಲ ವಿಶ್ವಾಸ ಹೊರಟೋಗ್ಬಿಡ್ತು, ಅವಾಗ ತಿರ್ಗಿ ಅವ್ರ ನಂಬಿಕೆ ಯಾವಾಗ ಬಂತು ಅಂದ್ರೆ 1978 ಏನಾಯ್ತು, ಚಿಗುರ್ತು. ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ, ಎಲ್ಲಾ ದಿಕ್ಕುಗಳಿಗೆ ಹೋಗಿದಂತ ಇಸ್ರೇಲ್ ಏನ್ ಮಾಡಿದ್ರು, ವಾಪಸ್ಸು ಇಸ್ರೇಲ್ ಜನಗಳಿಗೆ ಪ್ಯಾಲೆಸ್ಟೈನ್ಗೆ ವಾಪಸ್ ರಿಟರ್ನ್ ಬಂದು. ಅಲ್ಲ, 47ಗೆ ನಮ್ ದೇಶ ಚಿಗುರ್ತು, ಅವ್ರಿಗೆ 48. ಅವಾಗ ಏನಾಯ್ತು, ಎಲ್ಲಾ ಜನಗಳು ಬರೋದಕ್ಕೆ 1914 ಮೊದಲನೇ ಮಹಾಯುದ್ಧ ನಡೆದಿದ್ದು. 1914 ಮೊದಲನೇ ಮಹಾಯುದ್ಧ ನಡೆದಿದ್ದು. ಅದು ಇನ್ನೊಂದು ಏನು ಬೈಬಲ್ ಅಲ್ಲಿ ಅಂದ್ರೆ, ಅನ್ಯ ಜನಾಂಗಗಳ ಆಳ್ವಿಕೆ ಕೊನೆಯಾಗಿದ್ದಂಥದ್ದು. 1914 ಅನ್ಯ ಜನಗಳ ಒಂದು ಇದು ಆಳ್ವಿಕೆ ಕೊನೆ ಆಗ್ತದೆ ಅಂತ ದಾನಿಯಲ್ ಗ್ರಂಥದಲ್ಲಿ ಅದನ್ನ ಹೇಳ್ತಾರೆ. ಯಾವಾಗ ದೇವ್ರ ರಾಜ್ಯ ಸ್ಟಾರ್ಟ್ ಆಗ್ತದೆ, ಮಹಾಸಂಕಟ ಕಾಲದ ಇವೆಲ್ಲ, ಅದು ನೆಕ್ಸ್ಟ್ ಮುಂದಿನ ಪಾಠಗಳಲ್ಲಿ ಯಾವಾಗನ ನೋಡೋಣ. ಇವಾಗ ಅಲ್ಲಿ ಚಿಗುರ್ದಾಗ ನಾವ್ ಏನ್ ತಿಳ್ಕೊಬೇಕಪ್ಪ ಅಂದ್ರೆ, ಬೇಸಿಗೆ
ಹತ್ರ ಆಯ್ತು. ಇಸ್ರೇಲ್ ಚಿಗುರಿದ ತಕ್ಷಣ ಇವಾಗ ಏನಾಯ್ತು ಈಗ? ನಾರ್ಮಲ್ ಆಗಿ ಮರ ಚಿಗುರಿದ ತಕ್ಷಣ ಬೇಸಿಗೆ ಹತ್ರ ಆಯ್ತು. ಇಸ್ರೇಲ್ ಚಿಗುರಿದ ತಕ್ಷಣ ಯಾವ ಬೇಸಿಗೆ ಹತ್ರ ಆಯ್ತು? ಬೇಸಿಗೆ ನಾನ್ ಮಾತಾಡ್ತಿರೋದು ಮಹಾಸಂಕಟ ಕಾಲ. ಅಲ್ಲಿ ಯೇಸ್ವಾಮಿ ಏನ್ ಹೇಳ್ತಾರೆ? ಅಂಜೂರದ ಮರದಿಂದ ಬುದ್ಧಿ ಕಲೀರಿ. ಅಂಜೂರದ ಎಲೆ ಚಿಗುರುವಾಗ ಬೇಸಿಗೆ ಅಂತ ತಿಳ್ಕೊಂತೀರಲ್ವಾ? ಈ ಲಿಟ್ರಲ್ ಅಂಜೂರ ಇಸ್ರೇಲ್ ದೇಶ ಚಿಗುರುವಾಗ ಈ ಬೇಸಿಗೆ ಹತ್ರ ಆಯ್ತು ಅಂತ ಯಾಕೆ ತಿಳ್ಕೊಬೇಕು ನೀವು? ಅದೇ ಹತ್ರನ ಯಾವ್ದು ಬೇಸಿಗೆ ಅಂದ್ರೆ ಸಂಕಟ ಕಾಲ. ಶುರುವಾಯ್ತು, ಹತ್ರ ಆಯ್ತು, ಬಾಗಿಲಲ್ಲೇ ಅದೇ ಅಂತ ತಿಳ್ಕೊಳ್ರಿ. ಏನ್ ಹೇಳಿದ್ರು? ಅವಲ್ಲಿ ಶುರುವಾಯ್ತು ಅಂತ ಹೇಳಲಿಲ್ಲ ಅವರು. ಏನ್ ಹೇಳ್ತಾರೆ? ಬಾಗಿಲಲ್ಲಿ ಐತೆ ಅಂತ ತಿಳ್ಕೊಂಡ್ರೆ. ಹಂಗಾರೆ ಯಾವ ಟೈಮಿಗೆ ಬರ್ತದೋ ನಿಮಗೆ ಗೊತ್ತಿಲ್ಲ. ಅದಕ್ಕೆ ಶಿಷ್ಯರು ಕೇಳ್ತಾರೆ, ಇದು ನನಗೂ ಗೊತ್ತಿಲ್ಲ, ದೇವದೂತರಿಗೂ ಗೊತ್ತಿಲ್ಲ, ತಂದೆಯ ದೇವ್ರು ಒಬ್ಬರಿಗೆ ಗೊತ್ತು ಅಂತ ಫಸ್ಟ್ ಕಮಿಂಗ್ ಅಲ್ಲಿ ಹೇಳ್ತಾರೆ ಯೇಸು ಕ್ರಿಸ್ತರು. ಆದ್ರೆ ಸೆಕೆಂಡ್ ಕಮಿಂಗ್ ಅಲ್ಲಿ ಅವ್ರು ಹೇಳ್ತಾರೆ ಹಂಗಂತ ಬಂದು, ಈಗ ಎಲ್ಲಾ ರಹಸ್ಯಗಳು ಎಲ್ಲಾ ಬೀಗ ಕೈ ನಾನು ಓಪನ್ ಮಾಡ್ಬಿಟ್ಟಿದೀನಿ, ನಿಮ್ಗೆ ಎಲ್ಲಾ ಇದು ರಹಸ್ಯನ ಕೊಟ್ಬಿಟ್ಟಿದೀನಿ ಅಂತ ಹೇಳ್ತಾರೆ. ಎರಡನೇ ದೇವದೂತನ ಮುಖಾಂತರ ಏನ್ ಹೇಳ್ತಾರೆ? ಇದುವರೆಗೆ ಗುಪ್ತವಾಗಿದ್ದಂತ ಎಲ್ಲಾ ಸಂಗತಿಗಳು ಎಲ್ಲ ರಿವೀಲ್ ಆಗೋಯ್ತು. ಎರಡನೇ ಅಲ್ಲಿಂದ ತನಕ ಏನಾಗಿತ್ತು? ಬೈಬಲ್ ರಹಸ್ಯವಾಗಿತ್ತು, ಮುದ್ರೆ ಹಾಕಿತ್ತು, ಸೀಲ್ ಹೊಡೆದಿದ್ರು. ಈಗ ಏನಾಯ್ತಂತೆಲ್ಲ. ಹಂಗಾರೆ ಈ ಸೆಕೆಂಡ್ ಕಮಿಂಗ್ ಅನ್ನೋ ವಿಷಯ ಸಹಿತ ಏನಾಗ್ಬಿಟ್ಟಿತ್ತು? ಮುದ್ರೆ ಹಾಕಿತ್ತು. ಮಹಾಸಂಕಟ ಕಾಲ ಅನ್ನೋದು ಯಾವಾಗ ಏನಾಗಿತ್ತು? ಮುದ್ರೆ ಹಾಕಿತ್ತು. ಇವಾಗ ಹಂಗಾರೆ ಏನಾಗಿದೆ ಈಗ? ಯೇಸ್ವಾಮಿ ಗೊತ್ತಿಲ್ವ ಈಗ? ಖಂಡಿತ ಗೊತ್ತಿದೆ. ಅದಕ್ಕೆ ಪೌಲ್ರು ಹೇಳ್ತಾರೆ, ಆ ದಿನ ಒಂದು ಕತ್ತಲೆಯ ದಿನ ನಿಮಗ್ ಗೊತ್ತಿದೆ ಅಂತ ಹೇಳ್ತಾರ ಅವ್ರು. ಏನ್ ಹೇಳ್ತಾರ ಅವ್ರಿಗೆ? ನೀವು ಕತ್ಲೆ ಒಳಗಿರೋರಲ್ಲ, ನೀವು ಬೆಳಕಿನ ಮಕ್ಕಳಲ್ವಾ? ಲೋಕದವ್ರಿಗೆ ಗೊತ್ತಿಲ್ಲ, ನಿಮ್ಗೆ ಏನಾಗಿದೆ ಗೊತ್ತಿದೆ. ಯಾಕೆ ಹೆಂಗ್ ಗೊತ್ತು ಅಂತಂದ್ರೆ ನೀವು ಸ್ಟಡಿ ಮಾಡಿ ತಿಳ್ಕೊಂಡಿದ್ದೀರಾ ಅಂತ ಹೇಳ್ತಾರೆ. ನೀವು ಆ ಕಾಲ ಕ್ರೊನಾಲಜಿ ಪಾಠಗಳಲ್ಲಿ ಏನಾಗ್ತದೆ ಬರ್ತವೆ, ಅದ್ ನೋಡೋಣ ಆಮೇಲೆ. ಇದನ್ನ ಇನ್ನು ಯಾರ್ಯಾರಿಗೆ ಗೊತ್ತಾಯ್ತಪ್ಪ ಅಂತಂದ್ರೆ ದಾನಿಯೇಲ 12:9-10 ಹೇಳ್ತಾರೆ, ಇದನ್ನ ಜ್ಞಾನಿಗಳು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಆದ್ರೆ ದುಷ್ಟರು ಇದನ್ನ ಅರ್ಥ ಮಾಡ್ಕೊಳಕ್ ಆಗಲ್ಲ ಅಂತ ಅಲ್ಲಿ ಸೂಚನೆ ಕೊಡ್ತಾರೆ. ಪೌಲ್ರು ಇದನ್ನೇ ಪತ್ರಿಕೆಯಲ್ಲಿ ಬರೀಬೇಕಾದ್ರೆ ಹೇಳ್ತಾರೆ, ಆ ದಿನ ಕಳ್ಳನಂತೆ ನಿಮ್ ಮೇಲೆ ಬರೋದಲ್ಲ. ಕಳ್ಳ ಹೆಂಗ್ ಬರ್ತಾನೆ? ಹೇಳ್ಬಿಟ್ಟು ಬರ್ತಾನ, ಯಾವ ಟೈಮಿಗೆ ಬರ್ತಾನೋ ಗೊತ್ತಾಗಲ್ಲ. ಆದ್ರೆ ನಿಮಗೆ ಏನಾಗ್ತತೆ? ಆ ದಿನ ನಿಮ್ ಮೇಲೆ ಹಂಗ್ ಬರಲ್ಲ, ಮಹಾಸಂಕಟ ಕಾಲ ನಿಮಗ್ ಗೊತ್ತು ಅಂತ ಹೇಳ್ಬಿಟ್ರು ಪೌಲ್ರು. ಹಂಗಾರೆ ಆ ಡೇಟು ಅದ್ ಪಕ್ಕಾ ಗೊತ್ತಿಲ್ಲ, ಆದ್ರೆ ನಮ್ಗೊಂದು ಅಂದಾಜಿರುತ್ತೆ. ಈ ಸಿಗ್ನಲ್ಗಳು ಅದೆಲ್ಲ ನೋಡ್ಕೊಂಡು ಇದೇ ಮಹಾಸಂಕಟ ಕಾಲ ಅಂತ ನಮ್ಗೆ ಪರ್ಫೆಕ್ಟ್ ಗೊತ್ತಾಗ್ಬಿಡ್ತದೆ. ಹಂಗಾರೆ ನಾವು ಅದನ್ನ ಸತ್ಯ ತಿಳ್ಕೊಂಡಿದೀವ, ನಾವು ಬೆಳಕಿನಲ್ಲಿ ಇದೀವ, ಇದ್ರೆ ಮಾತ್ರ ನಮ್ಗೆ ಗೊತ್ತಾಗ್ತದೆ, ಇದ್ರೆ ಗೊತ್ತಾಗಲ್ಲ ಅನ್ನೋದು ಅದರ ಅರ್ಥ. ಈಗ ನೆಕ್ಸ್ಟ್ ಯೇಸ್ವಾಮಿ ಹೇಳ್ತಾರೆ, ಮತ್ತಾಯ 24ನೇ ಅಧ್ಯಾಯ 32ರಿಂದ 39ನಲ್ಲಿ 9ನೇ ವಾಕ್ಯ ತನಕ ಅಲ್ಲಿ ಸೂಚನೆಗಳನ್ನ ಕೊಡ್ತಾರೆ. ಇದನ್ನ ಪಕ್ಕ ಡೇಟ್ ಅವರು ಫಸ್ಟ್ ಕಮಿಂಗ್ ಅಲ್ಲಿ ಇರೋದಲ್ವಾ ಮಾತಾಡ್ತಿರೋದು, ಪಕ್ಕ ಡೇಟ್ ಕೊಡಲ್ಲ. ಅಲ್ಲಿ ಇನ್ನೂ ಕೆಲವು ಸೂಚನೆ ಕೊಡ್ತಾರೆ, ಆ ದಿನ ಹೆಂಗೆ ಅಂತ. ಮತ್ತೆ ಓದ್ಬಿಡಿ. 32ರಿಂದ 39. ಹಾ, 24. ಓದಿ. ಹಾಗೆಯೇ ನೀವು ಸಹ ಇದನ್ನೆಲ್ಲ ನೋಡುವಾಗ ಆ ದಿನವೂ ಹತ್ತಿರವಿದೆ, ಬಾಗಿಲಲ್ಲೇ ಅದೇ ಎಂದು ತಿಳಿದುಕೊಳ್ಳಿ. 37. ನೋಹನ ದಿವಸಗಳು ಹೇಗಿದ್ದವೋ ಹಾಗೆಯೇ ಮನುಷ್ಯ ಕುಮಾರನ ಪ್ರತ್ಯಕ್ಷತೆಯೂ ಇರುವುದು. ಅದೇ ನೀನು ಆವತ್ತು ನೀನ್ ಬಂದಿದ್ಯಾ ಅಂತಂದ್ರೆ ಹೆಂಗೆ ಅರ್ಥ ಆಗ್ತತೆ ಅಂತ ನೆಕ್ಸ್ಟ್ ಕ್ವಶನ್ಗಳು ಕೇಳ್ತಾರೆ. ನೀನು ಸೆಕೆಂಡ್ ಕಮಿಂಗ್ ಬಂದಿದ್ಯಾ ಅನ್ನೋದಕ್ಕೆ ಏನ್ ಸೂಚನೆ ಅಂತ ಕೇಳ್ತಾರೆ ಅವ್ರು. ಕೇಳಿಕ್ಕೆ ಈ ಮಾತು ಹೇಳ್ತಾರೆ ಅವ್ರು. ನೋಹನ್ ದಿನಗಳಲ್ಲಿ ಹೆಂಗಿದ್ವೋ ಆ ದಿನದ ಸಿಚುವೇಶನ್ ವಾತಾವರಣ ಹೆಂಗಿತ್ತೋ ಹಂಗೆ ಮನುಷ್ಯ ಕುಮಾರನ ಪ್ರತ್ಯಕ್ಷತೆ ಇರ್ತದೆ ಅಂತ ಹೇಳ್ಬಿಟ್ರು. ಈಗ ಅರ್ಥ ಏನೀಗ? ನೋಹನ್ ದಿವಸದಲ್ಲಿ ಹೆಂಗಿದ್ವೋ ಮನುಷ್ಯ ಕುಮಾರನ ಪ್ರತ್ಯಕ್ಷತೆ ಅಂತ ಅಂದ್ರೆ ಏನರ್ಥ? ಕರೆಕ್ಟು. ಈಗ ಹಂಗ ಅರ್ಥ ಏನಪ್ಪಾ ಅಂದ್ರೆ ನೋಹನ ದಿನಗಳಲ್ಲಿ ನೋಹ ಇರ್ಬೇಕು ತಾನೆ. ಅದನ್ನೇ ಮನುಷ್ಯ ಕುಮಾರನ ದಿನ ಅಂತ ಅಂದ್ರೆ ಮನುಷ್ಯ ಕುಮಾರ ಪ್ರೆಸೆಂಟ್ ಅಲ್ಲಿ ಇರ್ಬೇಕು, ಯೇಸು ಕ್ರಿಸ್ತರಲ್ಲಿ ಇರ್ಬೇಕು. ಅದಕ್ಕೆ ಯೇಸು ಕ್ರಿಸ್ತರ ದಿನ, ಮನುಷ್ಯ ಕುಮಾರನ ದಿನ ಅಂದ್ರೆ ಅರ್ಥ ಏನು? ಅವ್ರಲ್ಲಿ ಇದ್ರೇನೆ ತಾನೆ ಆ ದಿನ ಅಂತ ಕರೆಯಕ್ ಸಾಧ್ಯ. ಅವ್ರು ಬಂದಿಲ್ಲ ಅಂದ್ರೆ ಆ ದಿನ ಅಂತ ಹೆಂಗ್ ಹೇಳಕ್ಕಾಗ್ತದ ಈಗ? ಅದಕ್ಕೆ ಆ ದಿನ ಅಂದ್ರೆ ನೋಹ ಅವನ ಕುಟುಂಬಕ್ಕೆ ಮಾತ್ರ ಈ ನಾಶನದ ಬಗ್ಗೆ ಗೊತ್ತಾಯ್ತು. ಮಹಾ ಜಲಪ್ರಳಯ ಬರ್ತದೆ ಅಂತ ಯಾರಿಗ್ ಗೊತ್ತು? ಸೊದೋಮ್ ಗೋಮೋರ್ ಪಟ್ಟಣಗಳ ಜನಗಳಿಗೆ ಏನಾಗಲಿಲ್ಲ, ಲೋಕದ ಜನಗಳಿಗೆ ಏನಾಗಲಿಲ್ಲ, ಏನು ಗೊತ್ತಾಗಿಲ್ಲ. ಸೊದೋಮ್ ಗೋಮೋರ್ ಪಟ್ಟಣ ಜನಗಳಿಗೆ ಬೆಂಕಿ ಹಾಕ್ತಿವಿ ಅಂತ ದೇವದೂತರು ಅವ್ರಿಗೆ ಹೇಳಿದ್ರ? ಲೋಟನ್ ಕುಟುಂಬದವ್ರಿಗೆ ಮಾತ್ರ ಹೇಳಿದ್ರು. ಅದೇ ಅಬ್ರಹಾಮನ್ಗೆ
ಹೇಳಿದ್ರು ಏನಂತ, ಸಾರಿ ನೋಹನ್ ಹೇಳಿದ್ರು ಏನಂತ, ಜಲಪ್ರಳಯನ ಬರ್ಮಾಡ್ತೀನಪ್ಪ ಅಂತ. ಆದ್ರೂ ನೋಹ ಏನ್ ಮಾಡ್ತಾನೆ, 120 ದಿನ ಸುವಾರ್ತೆ ಸಾರ್ತಾನೆ ಹೋಗಿ, ಜಲಪ್ರಳಯ ಆಗ್ತದೆ ಬರ್ರಿ ಅಂತ. ಯಾರಾದ್ರೂ ಬಂದ್ರ? ನೀನು ಹುಚ್ಚ, ನೀನು ಮಳೆನೇ ಬಂದಿಲ್ಲ ಇದುವರೆಗೂ, ಜಲಪ್ರಳಯ ಬೇರೆ ಅಂತ ಅದ್ರೊಳಗೆ ಅಂತ ಏನ್ಬಿಟ್ರು ನಂಬಲ್ಲ. ಅದೇ ತರ ಇಲ್ಲಿ ಲೋಟನ ದಿನಗಳಲ್ಲಿ ಸಹಿತ ಹೇಳಿದ್ರೆ ಅವ್ರು ಯಾರು ಏನ್ ಮಾಡ್ತಿರಲ್ಲ, ನಂಬ್ತಿರಲ್ಲ. ಈಗ ಸಡನ್ ಆಗಿ ಬೆಂಕಿ ಬರ್ತದೆ ಬ್ಯಾಲಿಂದ ಅಂತ ಅಂದ್ರೆ ನಂಬ್ತಿದ್ರ? ಬೆಂಕಿ ಸುರಿಸಲ್ಪಡ್ತದೆ ಅಂದ್ರೆ ನಂಬ್ತಿದ್ರ? ನಂಬ್ತಾನೆ ಇರಲಿಲ್ಲ. ಅದಕ್ಕೆ ಅವ್ರು ನಂಬೋದಿಲ್ಲ ಅಂತ ದೇವ್ರಿಗೆ ಗೊತ್ತಿದ್ರಿಂದ ಅದು ಇವ್ರಿಗೆ ಮಾತ್ರ ಹೇಳ್ಬೇಕಾಯ್ತು, ಲೋಟನ್ಗೆ ಮತ್ತೆ ಅವ್ರಿಗೆ ಹೇಳ್ಬಿಟ್ರು. ಅದಕ್ಕೋಸ್ಕರ ಇಲ್ಲಿ ಯಾರಿಗಪ್ಪ ಗೊತ್ತಾಗ್ತದೆ ಅಂದ್ರೆ, ಲೋಕದವ್ರಿಗೆ, ಬ್ಯಾಬಿಲೋನ್ಗೆ ಇದು ಸತ್ಯ ಏನಾಗಿಲ್ಲ, ಮಹಾಸಂಕಟ ಕಾಲ ಯಾವಾಗ ಬರ್ತದೆ ಅಂತ ಗೊತ್ತವ್ರಿಗೆ. ಅಂದ್ರೆ ಮಹಾಸಂಕಟ ಕಾಲ ಅಂತ ಗೊತ್ತು, ಯಾಕೆ ಬೈಬಲ್ ಅಲ್ಲಿ ಬರ್ದಿದೆ. ಆದ್ರೆ ಇದು ಸತ್ಯ ಸಭೆಗೆ ಅಥವಾ ಚಿಕ್ಕ ಇಂಡಿಗೆ ಮಾತ್ರ ಏನಂತೆ ಚೆನ್ನಾಗಿ ಗೊತ್ತಿದು ಅಂತ ಹೇಳ್ತಾರೆ. ಅದನ್ನೇ ಇನ್ನ ಒಂಥವ ಹೇಳ್ತಾರೆ, ಲೂಕ 17:26-29 ಇದೇ ಮಾತನ್ನ ಅಲ್ಲೂ ಹೇಳ್ತಾರೆ ನೋಡಿ. ಅಲ್ಲ ಅದದು ಅದು ಏನ್ ಮಹಾಸಂಕಟ ಕಾಲದ ಬಗ್ಗೆ ಇಲ್ಲಿ ಹೇಳ್ತಾರೆ. ಇಲ್ಲಿ ಏನ್ ಹೇಳ್ತಾರೆ, ನೋಹನ ದಿನಗಳಲ್ಲಿ ಹೆಂಗ್ ನಡೀತೋ ಅದೇ ತರ ಮನುಷ್ಯ ಕುಮಾರನ ದಿನಗಳಲ್ಲಿ ಏನಾಗ್ತದೆ, ನಡೀತದೆ. ನೆಕ್ಸ್ಟ್ ಇನ್ನೊಂದು ಹೇಳ್ತಾರೆ, ಇನ್ನೊಂದು ಉದಾಹರಣೆ ಕೊಡ್ತಾರೆ, 28. ಹಾ ಹಾ ಸಾಕು. ನೋಹನ ದಿನಗಳಲ್ಲಿ ಇದ್ದಂತೆ ಅಂತ ಹೇಳ್ತಾರೆ, ತಿರ್ಗಾ ಲೋಟನ ದಿನಗಳಲ್ಲಿ ನಡೆದ ಪ್ರಕಾರ ನಡೀತದೆ ಅಂತ ಹೇಳ್ಬಿಟ್ರು ನೋಡಿ. 2 ಎಕ್ಸಾಂಪಲ್ ಕೊಡ್ತಾರೆ. ಅಂದ್ರೆ 2 ಇದ್ರೊಳಗೂ ಏನಪ್ಪಾ ಮಾಡ್ತಿದ್ರು ಜನಗಳು ಅಂದ್ರೆ, ಉಣ್ತಾ ಇದ್ರು, ತಿಂತಾ ಇದ್ರು, ಕುಡಿತಾ ಇದ್ರು, ಮದುವೆ ಮಾಡಿಕೊಳ್ಳುತ್ತಿದ್ದರು. ಆದರೆ ಯಾವಾಗ ಜಲಪ್ರಳಯ ನಾಶನ ಮೇಲೆ ಅವ್ರ ಮೇಲೆ ಬಂತು ಅಂದ್ರೆ, ಸಮಾಧಾನವಾಗಿ ನಿರ್ಭಯವಾಗಿ ಇರುತ್ತೇವೆ ಅಂತ ಹೇಳುವಾಗ್ಲೇನೆ ಅವ್ರಿಗೆ ಏನ್ ಅವ್ರ ಮೇಲೆ ನಾಶನ ಬಂದ್ಬಿಡುತ್ತೆ. ಅದಕ್ಕೆ ನಾವ್ ಏನ್ ಮಾಡಲ್ಲ, ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ಬಾರ್ದು ಅನ್ನೋಂಥದ್ದು ಈ ಉದ್ದೇಶಕ್ಕೋಸ್ಕರ. ನಾವ್ ಯಾವಾಗ್ಲೂ ಹಂಗೆ ಚೆನ್ನಾಗಿರ್ತೀವಿ ಅಂತ ಅನ್ಕೊಳ್ಳಕ್ ಹೋಗ್ಬಾರ್ದು. ಯಾಕೆ ಅಂತಂದ್ರೆ ದೇವ್ರ ವಾಕ್ಯ ನಮ್ಮನ್ನ ಸ್ಪಷ್ಟಪಡಿಸ್ತದೆ, ನೀವ್ ಯಾವಾಗ ನಾನು ನಿಂತಿದ್ದೀನಿ ಅಂತೀನೋ ಅವಾಗ್ಲೇ ನೀವು ಬೀಳ್ತೀರಾ, ಎಚ್ಚರಿಕೆಯಾಗಿರ್ರಿ. ಅಂದ್ರೆ ನಾನ್ ಚೆನ್ನಾಗಿದ್ದೀನಪ್ಪ, ಆರಾಮಾಗಿ ಇವಾಗ ಸುಖವಾಗಿದ್ದೀನಿ, ಈಗ ಸ್ವಲ್ಪ ನನ್ಗೆ ಏನಾಯ್ತು, ನೆಮ್ಮದಿ ಸಿಕ್ಬಿಡ್ತಪ್ಪ, ಮನೆ ಕಟ್ಟಿಸ್ಕೊಂಡೆ, ಮದುವೆ ಮಾಡಿದೆ, ಮಕ್ಕಳದು, ಈಗ ನನ್ಗೆ ಯಾವ ಚಿಂತೆನೂ ಇಲ್ಲಪ್ಪ, ಆರಾಮಾಗಿ ಇರ್ತೀನಿ ಅಂತ ಏನ್ ಅಂದ್ಕೊಂಡ್ರೆ ಹಿಂದಿನೇ ಯಾವ್ದಾನ ಒಂದ್ ಗಂಡಾಂತರ ಬರ್ತದೆ. ಅಲ್ಲಿಗೆ ಅರ್ಥ ಏನಪ್ಪಾ ಅಂದ್ರೆ, ಹಂಗ ಅನ್ಕಣಕ್ ಹೋಗ್ಬೇಡಿ. ಯಾವ ಟೈಮ್ ಅಲ್ಲಿ ಏನ್ ಪ್ರಾಬ್ಲಮ್ಗಳು ಬರ್ತಾವೋ ನಿಮ್ಗೆ ಏನಾಗಲ್ಲ, ಗೊತ್ತಿರಲ್ಲ. ಅದಕ್ಕೆ ನೀವು ಆತರ ಅನ್ನೋದ್ಕಿಂತ ಹೆಂಗ್ ಅನ್ಬೇಕು, ನಾವು ಯಾವಾಗನು ಯಾವಾಗ ನಾನ್ ಬೀಳ್ತೀನೋ, ಯಾವಾಗ ತೊಂದರೆ ಬರ್ತಾವ ಅಂತ ಎಚ್ಚರಿಕೆಯಾಗಿದ್ರೆ ಆ ತಪ್ಪಿಸ್ಕೊಳ್ತೀಯ ಅಂತ ಅರ್ಥ. ಏನಾದ್ರ ಅರ್ಥ? ಯಾವಾಗ ನಾನು ಎಲ್ಲಿ ಬಿದ್ದೋಗ್ತೀನೋ, ಈಗ ಉಬ್ಬಿ ಒಂಥರ ಒಂದ್ ಸಂತೋಷವಾಗಿ ಹಿಗ್ಗಿ ಹೀರೆಕಾಯಿ ಆಗ್ತಾ ಇದ್ರೆ ಏನಾಗ್ಬಿಡ್ತದೆ, ತಕ್ಷಣನೇ ಏನಾದ್ರೂ ಒಂದು ಅಪಾಯ ಆಗ್ಬಿಡ್ತದೆ. ಅದಕ್ಕೆ ಒಂದು ಉದಾಹರಣೆ, ಬೆಂಗಳೂರಲ್ಲಿ ಒಬ್ಬ ಯಾರೋ ಲಾಟ್ರಿ ಟಿಕೆಟ್ ತಗೊಂಡಿದ್ನಂತೆ. ಲಾಟ್ರಿ ಟಿಕೆಟ್ ತಗೊಂಡಾಗ ಅವನಿಗೆ 1 ಲಕ್ಷ ರೂಪಾಯಿದೋ ಏನೋ ಲಾಟ್ರಿ ಹೊಡೆದ್ಬಿಡ್ತಾನೆ. ಲಾಟ್ರಿ ಹೊಡೆದಿದ್ದಕ್ಕೆ ಅವನ್ ಖುಷಿ ತಡೆಯಕ್ ಆಗ್ಲಿಲ್ವಂತ. ಅವನ್ ಏನ್ ಮಾಡ್ದ, ಮನೆಗ್ ಬಂದು, ಈ ಕತೆ ನಿಮ್ಗೆ ಗೊತ್ತಿದೆ, ಯಾರಿಗಾನ ಗೊತ್ತಾ, ಅವಾಗ ಟಿವಿ ಪೇಪರ್ಗೆಲ್ಲ ಬಂದಿತ್ತು. ಅವನು ಬಂದು ಮನೆಯಲ್ಲಿ ಮಗನ ಹಿಡ್ಕೊಂಡು ಜೋರಾಗಿ ಹಿಂಗೆ ಎಸ್ಬಿಟ್ನಂತೆ ಖುಷಿಗೆ. ಅಲ್ಲಿ ಮ್ಯಾಲ್ ಫ್ಯಾನ್ ಸಿಗಾಕೊಂಡು ತಲೆ ಏನಾಯ್ತು, ಕಟ್ಟಾಯ್ತು. ಅವನ್ ಸಂತೋಷ ಏನಾಗ್ಲಿಲ್ಲ, ಒಂದ್ ಸೆಕೆಂಡ್ ಇರ್ಲಿಲ್ಲ ಅಲ್ಲಿ. ಅದಕ್ಕೆ ನಾವ್ ಏನ್ ಮಾಡ್ಬಾರ್ದಂತೆ, ಕಂಟ್ರೋಲ್ ಇಟ್ಕೊಬೇಕು. ನಮ್ಮ ಆತ್ಮ ನಮ್ಮ ಅಧೀನದಲ್ಲಿ ಇರ್ಬೇಕು. ಸಿರಿತನ ಬಂತ ಹೆಮ್ಮೆ ಪಡಕ್ ಹೋಗ್ಬೇಡ, ಬಡತನ ಬಂತ ಕುಗ್ಗಕ್ಕೂ ಹೋಗ್ಬೇಡ. ಅದಕ್ಕೆ ಪೌಲ್ ಹೇಳ್ತಾರೆ, ಯಾವಾಗ ಬಡತನ ಬರ್ಲಿ ಸಿರಿತನ ಬರ್ಲಿ ನಾನು ಸಮವಾಗಿ ಇರೋದಕ್ಕೆ ನಾನು ಕಲ್ತ್ಕೊಂಡಿದ್ದೀನಿ ನಾನು ಅಂತ ಹೇಳ್ತಾರೆ. ಯಾಕೆಂದ್ರೆ ಬಿದ್ದೋಗೋ ಚಾನ್ಸಸ್ ಜಾಸ್ತಿ. ನಾವು ಉಬ್ಬಿ ಮೆರೆಯುವಂಥದ್ದು ಮಾಡಕ ಹೋಗ್ಬಾರ್ದು ಅನ್ನೋಂಥದ್ದು ಈ ವಾಕ್ಯದ ಅರ್ಥಗಳು. ಆಮೇಲೆ ಇಲ್ಲಿ ಲೋಟನ ದಿನಗಳಲ್ಲಿ ಯಾವ ರೀತಿ ಅವ್ರು ಮದುವೆ ಮಾಡ್ಕೊಂತಿದ್ರು, ಉಣ್ತಿದ್ರು, ಕುಡಿತಿದ್ರು, ಆದ್ರೆ ಅವ್ರಿಗೆ ಯಾವ ರೀತಿ ಬೆಂಕಿ ಬಂದು ಅಲ್ಲಿ ನಾಶ ಮಾಡ್ತು ಅನ್ನೋದು ಆ ಜನಗಳಿಗೆ ಏನಾಗ್ಲಿಲ್ಲ, ಗೊತ್ತೇ ಆಗ್ಲಿಲ್ಲ ಅಂತ ನಾವು ನೋಡ್ತೀವಿ. ಆದ್ರಿಂದ ಇಲ್ಲಿ ಲೋಟನ ವಿಷಯ ಮತ್ತು ಅವನ ಹೆಂಡತಿ ವಿಷಯನ ನಾವೇನ್ ಮಾಡೋಣ, ಅಷ್ಟು ಮಾತ್ರ ತಗೋಣ ಇವಾಗ. ಅವೆಲ್ಲ ನಾವು ಇನ್ನು ತಿರ್ಗಾ ಮತ್ತೆ ನೋಹನ್ ಕಾಲಕ್ಕೆ ಹೋಗೋದು ಬೇಡ.
ಇಲ್ಲಿ ಸ್ವಲ್ಪ ನೋಡಿದ್ರೆ ನಮಗೆ ಇಲ್ಲಿ ಒಂದು ಎಚ್ಚರಿಕೆಯ ಪಾಠಗಳು, ಎಚ್ಚರಿಕೆಯ ಮಾತುಗಳನ್ನ ಕೊಟ್ಟವ್ರೆ. ಅವು ಮಾತ್ರ ಕಡೆ ಕಾಲದಲ್ಲಿರುವಂತ ನಮಗೆ ಚೆನ್ನಾಗಿ ಅಪ್ಲೈ ಆಗ್ತವೆ. ಅದರಲ್ಲಿರುವಂತ ಆತ್ಮಿಕ ಅರ್ಥಗಳೇನು ಒಂದೊಂದೇ ನೋಡೋಣ. ಈಗ ಓದಿ 19-17 ಆದಿಕಾಂಡ. ಅವಾಗ್ಲೇ ಓದಿದ್ರಲ್ಲ ಅದೇ. 19-17. ಓಡಿ ಹೋಗು, ಪ್ರಾಣವನ್ನು ಉಳಿಸಿಕೋ, ಹಿಂದಕ್ಕೆ ನೋಡಬೇಡ. ಈ ಪ್ರದೇಶದೊಳಗೆ ಎಲ್ಲಿಯೂ ನಿಲ್ಲದೆ ಬೆಟ್ಟದ ಸೀಮೆಗೆ ಓಡಿ ಹೋಗು. ನಿನಗೂ ನಾಶ ಸಾಕು ನೋಡಿ. ಇಲ್ಲಿ ಏನ್ ಹೇಳ್ತಾರೆ, 3 ವಿಷಯ ಹೇಳ್ತಾರೆ. ಹಿಂದಕ್ಕೆ ನೋಡಕ್ ಹೋಗ್ಬೇಡ, ಈ ಪ್ರದೇಶದಲ್ಲಿ ಎಲ್ಲಿಯೂ ನಿಂತ್ಕೊಳಕ್ ಹೋಗ್ಬೇಡ, ಬೆಟ್ಟದ ಸೀಮೆಗೆ ಏನಾಗ್ಬಿಡು ಹೋಗ್ಬಿಡು ಅಂತ ಹೇಳ್ತಾರೆ. ನೋಡಿ, ಆ ಸೋದೋಮ್ ಗೋಮೋರ್ ಪಟ್ಟಣ ಬಿಟ್ಬಿಟ್ಟು ನೀನು ಬೆಟ್ಟಕ್ಕೆ ಹೋಗು ಅಂತ ಹೇಳ್ತಾರೆ. ಯಾಕೆ ಆ ಪಟ್ಟಣ ಬಿಟ್ಟು ಹೋಗು ಅಂತ ಕೇಳ್ತಾರೆ? ಅದ್ರ ಮೇಲೆ ನಾನು ಬೆಂಕಿ ಗಂಧಕಗಳನ್ನು ಸುರಿಸ್ತೀನಿ ನಾನು ಅಂತ ಹೇಳ್ತಾರೆ. ಬೆಟ್ಟಕ್ಕೆ ಹೋಗ್ಬಿಟ್ರೆ ಬೆಟ್ಟದಾಗ ಏನಾಗ್ಬಿಡ್ತದೆ? ಬೆಟ್ಟದ ಮೇಲೆ ಬೀಳಲ್ವಾ? ಹಂಗಲ್ಲ. ಏನಪ್ಪಾ ಅಂದ್ರೆ, ಬೆಟ್ಟದಲ್ಲಿ ಬಂಡೆಗಳು, ಗವಿಗಳು ಆಶ್ರಯ ಸಿಗ್ತವೆ, ಮರೆ ಆಗಿರ್ತದೆ. ಅಲ್ಲಿ ತಪ್ಪಿಸ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಇರ್ತದೆ. ಆದ್ರಿಂದ ನೀನ್ ಈ ಪ್ರದೇಶದಲ್ಲಿ ಎಲ್ಲಿ ನಿಂತ್ಕೊಂಡ್ರು ನಿನ್ ಮೇಲೆ ಬೆಂಕಿ ಏನಾಗ್ಬೋದು? ಬೀಳ್ಬೋದು. ಗೊತ್ತಿಲ್ಲ ನನಗೆ. ಬೆಂಕಿ ಆಕಾಶದಿಂದ ಸುರಿಸ್ಬೇಕಾದ್ರೆ ಎಲ್ಲೆಲ್ಲಿ ಬೀಳ್ತದೋ ಅದನ್ನೆಲ್ಲ ಹಿಡ್ಕೊಳಕ್ ಆಗ್ತದ? ಅದಕ್ಕೆ ನೀನು ಎಲ್ಲಿಯೂ ನಿಲ್ಲಕ್ ಹೋಗ್ಬೇಡ, ಹಿಂದಿರಿಗೂ ನೋಡಕ್ ಹೋಗ್ಬೇಡ, ಬೆಟ್ಟಕ್ಕೆ ನೀನು ಓಡೋಗ್ಬಿಡು ಅಂತ ಹೇಳ್ತಾರೆ. ಈಗ ಮತ್ತೆ ಹಿಂದಕ್ಕೆ ನೋಡ್ಬೇಡ ಅಂತಂದ್ರೆ, ಆ ಬೆಂಕಿ ಆ ಹೊಗೆ ಎಲ್ಲಿತ್ತು ಅಂದ್ರೆ ಆಕಾಶದ ಎತ್ತರಕ್ಕೆ ಚಿಮ್ಮಿತ್ತಂತೆ. ಏನು ಕಾಣಿಸ್ತಿರ್ಲಿವಂತ ಆಕಾಶನೇ, ಫುಲ್ಲು ಹೊಗೆ, ಅಷ್ಟು ಹೊಗೆ ಆಡ್ತಿತ್ತಂತೆ. ಆಮೇಲೆ ಆ ಬೆಂಕಿ ನೋಡಿದ್ರೆ ಇವ್ರಿಗೆ ತುಂಬಾ ಭಯ ಆಗ್ಬೋದು. ಆಮೇಲೆ ಇವ್ರಿಗೆ ಪ್ರಾಣ ಹೋಗುವಂತ ಪರಿಸ್ಥಿತಿ ಬರ್ಬೋದು, ಅಥವಾ ಇವ್ರ ಮೇಲೆ ಬೆಂಕಿ ಬೀಳ್ಬೋದು ಅನ್ನೋಂತ ಉದ್ದೇಶದಿಂದ ನೀನೇನ್ ಮಾಡ್ಬೇಡ, ತಿರುಗಿ ನೋಡಕ್ ಹೋಗ್ಬೇಡ ಅಂತ ಹೇಳ್ತಾರೆ. ಆಮೇಲೆ ನೋಡಿದ್ರೆ ಏನಾಗ್ಬೋದು ಅಂದ್ರೆ, ಸ್ವಲ್ಪ ಹೊತ್ತು ನೋಡಂತ ತಡಿ ಅಂತ ಹಂಗೆ ನಿಂತ್ಕೊಂಡ್ಬಿಡ್ಬೋದಲ್ವಾ, ಟೈಮು ವೇಸ್ಟ್ ಆಗ್ಬೋದು, ಸಡನ್ ಆಗಿ ನಿನ್ ಮೇಲೆ ಬೀಳ್ಬೋದು. ಅವರು ಎಷ್ಟು ತ್ವರೆ ಪಡಿಸ್ತಾರೆ ಅಂದ್ರೆ, ವಿತಿನ್ ಸೆಕೆಂಡ್ ಒಳಗೆ ನೀವ್ ಏನ್ ಮಾಡುವ ಹೋಗಲ್ಲ. ಅವನು ಲೋಟ ಹೋಗ್ದಿಲ್ಕ್ ಏನ್ ಮಾಡ್ತಾರೆ ಅಂದ್ರೆ, ಕೈ ಹಿಡಿದು ಎಳ್ಕೊಂಬರ್ತಾರೆ. ಕೈ ಹಿಡಿದು ಎಳ್ಕೊಂಬಂದು ಊರಾಚೆಗೆ ನುಗ್ತಾರೆ ಅವ್ರನ್ನ. ದೇವದೂತರು ಅಷ್ಟು ತ್ವರೆ ಪಡಿಸ್ತಾರೆ, ಅಷ್ಟು ಬೇಗ ನಡಿ, ಬೇಗ ನಡಿ, ಆದಷ್ಟು ಆಗೋಗಲ್ಲ. ಯಾಕೆಂದ್ರೆ ತೀರ್ಪು ಬಂದ್ಬಿಟ್ಟೈತಿ, ದೇವ್ರ ತೀರ್ಪು. ಇದಕ್ಕೆ ಬೆಂಕಿ ಗಂಧಕ ಸುಟ್ಟು ನಾಶನ ಮಾಡ್ಬಿಡ್ರಿ ಅಂತ ದೇವ್ರ ಏನ್ ಮಾಡ್ಬಿಟ್ಟವ್ರೆ, ಆಜ್ಞೆ ಮಾಡ್ಬಿಟ್ಟವ್ರೆ. ಇನ್ನ ಸಮಯನೇ ಇಲ್ವಂತೆ. ಅವ್ರ ಪಾಪ ಏನಾಗ್ಬಿಟ್ಟೈತೆ, ಪಾಪದ ಕೊಡ ತುಂಬೋಗಿರೋದ್ರಿಂದ ಸಮಯನೇ ಕೊಡಕ್ ಹೋಗಲ್ಲ ಅಂತ ಹೇಳ್ತಾರೆ. ಹಂಗಾರೆ ಯಾರ ಪಾಪ ತುಂಬ್ತದೆ ಅಲ್ಲಿ ಆದಿಕಾಂಡದಾಗ ಹೇಳ್ತಾರೆ. ಇದು ಕಾನಾನ್ ದೇಶಕ್ಕೆ ಇಸ್ರೇಲ್ ಬರ್ಬೇಕಾದ್ರೆ ಹೇಳ್ತಾರೆ, ನೀವು ಆ ಕಾನಾನ್ ಹೋಗೋದಿಕ್ಕೆ ತಡೆ ಮಾಡ್ತಾರೆ 40 ವರ್ಷ ಅರಣ್ಯದಲ್ಲಿ ಇಸ್ರೇಲ್ನ. ಯಾಕೆ ತಡೆ ಮಾಡ್ತಾರೆ? ಅಮೋರಿಯರು ಅಲ್ಲಿ ಇರ್ತಾರೆ. ಅಮೋರಿಯರ್ ಪಾಪ ಏನಾಗಿಲ್ಲ, ಇನ್ನ ಕಂಪ್ಲೀಟ್ ಆಗಿಲ್ಲ. ಅದಕ್ಕೆ ನಿಮ್ಮನ್ನ ನಾನು ಅದಕ್ಕೆ ತಗೊಂಡೋಗಿ ಸೇರ್ಸಕ್ಕಾಗಲ್ಲ. ಪಾಪನೇ ಮಾಡ್ದಲೆ, ಆ ಪಾಪದ ಕೊಡ ತುಂಬದಲೆ ಆ ಪಾಪಿಗೆ ಶಿಕ್ಷೆ ಕೊಟ್ರೆ ದೇವರ ಅಪರಾಧಿ ಆಗ್ಬಿಡ್ತಾರೆ. ಅದಕ್ಕೆ ದೇವ್ರ ಏನ್ ಮಾಡಲ್ಲ, ಪಾಪದ ಕೊಡ ತುಂಬಾ ತನಕ ವೆಯ್ಟ್ ಮಾಡ್ತಾರೆ. ಅದಕ್ಕೆ ಅಮೋರಿಯರಲ್ಲಿ ವಾಸ ಮಾಡ್ತಾರೆ, ಅವ್ರ ಪಾಪ ಇನ್ನೂ ತುಂಬಿಲ್ಲ. ಅದಕ್ಕೆ ನೀವು 40 ವರ್ಷ ಈ ಕಾಡಿನಲ್ಲೇ ಏನಾಗ್ಬೇಕು, ಅಲಿದಾಡ್ಬೇಕು, ಅಥವಾ ಇಲ್ಲೇ ರೆಸ್ಟ್ ಮಾಡ್ಬೇಕು, ಇಲ್ಲೇ ಕಾಲ ಕಳಿಬೇಕು, ಇಲ್ಲೇ ಟೆಂಟ್ ಹಾಕೊಂಡು ಈ ಅರಣ್ಯದಲ್ಲೇ ವಾಸ ಮಾಡ್ಬೇಕು ನೀವು. ಆಮೇಲೆ ಇನ್ನೊಂದು ಪಾಪಗಳು, ಅವರು ದೇವ್ರ ಮೇಲೆ ನಂಬಿಕೆ ಹಿಡಿದ್ರಿಂದ ಕಾನಾನ್ ದೇಶಕ್ಕೆ ನಿಮ್ಮನ್ನ ನಾನು ಸೇರ್ಸಲ್ಲ ಅಂದ್ಬಿಡ್ತಾರೆ. ಯಾರನ್ನ ಸೇರ್ಸಲ್ಲ? ಯಾರನ್ನ ಸೇರಿಸ್ತರು? ಆಮೇಲೆ ಇಬ್ರೇನಾ? 18 ವರ್ಷದ ಒಳಪಟ್ಟಿರಂತ ಮಕ್ಕಳನ್ನ, ಚಿಕ್ಕ ಮಕ್ಕಳನ್ನ ನಾನು ನಿಮ್ಮ ಸಂತತಿಯನ್ನ ಅಲ್ಲಿಗೆ ಸೇರಿಸ್ತೀನಿ ನಾನು ಅಂತ ಹೇಳ್ಬಿಟ್ರು. ಅದಕ್ಕೂ ಬೇರೆ ಪಾಠಗಳಿವೆ, ಅದೇ ಆತ್ಮಿಕ ಅರ್ಥಗಳು. ಮಕ್ಕಳು ಅಂತಂದ್ರೆ ಏನು ಅಂತ, ಯಾರು ಅಂತ. ಆಮೇಲೆ ಇವಾಗ ಇಲ್ಲಿ ಈ ಒಂದು ಪಟ್ಟಣಕ್ಕೆ ಏನ್ ಮಾಡಿದ್ರು, ಬೆಂಕಿ ಗಂಧಕಗಳನ್ನ ಸುರಿಸಿದ್ರು. ಆ ಬೆಂಕಿ ಗಂಧಕಗಳು ಏನಪ್ಪಾ ಅಂತಂದ್ರೆ, ಗಂಧಕ ಅಂತಂದ್ರೆ ಆ ಒಂದು ಇದು ಗಂಧಕನ ಇಲ್ಲಿ ಹಾಕ್ಬಿಟ್ಟು ಸ್ವಲ್ಪ ನೀರ್ ಹಾಕ್ಬಿಟ್ರೆ ಸಾಕಂತೆ, ದಗ್ಗಂತ ಬೆಂಕಿ ಎತ್ಕೊಂಡು ವಿತಿನ್ ಸೆಕೆಂಡ್ ಅಲ್ಲಿ ಅಲ್ಲಿ ಆ ಜಾಗ ಎಲ್ಲ ಏನಾಗ್ತದಂತೆ, ಬರ್ನ್ ಆಗ್ಬಿಡ್ತದೆ. ಅದಕ್ಕೆ ಪ್ರಕಟಣೆ ಅಧ್ಯಾಯದಲ್ಲಿ ನಮ್ಗೆ ಈ ಮಾಟಗಾರರು, ಆಮೇಲೆ ಸೈತಾನ, ಸುಳ್ಳು ಪ್ರವಾದಿಗಳು, ನಂಬಿಕೆ ಇಲ್ದವರು, ಏಡಿಗಳು, ಇವೆಲ್ಲರನ್ನು ನಾನು ಏನ್ ಹಾಕಿದೀನಿ, ಬೆಂಕಿ ಗಂಧಕಗಳ ಕೆರೆಯೊಳಗೆ ದಬ್ಬಲ್ಪಟ್ರು ಅಂತ ಓದ್ತೀವಿ ತಾನೆ? ಅಲ್ಲೂರ ಓದ್ತೀವಿ ಚೆನ್ನಾಗೆ, ಗೊತ್ತಾನೆ ಅದು. ಅದೇನು ಓದೋದ್ ಬೇಡ. ಹಂಗಾರೆ ಆ ಬೆಂಕಿ ಗಂಧಕಗಳ ಕೆರೆಯೊಳಗೆ ಹಾಕಿದ್ರು ಅಂದ್ರೆ ಅರ್ಥ ಏನು? ಹಂಗಾರೆ ದೇವ್ರು ಬೆಂಕಿ ಗಂಧಕಗಳ ಕೆರೆನೇನಾದ್ರು
ಏನಾದ್ರು ನಿರ್ಮಾಣ ಮಾಡಿರ್ತಾರ? ಅದೇ ಏನದು ನಮ್ಮ ನಾಶ, ಬೆಂಕಿ ಗಂಧಕ ಒಳ್ಳೆ ಕೆರೆ ಅಂದ್ರೆ ಏನು? ಅದೇ ಮರಣ, ಸರಿ, ಕರೆಕ್ಟ್. ಅರ್ಥ ಏನು? ಅಂದ್ರೆ ಅರ್ಥ ಏನು ಅಂದ್ರೆ ನಮ್ಮ ಆತ್ಮನ ಡೆಸ್ಟ್ರಾಯ್ ಮಾಡ್ತೀವಿ ಅಷ್ಟೇ. ಏನಿದೆ ವಿತಿನ್ ಸೆಕೆಂಡ್ ಇಲ್ಲ ಅಷ್ಟೇ. ಉದಾಹರಣೆ ಬೆಂಕಿ ಗಂಧಕ ಅಂತ ಉದಾಹರಣೆ ಕೊಡ್ತಾರಷ್ಟೇ. ಅಂದ್ರೆ ಬೆಂಕಿ ಗಂಧಕಗಳೊಳಗೆ ಹಾಕ್ಬಿಟ್ರೆ, ಯಾವ ವಸ್ತು ಹಾಕ್ಬಿಟ್ರೆ ಒಂದ್ ಸೆಕೆಂಡ್ ಅಲ್ಲಿ ಏನಾಗ್ಬಿಡ್ತದಂತದ್ದು ಬರ್ನ್ ಆಗ್ಬಿಡ್ತದೆ. ಅದನ್ನ ನಮ್ಮ ಆತ್ಮನ ಇಲ್ದಂಗ್ ಮಾಡ್ತಾರೆ ಅಷ್ಟೇ, ಬೇರೆ ಏನಿಲ್ಲ. ಅದನ್ನ ಬೆಂಕಿ ಗಂಧಕಗಳ ಕೆರೆಗೆ ಹೋಲಿಕೆ ಮಾಡ್ತಾರೆ ಅಷ್ಟೇ, ಬೇರೆ ಏನಿಲ್ಲ. ಅಲ್ಲೇನ್ ಸೃಷ್ಟಿ ಮಾಡಲ್ಲ. ಇದನ್ನ ಬೇರೆಯವರು ಬ್ಯಾಬಿಲನ್ನಲ್ಲಿ ಏನ್ ಹೇಳ್ತಾರೆ, ನರಕಕ್ಕೆ ಹಾಕ್ಬಿಟ್ರು. ಅಲ್ಲಿ ಯಾವಾಗ್ಲೂ ಬೆಂಕಿ ಏನಾಗ್ತಿದೆ, ಉರಿತಾ ಇರ್ತಾರೆ. ಯಾವಾಗ್ಲೂ ಅವ್ರು ಸಾಯ್ತಾರೆ, ಹುಟ್ತಾರೆ ಸಾಯ್ತಾರೆ, ಅಥವಾ ಸಾವೇ ಇಲ್ಲ, ಹಂಗೆ ನರಳ್ತಲೇ ಇರ್ತಾರೆ. ಹೊರಿನ ಅವ್ರನ್ನ ಕಬಾಬ್ ಮಾಡ್ತಾರೆ, ಕರಿತಾರೆ, ಬೆಂಕಿ ಕಂಬಗಳನ್ನ ತೊಬ್ಬುಗಳನ್ನ ಮಾಡ್ತಾರೆ. ಏನೇನೋ ಕಲ್ಪನೆ ಕಥೆಗಳು ಬೈಬಲ್ ಅಲ್ಲಿ ಅವೆಲ್ಲ ಏನಿಲ್ಲ ಇಲ್ಲ ಅಷ್ಟೇ. ಬೆಂಕಿ ಗಂಧಕಗಳ ಕೆರೆ ಅಂದ್ರೆ ವಿತಿನ್ ಸೆಕೆಂಡ್ ಅಲ್ಲಿ ನಮ್ಮ ಆತ್ಮ ಹುಟ್ಟು ಸಾವು ಇಲ್ದಲೇ ಇರಂಗೆ ನಾಶ ಮಾಡ್ಬಿಡ್ತಾರೆ ಅಷ್ಟೇ. ಅದೇ ಬೆಂಕಿ ಗಂಧಕಗಳ ಕೆರೆಗೆ ಹೋಲಿಕೆ ಮಾಡಿದ್ದಾರೆ. ಇಲ್ಲಿ ಆ ಬೆಂಕಿ ಗಂಧಕಗಳನ್ನ ಸುರಿಸಿದ್ರು ಅಂದ್ರೆ ಅರ್ಥ ಆ ಪಟ್ಟಣ ಕಂಪ್ಲೀಟ್ ಸುಟ್ಟೋಗ್ಬಿಡ್ತಂತೆ. ಸುಟ್ಟೋಗಿದ್ಕೆ ಅದ್ರ ಹೊಗೆ ಏನಾಗ್ಬಿಡ್ತು, ಆಕಾಶಕ್ಕೆ ಏರಿತಂತೆ. ಅದನ್ನ ನೋಡ್ಲಿಕ್ಕೆ ಆಗ್ತಿರ್ಲಂತ, ಅಷ್ಟು ಭಯಂಕರವಾಗಿದ್ದರಿಂದ ಹಿಂದಿರುಗಿ ನೋಡಕ್ ಹೋಗ್ಬೇಡ ನೀನು. ಅದು ನಿನ್ ಮೇಲೆ ಬಿದ್ದ್ಬಿಟ್ಟು ನಿನಗೂ ನಾಶನ ಬಂದ್ಬಿಟ್ರೆ ಏನ್ ಗತಿ ಅನ್ಬಿಟ್ಟು ದೇವ್ರೇನ್ ಮಾಡ್ತಾರೆ, ಕಟ್ಟಾಜ್ಞೆಯನ್ನ ಕೊಡ್ತಾರೆ. ಹಂಗಾರೆ ಇಲ್ಲಿ ನೆಕ್ಸ್ಟ್ ಏನ್ ಮಾಡ್ತಾರೆ, ಹಿಂದಿರುಗಿ ನೋಡ್ಬೇಡ ಅಂತ ಹೇಳ್ತಾರೆ. ಇದೇ ರೀತಿ ಮಹಾ ಸಂಕಟ ಕಾಲದಲ್ಲಿ ಅಥವಾ ಮನುಷ್ಯನ ಕುಮಾರನ ಕಾಲದಲ್ಲಿ ಇದೇ ತರ ಇರ್ತದೆ ಅಂತ ಹೇಳ್ತಾರೆ. ಸಿಚುವೇಶನ್ ಏನಾಗ್ತದೆ, ಇದೇ ತರ ಇರ್ತತೆ. ಅಂದ್ರೆ ಜನಗಳೆಲ್ಲ ಉಣ್ತಾ ಇರ್ತಾರೆ, ತಿಂತಾ ಇರ್ತಾರೆ, ಮದುವೆ ಮಾಡ್ಕೊಂತಿರ್ತಾರೆ, ಆರಾಮಾಗಿ ಇದೆ ಈ ಕಾಲನೇ ಅಂತ ತಿಳ್ಕೊಂಬಿಡಿ. ಈಗ ಜನ ಎಲ್ಲ ಹೆಂಗವ್ರೆ, ನಿಮ್ದೇಗೆ ಹಂಗೇ ಇರ್ತಾರೆ. ಸಡನ್ ಆಗಿ ಮಹಾ ಸಂಕಟ ಕಾಲ ನಿಮ್ ಮೇಲೆ ಏನಾಗ್ತದೆ, ಬರ್ತದೆ. ಅದು ಹೆಂಗ್ ಬರ್ತದೆ ಅಂತ ಅದು ನಿಮಗ್ ಗೊತ್ತಿಲ್ಲ. ಅದು ಹಿಂದೇನೂ ಬಂದಿಲ್ಲ, ಮುಂದೇನೂ ಬರಲ್ಲ. ಅದು ಅಂತ ಸಂಕಟ ಕಾಲ ಅದು ಅಂತ ಹೇಳ್ತಾರೆ. ಅದು ಆ ದಿನಗಳನ್ನ ಏನ್ ಹೇಳಿ ಅಂತಾನೆ ಏನಕ್ಕೆ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ಅಲ್ಲಿ 24ನೇ ಅಧ್ಯಾಯಕ್ಕೆ ಉದಾಹರಣೆಗಳನ್ನೆಲ್ಲ ಕೊಡ್ತಾರೆ, ನಮಗೆಲ್ಲ ಗೊತ್ತಿರೋಂಥ ವಿಷಯನೇ. ಆದ್ರಿಂದ ಇಲ್ಲಿ ಲೂಕ 17:29 ಹೇಳ್ತಾರೆ, ಲೋಟನು ಸೋದೋಮ್ ಗೋಮೋರ್ ಪಟ್ಟಣವನ್ನ ಸುಟ್ಟು ಬೂದಿ ಮಾಡಿದಂತ ದಿನದಲ್ಲಿ ಆಕಾಶದಿಂದ ಬೆಂಕಿ ಹೆಂಗೆ ಹೊಗೆ ಏರ್ತೋ 31ನೇ ವಾಕ್ಯದಲ್ಲಿ ಹೇಳ್ತಾರೆ. ನೆಕ್ಸ್ಟ್ ಅಲ್ಲಿ 31 ಓದಿಬಿಡಿ. ಆ ದಿನದಲ್ಲಿ ಗಾಳಿಗೆಯ ಮೇಲೆ ಇರುವವನು ಮನೆಯೊಳಗಿರುವ ತನ್ನ ವಸ್ತುಗಳನ್ನು ತೆಗೆದುಕೊಳ್ಳುವುದಕ್ಕೆ ಇಂದು ಬರಬಾರದು. ಹೇಳ್ತಾರೆ ನೋಡಿ, ಇಲ್ಲಿ ನಮ್ಗೆ ಚೆನ್ನಾಗಿ ಹೋಲಿಕೆಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಒಳ್ಳೆ ಪಾಠ ಇದು. ಲೋಟನ್ಗೆ ಹೇಳ್ತಾರೆ, ನೀನು ಸಡನ್ ಆಗಿ ನಿನ್ ಕುಟುಂಬದವ್ರನ್ನ ಕರ್ಕೊಂಡು ಸಡನ್ ಆಗಿ ಏನ್ ಮಾಡು, ಊರ್ನ ಖಾಲಿ ಮಾಡು, ಸೀದಾ ಹೊರಟ್ಬಿಡು ಅಂತ ಹೇಳ್ತಾರೆ. ಇಲ್ಲಿ ಹೇಳ್ತಾರೆ ನೋಡಿ, ಅದೇ ಮನುಷ್ಯ ಕುಮಾರನ ದಿನದಲ್ಲಿ ಮಾಳಿಗೆಯ ಮೇಲಿರುವವನು ಕೆಳಿಗೆ ಇಳಿದು ಮನೆ ಒಳಗಿರುವಂತದ್ದು ಏನಾದ್ರೂ ಒಂದು ವಸ್ತುನ ತಗೊಳ್ಳೋದಕ್ಕೆ ಇಳಿಯಲ್ಲಿ ಬರಬಾರ್ದವನು. ಆಮೇಲೆ ನೆಕ್ಸ್ಟ್, ಅದೇ ಪ್ರಕಾರ ಹೊಲದಲ್ಲಿರುವವನು ಸಹ ತಿರುಗಿ ಹಿಂದಕ್ಕೆ ಹೋಗಬಾರದು. ಹೊಲದಲ್ಲಿರೋನ್ ಸಹಿತ ಅಷ್ಟೇ, ಮನೆ ತಕ್ಕ ಹೋಗ್ತೀನಿ, ಮನೆಗೆ ಹೋಗಿ ಬರ್ತೀನಿ ತಡಿ ಅಂತ ಅನ್ಬಾರ್ದು. ಆಮೇಲೆ ಲೋಟನ ಹೆಂಡತಿಯನ್ನು ನೆನಪಿಗೆ ತಂದು ಇಲ್ಲಿ ಹೇಳ್ತಾರೆ. ಇವಾಗ ನೋಡಿ, ಅಲ್ಲಿಂದ ಅಲ್ಲಿ ಕನೆಕ್ಟ್ ಮಾಡ್ತಾರೆ. ಲೋಟನ ಹೆಂಡತಿಯನ್ನ ನೀವು ಅವತ್ತು ನೆನಪಿಸ್ಕೊಳ್ರಿ ಅವ ಟೈಮ್ಗಳಲ್ಲಿ ಅಂತ ಹೇಳ್ತಾರೆ. ಈಗ್ಲೇ ನೆನಪಿಸ್ಕೊಬೇಕು, ಅವತ್ ನೆನ್ಸ್ಕೊಂಡ್ರೆ ಪ್ರಯೋಜನ ಇರಲ್ಲ ಅಲ್ವಾ. ಅದರಿಂದ ಲೋಟನ ಹೆಂಡತಿಯನ್ನ ಏನ್ ಮಾಡ್ರಿ, ಲೋಟನ ಹೆಂಡತಿಯನ್ನ ನೆನ್ಸ್ಕೊಳಂತದ್ದೇನು, ಲೋಟನ ಹೆಂಡತಿ ಏನ್ ಮಾಡಿದ್ಲು ಅಂತ ಇವಾಗ ನಾವು ತಿರ್ಗಿ ಅಲ್ಲಿಗೆ ಹೋಗ್ಬೇಕು. ಇವಾಗ ಲೋಟನ ಹೆಂಡತಿ ಏನ್ ಮಾಡ್ತಾಳೆ, ಹಿಂದಿರುಗಿ ನೋಡಿದ್ಲು. ಇವಾಗ ಅಷ್ಟೇ, ಇನ್ನೇನಿಲ್ಲ, ಬೇಕಾಗಿಲ್ಲ. ಹಿಂದಿರುಗಿ ನೋಡಿದ್ರಿಂದ ಏನಾಗ್ಬಿಟ್ಲು, ಉಪ್ಪಿನ ಕಂಬವಾಗ್ಬಿಟ್ಲು. ನೋಡಿ ಇಲ್ಲಿ ಹೇಳ್ತಾರೆ. ಇಲ್ಲಿ ಈಗ ನಾವು ಅದರ ಆತ್ಮಿಕ ಅರ್ಥನ ನೋಡ್ಕೊಂಡು ಹೋಗೋಣ. ಮಾಳಿಗೆಯ ಮೇಲಿರುವವನು ಅಂದ್ರೆ ಏನು? ಈಗ ಫಸ್ಟ್ ಫ್ಲೋರ್ ಮೇಲೆ ಇರ್ತಾನೆ, ಅವನು ಮನೆ ಒಳಗಿರೋಂಥದ್ದು ಏನಾದ್ರೂ ಒಂದು ಮೊಬೈಲ್ ತಗೊಂಡು ಬಂದ್ಬಿಡ್ತೀನಿ ತಡಿ ಅಂತ ಬರೋಕೆ ಎಷ್ಟೊತ್ತು ಬೇಕು? ಅಷ್ಟೇ ಅಲ್ವಾ, ಪಟಪಟ್ ಹೇಳ್ದು. ಅಷ್ಟು ದೇವ್ರ ಏನ್ ಮಾಡಲ್ಲ, ಹೋಗ್ಬೇಡ ಅಂತ ಹೇಳ್ತಾರೆ, ತಗೊಳಕ ಅಷ್ಟು ಆಗಲ್ಲ ಟೈಮ್. ಹಂಗಾರೆ ಏನ್ ಅರ್ಥ ಇದು? ಈಗ ಆತ್ಮಿಕ ಅರ್ಥ ಹೇಳಿ, ಲೌಕಿಕ ಅರ್ಥ ಬೇಡ. ಮಾಳಿಗೆಯ ಮೇಲಿರುವನು ಮನೆಯೊಳಗಿರೋ ವಸ್ತುವನ್ನು ತೆಗೆದುಕೊಳ್ಳಕ್ ಹೋಗೋದ್ ಬೇಡ. ಹೊಲ್ ತಕ ಹೋಗಿರ್ತಾನೆ, ಅವ್ನ್ ಮನೆ ತಕ ಹೋಗಿ ಮನೆಯವ್ರಿಗೆ ಯಾರನ್ನ ಕರ್ಕೊಂಡು ಹೋಗ್ತೀನಿ ನಾನು ಅಂದ್ರೂ ಹೋಗ್ ಕೂಡುದ್ ನೀನು ಅಂತ ಹೇಳ್ತಾರೆ. ನನ್ನ ಹೆಂಡತಿ ನನ್ನ ಮಕ್ಕಳವರಲ್ಲಿ ಕರ್ಕೊಂಡ್ ಬರ್ತೀನಿ ತಡಿ ಅಂತ ಹೇಳಿದ್ರು ನೀನು ಹೋಗ್ ಕೂಡುದು ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ಈ ಎರಡನ್ನು? ಅದು ಒಂದು ಕರೆಕ್ಟ್.
ಒಂದು ದೇವ್ರ ವಿಷಯ ಒಂದಿರುತ್ತೆ, ಲೋಕ ವಿಷಯ ಒಂದಿರುತ್ತೆ. ಪ್ರೇಯರ್ ಹೋಗೋದು ನಾಳೆ ಹೋಗೋಣ ಅಂತ ಇನ್ನೊಂದ್ ಕಡೆ ಹೋದ್ರೆ ಅದು ಅಷ್ಟು ಟೈಮ್ ಇರಲ್ಲ. ನಾಳೆ ಏನಾಗ್ತದೆ ನಮ್ಗೆ ಗೊತ್ತಿರಲ್ಲ. ಇಲ್ಲ, ಅದು ಬರಲ್ಲ. ಇಲ್ಲಿ ಮಾಳಿಗೆ ಅಂತ ಅಂದ್ರೆ ಏನು? ಕರೆಕ್ಟ್ ಕರೆಕ್ಟ್, ಎತ್ತರವಾದ. ಇಲ್ಲ, ಇಲ್ಲಿ ಬೆಟ್ಟನೂ ಬರಲ್ಲ. ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಬೆಟ್ಟಕ್ಕೆ ಓಡೋಗ್ ನೀನು ಅಂತ ಹೇಳಿದ್ರಲ್ಲಿ. ಯಾರಿಗೆ? ಲೋಟನ್ಗೆ. ನೀನು ಎಲ್ಲಿ ಹೋಗ್ಬಿಡು ತಪ್ಪಿಸ್ಕೊಳದಕ್ಕೆ? ಬೆಟ್ಟಕ್ಕೆ ಹೋಗು ಅಂತ ಹೇಳ್ತಾರೆ. ಇಲ್ಲೂ ಬೆಟ್ಟಕ್ಕೆ ಹೋಗು ಅಂತ ಹೇಳ್ಬೋದು, ಕರೆಕ್ಟ್ ಒಪ್ಕೊಬಹುದು, ಬೆಟ್ಟಕ್ಕೆ ಹೋಗ್ಬೋದು ಅಂತ. ಅಲ್ಲಿಗೆ ಮಾಳಿಗೆ ಮೇಲಿರುವಂತವನು ಒಂದು ಅರ್ಥ ಏನಪ್ಪಾ ಅಂದ್ರೆ, ಮಾಳಿಗೆ ಅಂದ್ರೆ ಉನ್ನತವಾದಂತ ಜಾಗ. ಹಂಗಂದ್ರೆ ಸತ್ಯದಲ್ಲಿ ಉನ್ನತವಾಗಿದ್ದೀವಿ ನಾವೀಗ. ಸತ್ಯದಲ್ಲಿ ಇರುವಂತವ್ರು ಮತ್ತೆ ನಾನು ಕೆಳಗಿನ ವಿಷಯಗಳನ್ನ ಗಮನ ಕೊಡಕ್ ಹೋಗ್ಬಾರ್ದು. ಕೆಳಗಿನ ವಿಷಯಗಳಿಗೆ ನೀವು ಗಮನ ಕೊಡಕ್ಕೆ ಇಳ್ಕೊಂಡ್ರೆ ತಿರ್ಗಾ ಮೇಲಿಂದ ಕೆಳಗ್ ಬರೋಷ್ಟೊತ್ತಿಗೆ ಮಹಾ ಸಂಕಟ ಕಾಲ ನಿಮ್ ಮೇಲೆ ಬರುತ್ತೆ. ಅಷ್ಟೇ, ಬೇರೆ ಏನಿಲ್ಲ, ಸಿಂಪಲ್. ಅಂದ್ರೆ ಸತ್ಯದಲ್ಲಿ, ಜ್ಞಾನದಲ್ಲಿ ನಾವು ಆಲ್ರೆಡಿ ಎಲ್ಗೆ ಹೋಗ್ಬಿಟ್ಟಿದೀವಿ ಆಲ್ರೆಡಿ ಇಕ್ಕಟ್ಟಾದ ಮಾರ್ಗದಲ್ಲಿ ಅಲ್ಲಿಗೆ ಬಂದ್ಬಿಟ್ಟಿದೀವಿ ನಾವು. ತಿರ್ಗಾ ಎನ್ ಪ್ಲೈನ್ ನಾವು ಬಂದ್ರೆ ಮಾಮೂಲಿ ತಿರ್ಗಾ ಅಲ್ಲಿಂದ ತನಕ ಕೆಳಗೆ ಇಳಿದ್ಬಿಟ್ರೆ ಎಲ್ಲೆಲ್ಲಿ ಎಷ್ಟೊಂದು ದಾಟಿ ನಾವು ಕೆಳಗೆ ಬರ್ಬೇಕಾಗತ್ತೆ. ಇವಾಗ ಎಲ್ಲಿದೀವಿ ಅಂದ್ರೆ ನೀತಿವಂತರ ಲೆವೆಲ್ ಹತ್ರಕ್ಕೆ ಬೇಡ, ಯೇಸು ಕ್ರಿಸ್ತರ ಒಂದು ಹತ್ರಕ್ಕೆ ಹೋಗ್ಬಿಟ್ಟಿದೀವಿ ನಾವು. ಎಲ್ಲಿ? ಈ ಕಡೆ ಮೆಸ್ಸಿಯೇನ ಈಗ ಸುವಾರ್ಥ ಯುಗದಲ್ಲಿ ಇದ್ದೀವಿ ನಾವೀಗ. ಮೆಸ್ಸಿಯೇನ ಈಗ ಬೇಡ, ಸುವಾರ್ಥ ಯುಗದಲ್ಲಿ ಇದ್ದೀವಿ. ಆರ್ ಪ್ಲೈನ್ಗೆ ಹೋಗ್ತಾ ಇದೀವಿ ಈಗ ಆಲ್ರೆಡಿ. ಎಸ್ ಐತ್ ನೋಡ್ರಿ, ಎಸ್ ಇಂದ ಮುಂದೆ ಟಿ. ಅಲ್ಲಿಗೆ ಹೋಗ್ಬಿಟ್ಟಿದೀವಿ ಅಲ್ಲೇ ನೋಡಿ. ಪಿ ಕ್ಯೂ ಎಂ ಎನ್, ಎನ್ ಪ್ಲೇನ್ ನಲ್ಲಿ ಇದೀವಿ ನಾವೀಗ. ಎಲ್ಲಿದೀವಿ? ಇಕ್ಕಟ್ಟಾದ ಮಾರ್ಗದಲ್ಲಿ ಎಲ್ಲಿದೀವಿ? ಎನ್ ಅಲ್ಲಿ ಇದೀವಿ ನಾವ್ ಇವಾಗ. ಎನ್ ಅಲ್ಲಿ ಇರುವಂತವ್ರು ಮತ್ತೆ ಕ್ಯೂಗ ಅಥವಾ ಪಿಗ ಬಂದ್ಬಿಟ್ರೆ ತಿರ್ಗಾ ಆ ಹಂತಕ್ಕೆ ಹೋಗೋದು ತುಂಬಾ ಕಷ್ಟ. ಅದನ್ನೇ ಪೋಲ್ರು ಹೇಳ್ತಾರೆ, ಒಬ್ಬನು ಜ್ಞಾನ ಪ್ರಕಾಶದಲ್ಲಿ ಸೇರ್ಕೊಂಡು ಮತ್ತೆ ಅವನು ಬೇಕೆಂದು ತಪ್ಪು ಮಾಡಿದ್ರೆ, ತಡಿ ಇದೊಂದ್ ಚೂರು ಇದು ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀನಿ, ಇದೊಂದ್ ಸ್ವಲ್ಪ ನಾನು ತಪ್ಪು ಮಾಡ್ಬಿಟ್ಟು ಮತ್ತೆ ಇದನ್ನ ಪ್ರೇಯರ್ ಮಾಡ್ಕೊಂಡು ಅಥವಾ ದೇವ್ರ ಹತ್ರ ಕ್ಷಮೆ ಹೊಂದಿ ನಾನು ತಿದ್ಕೊಂಡು ತೊಳ್ಕೊಂಡ್ಬಿಡ್ತೀನಿ ಅಂತಂದ್ರೆ ಅದು ಒಂದ್ ದಿನದಲ್ಲಿ ಆಗಂತದ? ಇದೇ ಬಟ್ಟೆ ಕೆಟ್ಟಾಯ್ತಾ? ಇಲ್ಲೇನ ಕರಿಯಾಗಿ ತಡಿ ಸೋಪ್ ಹಾಕಿ ತೊಳ್ಕೊಂಡ್ಬಿಡ್ರಿ ಎಷ್ಟೊತ್ತು ಒಣಗೋಗ್ತದೆ ಅನ್ನಕ್ಕೆ. ನಮ್ಮ ಆತ್ಮಕ್ಕೆ ಅಂಟಿರುವಂತ ಕರೆಗಳು, ಪಾಪಗಳು, ಅವನ್ನ ತೊಳ್ಕೊಳ್ಳೋಂಥದ್ದು ಮತ್ತೆ ತಪ್ಪಾಗಿ ಮತ್ತೆ ನಾವು ಓಡೋಂಥದ್ದು ಎಷ್ಟು ದಿನ ಬೇಕು ನಂಬಿಕೆ ಕಾಪಾಡ್ಕೊಳಕ್ಕೆ? ನಂಬಿಕೆ ಕೆಡಿಸ್ಕೊಂಡ್ಬಿಟ್ರೆ ದೇವ್ರ ಹತ್ರ ನಾವು ಮತ್ತೆ ಕಾಪಾಡ್ಕೊಳ್ಳೋದಿಕ್ಕೆ ತುಂಬಾ ದಿನ ಬೇಕು. ಅದಕ್ಕೆ ಮೇಲಿರುವಂತವನು ಕೆಳಗಿಳಿಯದೆ ಓಡಿ ಹೋಗವನು ಬೆಟ್ಟಕ್ಕೆ. ಎಲ್ಲಿ ಹೋಗ್ಬೇಕು? ಬೆಟ್ಟಕ್ಕೆ ಹೋಗು. ಬೆಟ್ಟ ಅಂತಂದ್ರೆ ಏನ್ ಇವಾಗ? ಆ ಬೆಟ್ಟ ಅಂತಂದ್ರೆ ಮೇಲೆ, ಅದು ಕರೆಕ್ಟ್. ಬೆಟ್ಟ ಅಂದ್ರೆ ದೇವರ ರಾಜ್ಯ. ಬೆಟ್ಟ ಅಂದ್ರೆ ದೇವರ ರಾಜ್ಯ. ಅಂದ್ರೆ ದೇವರ ರಾಜ್ಯ ಕಡೆಗೆ ನೀನು ಹೋಗು. ಅದನ್ನೇ ಯೇಸು ಕ್ರಿಸ್ತರು ಹೇಳೋದು, ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ಏನ್ ಮಾಡ್ಬೇಕು? ತವಕ ಪಡ್ಬೇಕು ನೀವು ಅಂತ ಹೇಳ್ತಾರೆ. ಅದಕ್ಕೆ ನೀನ್ ದೇವರ ರಾಜ್ಯದ ಕಡೆಗೆ ಹೋಗು ಅಂತ ಹೇಳ್ತಾರೆ. ಈಗ ಹೊಲದಲ್ಲಿರುವಂತನು ಮನೆಯಲ್ಲಿರೋ ವಸ್ತುಗಳನ್ನ ತಗೊಳಕ್ ಹೋಗ್ಬಾರ್ದು. ಅಂದ್ರೆ ನಮ್ಮ ಮನಸ್ಸಾಕ್ಷಿಯನ್ನ ರಾಜಿ ಮಾಡ್ಕೊಂಡು ಈಗ ಸತ್ಯ ಕೇಳ್ಕೊಂಡು ಬಂದಿದೀವಿ. ಬ್ಯಾಬಿಲೋನ್ ನಲ್ಲಿ ಉಳ್ಕೊಂಡಿದ್ರಿ, ಎಷ್ಟೋ ಚೆನ್ನಾಗಿತ್ತು, ಅಲ್ಲಿ ಏನೇನೋ ಒಳ್ಳೇದಿತ್ತು. ಆಮೇಲೆ ಅಲ್ಲಿ ಯಾರ್ಯಾರ ಬ್ರದರ್ಸ್ಗಳು, ಪಾಸ್ಟರ್ಗಳು, ಸಹೋದರಗಳು, ಸಿಸ್ಟರ್ಗಳು, ಇವರೆಲ್ಲರ ಮೇಲೆ ನಾವು ಏನ್ ಮಾಡ್ಬೋದು? ಸ್ವಲ್ಪ ಕರುಣೆ ತೋರಿಸುವಂಥದ್ದು. ಅಲ್ಲಿರುವಂತ ವಿಶ್ವಾಸಿಗಳಲ್ಲಿ ಫ್ರೆಂಡ್ಶಿಪ್ ಇಟ್ಕೊಂಡಿರ್ತೀವಿ, ಅವ್ರೇನ್ ಕೆಟ್ಟವ್ರಲ್ಲ ಅಲ್ವಾ, ಅವ್ರ ಜೊತೆ ನಾವೇನ್ ಮಾಡ್ಬೋದು? ಅವ್ರ ಜೊತೆಯಲ್ಲಿ ನಾವು ಕಾಲ ಕಳಿಬಹುದು ಅಂತ ಅಂದ್ರು. ಅದು ಕೆಳಗಿನ ಇದು ನೋಡ್ದಂಗಂತೆ. ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ, ಅವ್ರ ಜೊತೆಲಿ ಇದ್ದಾಗ ಅವ್ರು ಮಾಡೋಂತ ಕೆಲಸಗಳೆಲ್ಲ ಮೇಲಿರುವಂತ ಕೆಲಸ ಮಾಡ್ತಾರ, ಕೆಳಗಿರೋಂತ ಕೆಲಸ ಮಾಡ್ತಾರ. ಅದನ್ನ ಅರ್ಥ ಮಾಡ್ಕೊಬೇಕು. ಅವ್ರ ಜೊತೆನಲ್ಲಿ ಪಾಪ ಮಾಡಿದ್ರೆ, ಅವ್ರ ಜೊತೆನಲ್ಲಿ ನಾವು ವಿಶ್ವಾಸದಲ್ಲಿ ಮೀಟಿಂಗ್ಗಳಿಗೆ ಹೋದ ಅಂತಂದ್ರೆ, ಅವ್ರ ಇದು ಸಭೆಗಳಿಗೆ ಏನಾದ್ರು ನಡ್ರಿ ನಾವು ಬರ್ತೀವಿ, ಸುವಾರ್ತೆ ಅಲ್ವಾ, ನಮ್ದು ಯೇಸು ಸ್ವಾಮಿ ವಿಷಯನೇ ಅಲ್ವಾ ನೀವು ಸಾರ್ತಾ ಇರೋದು, ನಡ್ರಿ ಹೋಗೋಣ ಅಂತ ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಏನ್ ಮಾಡ್ದಂಗೆ? ಕೈ ಮೇಲೆ ಮುದ್ರೆ ಹಾಕಿಸ್ಕೊಂಡಂಗೆ. ಕೆಳಗಿಳ್ದಂಗೂ ಆಯ್ತು, ಮುದ್ರೆಯನ್ನ ಒತ್ಕೊಂಡಂಗ ಆಯ್ತು. ಈ ಮುದ್ರೆಯನ್ನ ಒತ್ತಿಕೊಂಡ್ರೆ ದೇವರ ರಾಜ್ಯದಲ್ಲಿ ಅಧಿಕಾರ ಮಾಡಂಗಿಲ್ಲ ಅಂತ 20ನೇ ಅಧ್ಯಾಯ ಪ್ರಕಟಣೆ ಒಳಗೆ ಏನ್ ಮಾಡ್ತಾರೆ? ಮುದ್ರೆ ಒತ್ತಿಕೊಳ್ಳದೆ ಇರುವವರನ್ನು ಕಂಡೆನು, ಅವರು ಎದ್ದು 1000 ವರ್ಷ ಕ್ರಿಸ್ತನ್ ಜೊತೆ ಆಳ್ವಿಕೆ ಮಾಡ್ತಾರೆ ಅಂತ ಹೇಳೋದಿತ್ತು ಇದನ್ನೇ. ಈಗ ಆಮೇಲೆ ನೆಕ್ಸ್ಟ್ ಇದು ಇನ್ನೂ ಒಂದು 2 ಅರ್ಥನೂ ಬರ್ತದೆ. ಇನ್ನ ಬೇರೆ ಅರ್ಥ ಏನಪ್ಪಾ ಅಂದ್ರೆ,
ಬಂಧು ಬಳಗ, ಗಂಡ ಹೆಂಡತಿ, ಮಕ್ಕಳು, ಹಳೆ ಸಂಪ್ರದಾಯಗಳು, ಕ್ರಿಸ್ಮಸ್, ಬರ್ತ್ಡೇ ಅಂತ ಹಳೆ ವಿಷಯಗಳನ್ನ, ಬ್ಯಾಬಿಲನ್ ನಲ್ಲಿ ಇದ್ದಂತಹ ವಿಷಯಗಳು ಅಥವಾ ಅದಕ್ಕಿನ್ನ ಬರೋದಕ್ಕೆ ಮುಂಚೆ ಲೋಕದಲ್ಲಿರುವಂತ ವಿಷಯಗಳನ್ನ ನಾವು ಮಾಡಿದ್ರೆ ಅದೇ ತಾಯಿ ಅಂತೆ ಮಗಳು ಅಂತಂದ್ರ ಅರ್ಥ. ತಾಯಿ ಮಾಡ್ತಿರೋ ಕೆಲಸನೇ ಮಗಳೇನ್ ಮಾಡ್ತಾಳೆ ಇವಾಗ ಮಾಡ್ತಾಳೆ. ಈಗ ಏನಪ್ಪಾ ಅಂದ್ರೆ ಕ್ಯಾಥೋಲಿಕ್ ಸಭೆ ಮೊದಲು ಕ್ಯಾಥೋಲಿಕ್ ಅಂತ ಇತ್ತು, ಅಲ್ಲಿ ಪೇತ್ರನ್ನು ಸ್ಥಾಪನೆ ಮಾಡಿದಂತ ಸಭೆ ಅದು ಕ್ಯಾಥೋಲಿಕ್. ಆ ಕ್ಯಾಥೋಲಿಕ್ ಸಭೆ ಏನಾಯ್ತು, ರೋಮ್ ಸರ್ಕಾರದೊಂದಿಗೆ ಏನಾಯ್ತು ಸೇರ್ಕೊಳ್ತು, ರೋಮನ್ ಕ್ಯಾಥೋಲಿಕ್ ಅಂತ ಹೆಸರು ಬಂತು. ಈ ರೋಮನ್ ಕ್ಯಾಥೋಲಿಕ್ಸ್ ನಲ್ಲಿ ಏನಾಯ್ತು, ಈ ಒಂದು ಕ್ರಿಸ್ತ ವಿರೋಧಿಯ ಎಲ್ಲಾ ಗುಣಲಕ್ಷಣಗಳನ್ನ ಪೋಪು ಅವರ ಸಂಸ್ಥೆ ಏನಾಯ್ತು ಇಟ್ಕೊಂಡು ನಡೆಸ್ಕೊಂಡು ಬಂತು. ಇದನ್ನ ಮನಗಂಡಂತ ಮಾರ್ಟಿನ್ ಲೂಥರ್ ಏನ್ ಮಾಡಿದ್ರು, ನೀನೇ ಅಂತ್ಯಕ್ರೈಸ್ತ ಅಥವಾ ಆಂಟಿ ಕ್ರೈಸ್ಟ್ ಅಂತ ಹೇಳ್ಬಿಟ್ಟು ಅವರ ವಿರುದ್ಧವಾಗಿ 95 ವಿಷಯಗಳನ್ನ, ಇಂತಿಂತ ಅಪರಾಧಗಳನ್ನ, ಇಂತಿಂತ ಪಾಪಗಳನ್ನ ದೇವರಿಗೆ ವಿರುದ್ಧವಾಗಿ ನೀನ್ ಮಾಡ್ತೀಯ ಅನ್ಬಿಟ್ಟು ಆ ಒಂದು ವ್ಯಾಟಿಕನ್ ಸಿಟಿ ಡೋರ್ಗೆ ಅಂಟಾಕ್ಬಿಡ್ತಾರೆ. ಅಂಟಾಕ್ಬಿಟ್ಟಾಗ ಬೆಳಿಗ್ಗೆ ಬಂದು ನೋಡ್ತಾರೆ, ಎಲ್ಲರೂ ಏನ್ ಮಾಡ್ತಾರೆ, ಜಗಳ ಮಾಡ್ತಾರೆ. ಯಾರನ್ನ? ಮಾರ್ಟಿನ್ ಲೂಥರ್ನ. ನೀನು ಪೋಪ್ಗೆ ವಿರುದ್ಧವಾಗಿ ಮಾತಾಡ್ತೀಯ, ನೀನು ಪೋಪ್ ವಿರುದ್ಧ ಮಾಡಿದ್ರೆ ಏನಾಗ್ತದೆ ನಿನಗೆ, ಇಂಥ ತಪ್ಪು, ಇಂಥ ನರಕಕ್ಕೆ ಹೋಗ್ತೀಯಾ, ಇಂಥ ಶಿಕ್ಷೆ ಬರ್ತದೆ ಅಂತ ಗಲಾಟೆ ಮಾಡ್ತಾರೆ. ಆದ್ರೆ ಕೆಲವು ಸಹೋದರರು ಮಾರ್ಟಿನ್ ಲೂಥರ್ಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಜಾನ್ ವಿಕ್ಲಿಫ್, ಆಮೇಲೆ ಇನ್ನ ಯಾರು ಜಾನ್ ಕೆನಡಿಯನ್ನರ ಏನೋ ಅವ್ರ ಹೆಸರುಗಳವೆ ಮರ್ತೋಗ್ಬಿಟ್ಟದೆ, ಬೇಸಿಕ್ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿದೀವಿ, ಅವನ್ನ ನೋಡಿದೀವಿ. ಅವರೆಲ್ಲ ಮಾರ್ಟಿನ್ ಲೂಥರ್ಗೆ ತುಂಬಾ ಬೆಂಬಲ ಕೊಟ್ಬಿಟ್ಟು ನೀನ್ ಅವ್ರ ಸಭೆಗೆ ಹೋಗೋದ್ ಬೇಡ, ನಾವು ನಡಿ ಹೊರಟೋಗ್ಬಿಡೋಣ ಅಂತ ಏನ್ ಮಾಡ್ತಾರೆ, ಗಲಾಟೆ ಮಾಡಿ ವಿರೋಧ ಮಾಡಿ ಬಂದಿದ್ದಕ್ಕೆ ಪ್ರೊಟೆಸ್ಟ್ ಮಾಡಿದ್ಕೆ, ವಿರೋಧ ಮಾಡಿದ್ಕೆ ಪ್ರೊಟೆಸ್ಟೆಂಟ್ ಅಂತ ಏನ್ ಮಾಡ್ತಾರೆ ಇವರು ಸಭೆಗಳನ್ನ. ಕ್ಯಾಥೋಲಿಕ್ ಅಂತ ಸಭೆ ಅದು. ಅದು ಮೊದಲಿದ್ದಂಥದ್ದು ಕ್ಯಾಥೋಲಿಕ್ ಸಭೆ. ಯಾವುದು ಈ ಪೋಪ್ ಸಂಸ್ಥೆಗಳು ಅವೆಲ್ಲ ಮೊದ್ಲಿತ್ತಲ್ಲ ಸ್ಟಾರ್ಟಿಂಗು, ಅದು ಒರಿಜಿನಲ್. ಅವ್ರು ಏನ್ ಮಾಡಿದ್ರು ಕಾಲಾನಂತರದಲ್ಲಿ ರಾಜರುಗಳನ್ನ ಸೇರಿಸ್ಕೊಂಡು ಅವ್ರ ಜೊತೆ ಅಧಿಕಾರವನ್ನ ಹಂಚ್ಕೊಂಡು ಅವ್ರು ಹೇಳ್ದಂಗೆ ಅವ್ರು ಮಾಡೋಂತ ರೂಲ್ಸ್ಗಳನ್ನ ಸತ್ಯಸಭೆನೇ ಕ್ಯಾಥೋಲಿಕ್ ಸಭೆ, ಸತ್ಯಸಭೆ. ಅದು ಏನಾಯ್ತು, ಮುಂದೆ ರೋಮ್ ಸರ್ಕಾರದೊಂದಿಗೆ ಕೈ ಜೋಡಿಸಿದ್ರಿಂದ ವ್ಯಭಿಚಾರ ಮಾಡ್ದಂಗಾಯ್ತು. ರಾಜ್ಯಗಳೊಂದಿಗೆ ಏನ್ ಮಾಡಂಗಿಲ್ಲ, ಸೇರಂಗಿಲ್ಲ. ಹಂಗ್ ಮಾಡಿದ್ರಿಂದ ಆ ಸಭೆ ಕೆಟ್ಟೋಯ್ತು. ಆ ಕೆಟ್ಟೋಗಿದ್ದು ಏನಾಯ್ತು, ಎಲ್ಲಾ ರಾಜರುಗಳ ಜೊತೆ ಸೇರ್ಕೊಂಡು ಒಳ್ಳೊಳಗೆ ಪಿತೂರಿ ಮಾಡಿ ಪೋಪ್ ಏನ್ ಮಾಡ್ದ, ರಾಜರಿರುವಂತ ಅಧಿಕಾರನ ಪೂರ್ತಿ ಕಿತ್ಕೊಂಡ್ಬಿಟ್ಟು ಇವ್ರು ಫುಲ್ ಸ್ಟ್ಯಾಂಡ್ ಆಗಿ ಇವ್ರು ಹೇಳ್ದಂಗೆ ಅಧಿಕಾರ. ಕಾನ್ಸ್ಟಂಟೈನ್ ರಾಜ ಏನ್ ಮಾಡ್ತಾನೆ, ಅಧಿಕಾರ ಬಿಟ್ಕೊಟ್ಬಿಡ್ತಾನಲ್ಲ. ಬಿಟ್ಕೊಟ್ಟಾಗ ಈ ವಿಷಯ ಎಲ್ಲ ಗೊತ್ತಾದಾಗ ಕಾನ್ಸ್ಟಾಂಟಿನೋಪಲ್ ಅನ್ನೋಂಥವ್ನು ಬಂದು ಏನ್ ಮಾಡ್ತಾರೆ, ತಿರ್ಗಾ ಪೋಪ್ನ ಅರೆಸ್ಟ್ ಮಾಡ್ತಾರೆ. ಅಂದ್ರೆ 1260 ವರ್ಷ ಇವನ ಅಧಿಕಾರ ಕೊನೆಗೊಂಡಾಗ. ಯಾರ್ದು? ಕ್ರಿಸ್ತ ವಿರೋಧಿ ಆಂಟಿ ಕ್ರೈಸ್ಟ್. ಅವ್ರ ಅವಧಿ ಏನಾಯ್ತು, 3.5 ವರ್ಷ, 1260 ದಿನಗಳು ಅಂತ ಹೇಳ್ತೀವಿ. 1260 ವರ್ಷ ಅದು ಬೇರೆ, ಅದು ಇನ್ನು ಆಮೇಲೆ ಬರುವಂತದ್ದು. ಇದು ಮುಂಚೆ ಬರುವಂತದ್ದು, ಇದು ಮೊದ್ಲು ಬಂದಿರೋಂಥದ್ದು. ಈ ಒಂದು 42 ತಿಂಗಳು ಅಥವಾ 3.5 ದಿನ ಅಂತ ಬರ್ತದೆ. ಈಗ ಇದನ್ನೇ ಅದು 1260 ದಿನ ಅಂತಂದ್ರೆ 1260 ವರ್ಷ. ಯಾಕೆಂದ್ರೆ ಅದು ಪ್ರವಾದನೆ ಮಾತು. ಒಂದು ದಿನ ಅಂದ್ರೆ 1 ವರ್ಷ ಪ್ರವಾದಿಗೆ. 1260 ವರ್ಷ ಏನಾಗ್ತದೆ, ಪೋಪ ಆಡಳಿತ ಅಂತ್ಯ ಆಗೋದಾಗ ಕಾನ್ಸ್ಟಾಂಟಿನೋಪಲ್ ಅನ್ನೋಂಥವ್ರು ಅವರು ಬಂದು ಅರೆಸ್ಟ್ ಮಾಡ್ಕೊಂಡು ತಗೊಂಡು ಜೈಲಿಗೆ ಹಾಕ್ತಾರೆ. ಆ ಜೈಲಲ್ಲಿ ಅವರು ಸತ್ತೋಗ್ತಾರೆ. ಅವಾಗ ಜನಗಳಿಗೆ ಗೊತ್ತಾಗ್ತದೆ ಪೋಪ್ ಅಧಿಕಾರ ಇಷ್ಟೇನೆ. ಅವರು ಅದು ಇಸ್ವಿ ಗೊತ್ತಿಲ್ಲ ಒಟ್ನೆಗೆ, ಅವೆಲ್ಲ ಅವೇ ಹಿಸ್ಟ್ರಿ ಒಳಗೆ ಅವೇ. ಅವ ಇಲ್ಲ ಅದಕ್ಕಿಂತ ಮುಂಚೆ ಅವು ನಡೆದಿರೋದು. ಅದಕ್ಕಿಂತ ಮುಂಚೆ ಅವ ಎಲ್ಲ ಆಗಿರೋದು. ಆಮೇಲೆ ಏನಾಗ್ತದೆ, ಈಗ ಅಲ್ಲಿಂದ ಪ್ರೊಟೆಸ್ಟೆಂಟ್ ಶುರುವಾಯ್ತು. ಪ್ರೊಟೆಸ್ಟೆಂಟ್ ಮಾರ್ಟಿನ್ ಲೂಥರ್ ಕಾಲದಲ್ಲಿ ಚೆನ್ನಾಗಿ ಸತ್ಯಸಭೆ ಕ್ಲೀನಾಗಿ ಅಲ್ಲಿಂದ ಫಿಲ್ಟರ್ ಆಗಿ ಇವ್ರು ಹೊರಗಡೆ ಬಂದರು, ಕ್ಲೀನಾಗಿ ನಡೆಸ್ಕೊಂಡ್ರು. ಇವರು ಲೀಡರ್ಗಳು ಸತ್ತೋದ್ಮೇಲೆ ನೆಕ್ಸ್ಟ್ ಏನಾಯ್ತು, ಒಂದೊಂದೇ ಕೆಲಸನ ಅಲ್ಲಿರುವಂತ ವಿಶ್ವಾಸಿಗಳು ಏನ್ ಮಾಡಕ್ ಶುರು ಮಾಡಿದ್ರು. ಮೊದ್ಲಿದ್ರಲ್ಲ ಅಲ್ಲಿ ಎಲ್ಲಿ ಕೆಥೋಲಿಕ್ ಸಭೆ ಒಳಗೆ ಅದೇ ಕ್ರಿಯೆಗಳನ್ನ ಇಲ್ಲಿ ಮಾಡೋದಕ್ಕೆ ಶುರು ಮಾಡಿದ್ರು. ಮೊದಲಿದ್ದಂತ ಪ್ರೊಟೆಸ್ಟೆಂಟ್ ಕೆಥೋಲಿಕ್ ಸಭೆನಲ್ಲಿ ಯಾವುದೇ ಹಬ್ಬ ಹರಿದಿನ ಯಾವುದೇ ರೀತಿಲಿ ಶಿಷ್ಯರು ಏನ್ ಮಾಡ್ತಿದ್ರೋ ಅದೇ ಸಿಸ್ಟಮ್ ಕೆಥೋಲಿಕ್ ಸಭೆಯಲ್ಲಿತ್ತು. ರೋಮನ್ ಜೊತೆ ಸೇರ್ಕೊಂಡಾಗ ಕೆಟ್ಟೋಯ್ತು. ಯಾಕೆ ಅಂತಂದ್ರೆ ಎಲ್ಲಾ ಜನಗಳು ಕನ್ವರ್ಟ್ ಆದ್ರಲ್ಲ. ರಾಜ ಏನ್ ಮಾಡ್ತಾನೆ, ನನಗೆ ಓಟ್ ಬೇಕು, ಓಟ್ಗೋಸ್ಕರ ಏನ್ ಮಾಡ್ತಾನೆ, ಯಾರ್ಯಾರು ಕ್ರಿಶ್ಚಿಯನ್ ಕನ್ವರ್ಟ್ ಆಗ್ತಿರೋ ಅವ್ರಿಗೆಲ್ಲ ನಾನು ಉಚಿತವಾಗಿ ಅಕ್ಕಿ
ಉಚಿತವಾಗಿ ನೀರು ಕರೆಂಟ್ ಬಿಲ್ ಎಲ್ಲ ಕೊಡ್ತೀವಿ ಅಂದ್ರೆ ಏನ್ ಮಾಡ್ತಾರೆ, ಕಾಂಗ್ರೆಸ್ಗೆ ಓಟ್ ಹಾಕಿದ್ರ? ಅದೇ ತರ ಅವತ್ತು ಅಲ್ಲಿ ಆಯ್ತು. ಹಂಗಾಗಿದ್ದಾಗ ಏನಾಯ್ತು, ಎಲ್ಲ ಓಟ್ ಹಾಕ್ಬಿಟ್ರ. ಇವಾಗ ರೋಮನ್ ಸರ್ಕಾರ ಮತ್ತೆ ಈ ಪೋಪ್ ಸಿಸ್ಟಮ್ ಎರಡು ಬಲ ಆಗಿ ಅವ್ರದೇ ರಾಜ್ಯಭಾರ ಆಯ್ತು. ಅಲ್ಲಿಗೆ ಬಂದಿರೋರೆಲ್ಲ ಯಾರಪ್ಪ ಅಂದ್ರೆ ಅನ್ಯ ಜನಾಂಗದವರೇ ಕನ್ವರ್ಟ್ ಆಗಿ ಬಂದವರು. ಅನ್ಯ ಜನಾಂಗದವ್ರಿಗೆ ತುಂಬಾ ದಿನ ಒಂದೊಂದು ಹಬ್ಬ ಇದ್ದು, ಇಲ್ಲಿ ಏನಾಯ್ತು, ಬೋರ್ ಆಯ್ತು. ಅಲ್ಲಿ ದೇವ್ರಿಗೋಸ್ಕರ ಬಂದಿರೋದಲ್ಲ ಅವರು, ಏನಕ್ಕೋಸ್ಕರ ಬಂದವರು? ಸೌಲಭ್ಯಗಳನ್ನ ಪಡ್ಕಣಕ್ಕೋಸ್ಕರ ಬಂದಿರೋರು. ಇವ್ರು ಏನ್ ಮಾಡಿದ್ರು, ಬೈಬಲ್ ಇಟ್ಕೊಂಡ್ ದಿನ ಓದ್ಕೊಂಡ್ ಕೂತ್ಕೊಂತೇವೆ. ಒಂದಿನನೂ ಒಂದ್ ಹಬ್ಬ ಇಲ್ಲ, ಸಡಗರ ಇಲ್ಲ, ಖುಷಿ ಇಲ್ಲ. ಏನಪ್ಪ ಒಡಬೇಕಂಗಿಲ್ಲ, ಹೂವು ಮುಡ್ಕಣಂಗಿಲ್ಲ, ಯಾವನಿಗೆ ಬೇಕಾಗಿದೆ ಇದು ಅಂತ ಗುಣಗುಟ್ಟಕ್ ಶುರು ಮಾಡಿಕ್ಕೆ ಇಲ್ಲಿಂದ ಜನ ಹೋಗ್ಬಿಡ್ತಾರ ಆಚೆಗೆ ಅನ್ಬಿಟ್ಟು ಪೋಪ್ ಏನ್ ಮಾಡಿದ್ರ, ಅವಾಗ ಏನ್ ಮಾಡ್ತಾರೆ, ಒಂದೊಂದೇ ಹಬ್ಬಗಳನ್ನ ತರಕ್ ಶುರು ಮಾಡ್ತಾರೆ. ಎಕ್ಸ್ಮಾಸ್, ಕ್ರಿಸ್ಮಸ್ ಅಂದ್ರೆ ಅರ್ಥ ಏನಂದ್ರೆ, ಎಕ್ಸ್ಮಾಸ್ ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ, ಎಕ್ಸ್ ಅಥವಾ YZ ಯಾರೋ ಗೊತ್ತಿಲ್ದಿರೋರಿಗೆ ನಾವೇನ್ ಮಾಡ್ತೀವಿ, ಅದನ್ನ ಇಡ್ತೀವಿ. ಹಂಗಂದ್ರೆ ಎಕ್ಸ್ ಅಂದ್ರೆ ಅರ್ಥ ಏನ್ರು ಗೊತ್ತಿಲ್ಲ, ಕರೆಕ್ಟ್ ಆಗಿ ಗೊತ್ತಿಲ್ಲ. ಅದಕ್ಕೆ ಇದು ಯೇಸು ಕ್ರಿಸ್ತರು ಹುಟ್ಟಿದ ದಿನ ಗೊತ್ತಿಲ್ಲ, ಅದಕ್ಕೆ ಎಕ್ಸ್ಮಾಸ್ ಅಂತ ಇತ್ತು. ಅದು ಆಮೇಲೆ ಕ್ರಿಸ್ಮಸ್ ಅನ್ನೋಂಥದ್ದು ಬದಲಾವಣೆ ಆಗಿ ಅದು ಬಂತ ಹೆಸರು. ಹಂಗಂದ್ರೆ ಹುಟ್ಟಿದ ದಿನ ಅವ್ರಿಗೆ ಡೇಟ್ ಗೊತ್ತಿಲ್ಲದ್ರಿಂದ ಯಾವುದೋ ದಿನ ಮಾಡೋದು ಯಾಕೆ ಅಂದ್ಬಿಟ್ಟು, ಸೂರ್ಯ ದೇವನ ಒಬ್ಬ ಮಗ ಇರ್ತಾನೆ, ಆ ಮಗನ ಹೆಸರು ಟಾಮೋಸ್ ಅಂತ. ಅವನು ಹುಟ್ಟಿದ ದಿನನ ಅವರು ಆಚರಣೆ ಮಾಡ್ತಿರ್ತಾರ ಆ ದೇಶದಲ್ಲಿ, ಯಾರು ರೋಮನ್ ಇದ್ರೊಳಗೆ. ಅವಾಗ ಅವರು 25 ನಿಮ್ರೋದನ್ ಮಗ ಅಂತಾನು ಅಂತಾರೆ, ನಿಮ್ರೋದನ್ ಮಗ ಅಂತಾರೆ. ಆ ಕಾಲದಲ್ಲಿ ಸೂರ್ಯನ ಪೂಜೆ ಮಾಡ್ತಿರ್ತಾರೆ. ಅವನ್ ಹೆಂಡತಿ ಯಾರು ಗೊತ್ತಾ, ಯಾರು ಲೋಟ, ಇವ್ ನಿಮ್ರೋದ್ನ ಹೆಂಡತಿ. ಸೂರ್ಯದೇವನ ವರದಿಂದ ನನ್ನ ಮಗ ಹುಟ್ಟಿದ. ನಿಮ್ರೋದ್ ಸತ್ತೋದ ತಕ್ಷಣ ಇವಳು ಗರ್ಭಿಣಿ ಆಗ್ತಾಳೆ, ಸತ್ತ ಮೇಲೆ ಗರ್ಭಿಣಿ ಆಗ್ತಾಳೆ. ಅದಕ್ಕೆ ಸೂರ್ಯನ ಇದರಿಂದ ಹೊಟ್ಟೆಲಿ ಹುಟ್ಟಿದಾನೆ ಅಂತ ಹೇಳ್ಬಿಟ್ಟು ಅವನು ಹುಟ್ಟಿದ ಡೇಟು ಈ ಡಿಸೆಂಬರ್ 25 ಆದಿದ್ರಿಂದ ಅವನು ದೇವ್ರ ಮಗ ಅಲ್ವಾ, ಸೂರ್ಯ ದೇವನ ಮಗ. ಇನ್ನ ನಿಮ್ರೋದನ್ ಮಗ ಅನ್ಸ್ಕೊಳಲ್ಲ, ಯಾರ ಮಗ ಅನ್ಸ್ಕೊಂತಾರೆ, ನನ್ನನ್ನ ವ್ಯಭಿಚಾರಣಿ ಏನ್ಬಿಡ್ತಾರಲ್ಲ, ಅದಕ್ಕೆ ಅವಳು ಏನ್ ಮಾಡ್ತಾಳೆ, ಇದು ದೇವ್ರ ಮಗ, ಇದು ಸೂರ್ಯನ ಮಗ, ಅವನು ಹೊರದಿಂದ ಹುಟ್ಟಿರೋ ಅಂತ ಹೇಳಿದ್ಕಿ ಜನಗಳು ಏನ್ ಮಾಡಿದ್ರು, ನಂಬುದ್ರು, ಭಯ ಭಕ್ತಿ ಕೊಟ್ರು, ಅವ್ರಿಗೆ ರೆಸ್ಪೆಕ್ಟ್ ಕೊಟ್ರು. ಅದನ್ನ ಕಟ್ಟುಕತೆ ಮಾಡ್ಕೊಂಡು ನಾವು ವೀಕ್ನೆಸ್ ನಾನು ಉಪಯೋಗಿಸ್ಕೊಂಡು ನಾನು ಇಲ್ಲಿ ಬಾಳ್ಬೋದು ಅಂದ್ಬಿಟ್ಟು ಅವಳು ಏನ್ ಮಾಡಿದ್ಲು, ಆ ದಿನವನ್ನ ಡಿಸೆಂಬರ್ 25ನ ಹುಟ್ಟಿದ ದಿನನ ಆಚರಣೆ ಮಾಡ್ತಾ ಬರ್ತಾರೆ. ಅದು ಮರ್ಮ ಮತ ಮತ್ತು ಬ್ಯಾಬೆಲ್ ಅಂತ ಒಂದು ಬುಕ್ ಐತೆ, ಅದ್ರೊಳಗೆ ಐತಿದ್ದು ಅದೆಲ್ಲ. ಅದಕ್ಕೆ ಇದು ಅವತ್ತಿನಿಂದ ಇದು ಆಚರಣೆ ಮಾಡ್ಕೊಂಡ್ ಬಂದಿರ್ತಾರೆ. ಇದನ್ನ ಏನ್ ಮಾಡ್ತಾರೆ, ಈ ರಾಜ, ಈ ಜನಗಳು ಕನ್ವರ್ಟ್ ಆದವ್ರಿಗೆಲ್ಲ ಬೋರ್ ಆಗೋಯ್ತಲ್ಲ ಅಂದ್ಬಿಟ್ಟು ಆ ಡಿಸೆಂಬರ್ 25 ಅವನು ನಿಮ್ರ ದೇವ್ರ ಮಗ, ಆ ಟಾಮೋಸನನು, ಯೇಸು ಕ್ರಿಸ್ತನು ದೇವ್ರ ಮಗ. ಹಂಗಾರೆ ಆ ದಿನವನ್ನ ಈಗ ದೇವ್ರ ಮಗ ಅಂತ ಹೇಳಿ ನಾವ್ ಇನ್ಮೇಲೆ ಅವನ ಹಬ್ಬ ಯಾಕೆ ಆಚರಣೆ ಮಾಡ್ಬೇಕು? ಯೇಸು ಕ್ರಿಸ್ತರು ನಮ್ಗೆ ದೇವ್ರ ಮಗ ಅಲ್ವಾ, ಆ ದಿನವನ್ನ ದೇವ್ರ ಮಗನ್ಗೆ ವರ್ಗಾಯಿಸ್ಬಿಡೋಣ ಅನ್ಬಿಟ್ಟು ಡಿಸೆಂಬರ್ 25 ಕ್ರಿಸ್ಮಸ್. ಡೇಟ್ ಗೊತ್ತಿಲ್ಲ, ಆ ದಿನನ ಈ ಊರಿಗೆ ವರ್ಗಾಯಿಸಿದ್ರು ಅಷ್ಟೇ. 25 ಅಂತ ಮಾಡಿಕೆ ಶುರು ಮಾಡಿದ್ರು. ಆಮೇಲೆ ಇನ್ನ ಬಲಿಗಳು, ಪೂಜೆಗಳು ಅವನ್ನೆಲ್ಲ ಏನ್ ಮಾಡಿದ್ರು, ಯೇಸು ಕ್ರಿಸ್ತರು ಮಾಡಬಾರ್ದು ಅಂತ ಹೇಳಿದ್ರು. ಇವ್ರೇನ್ ಮಾಡಿದ್ರು, ಅದನ್ನ ಏನ್ ಮಾಡ್ಕೊಂಬಂದ್ರು, ಆ ರೊಟ್ಟಿ ಮತ್ತೆ ಕರ್ತನ ಭೋಜನನ ಅದನ್ನ ತಿಂಗಳಿಗೆ ಒಂದ್ಸರಿ, ವಾರಕ್ಕೊಂದ್ಸರಿ ಎಲ್ಲ ಮಾಡ್ಕೊಂಡು ಇವನ್ನೆಲ್ಲ ಬಂದ್ರು. ವರ್ಷಕ್ಕೆ ಒಂದ್ಸರಿ ಮಾಡ್ಬೇಕು ಅಂತ ಬೈಬಲ್ ಅಲ್ಲಿ ಇತ್ತು. ಇವ್ರು ಏನ್ ಮಾಡಿದ್ರು, ದಿನ ಮಾಡಿದ್ರೆ ಅದಕ್ಕೊಂದ್ ಏನೋ ಅರ್ಥ ಬರ್ತತೆ, ಜನ ಬರ್ತಾರೆ, ಅದಕ್ಕೊಂದು ಕಳೆ ಬರ್ತತೆ, ಅದು ಏನೋ ಒಂದ್ ಜನಗಳು ಖುಷಿ ಸಿಗುತ್ತೆ ಅನ್ಬಿಟ್ಟು ಇವ್ರೇನ್ ಮಾಡಿದ್ರು, ದಿನ ಮಾಡಕ್ ಶುರು ಮಾಡಿದ್ರು. ಆಮೇಲೆ ನೆಕ್ಸ್ಟ್ ಅಲ್ಲಿ ಒಂದು ಕಲ್ಪನಾ ಕಥೆಯನ್ನು ತಗೊಂಡ್ ಸುಟ್ಟಾಕ್ತಾರೆ. ಯಾರನ್ನ? ತಾತ. ಅವನ್ ತಾತ ಬೈಬಲ್ ಅಲ್ಲಿ ಎಲ್ಲೂ ಇಲ್ಲ, ಕ್ರಿಸ್ಮಸ್ ತಾತ. ಅದು ಯಾರೋ ಒಬ್ಬನಿಗೆ ಕನಸು ಬಿದ್ಬಿಡ್ತಂತೆ. ಆ ಕನಸಿನಲ್ಲಿ ತಾತ ಬಂದಿದ್ದಂತೆ, ತಾತ ಹಿಂಗಿಂಗೆ ಗಿಫ್ಟ್ಗಳನ್ನೆಲ್ಲ ತಂದು ಎಲ್ಲರಿಗೂ ಕೊಟ್ಬಿಟ್ರಂತೆ, ಮಕ್ಕಳುಗಳಿಗೆಲ್ಲ ಅಂತ ಹೇಳಿ ಕ್ರಿಸ್ಮಸ್ ಅಲ್ಲಿ ಕ್ರಿಸ್ಮಸ್ ತಾತನ ತಗೊಂಬಂದು ಅದೊಂದು ಹಬ್ಬ ಮಾಡಕ್ ಶುರು ಮಾಡಿದ್ರು. ಆಮೇಲೆ ನಾವು ದೇವಸ್ಥಾನಗಳಲ್ಲಿ ದೀಪಾವಳಿ ಹಚ್ತೀವಿ. ಇವ್ರೇನ್ ಮಾಡಿದ್ರು, ಅಲ್ಲಿ ಕರ್ಪೂರ ಹಚ್ಚೋದಕ್ ಬದಲು ಇವ್ರೇನ್ ಮಾಡಿದ್ರು, ಮೇಣದ ಬತ್ತಿ ಹಚ್ಚಕ್ ಶುರು ಮಾಡಿದ್ರು. ಈಗ ಮೇಣದ ಬತ್ತಿನ ಹೋಗ್ಬಿಟ್ಟು ಲೈಟ್ಗಳನ್ನ ಬಿಟ್ಟಿದೀವ, ಮರಗಳಿಗೆ ಏನಾಗ್ತಿವಿ ಲೈಟ್ಗಳನ್ನ. ಇದೆಲ್ಲ ಇದು ಸಹಿತ ಪಾಪನೇ, ಇದು ದೇವ್ರಿಗೆ ವಿರುದ್ಧವಾದಂತ ಪಾಪಗಳೇನು. ದೇವಾಲಯ ಚರ್ಚ್ಗಳಿಗೆಲ್ಲ ಲೈಟ್ಗಳನ್ನ ಬಿಡುವಂಥದ್ದು ಇದೆಲ್ಲ ಏನಂತಂದ್ರೆ ಆಡಂಬರ ಆಯ್ತು ಅಷ್ಟೇ, ತಪ್ಪೇನಿಲ್ಲ. ಅದು ಲೈಟ್ಗಳು ಬಿಟ್ರೆ ಅದೇನು ಅಷ್ಟೊಂದು ಏನಿಲ್ಲ, ಬಟ್ ಆಡಂಬರ ಆಯ್ತು. ಈಗ ದೇವರು ಏನಪ್ಪಾ ಅಂದ್ರೆ
ಆತ್ಮ ಸ್ವರೂಪನಾದಂತ ದೇವರು. ಆತನನ್ನ ಆರಾಧಿಸಬೇಕಾದ್ರೆ ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ಈಗ ಅಲ್ಲಿ ಲೈಟ್ಗಳು ಬಿಡೋದ್ರಿಂದ ಏನಪ್ಪ ಆಗ್ತದೆ ಅಂದ್ರೆ, ಕ್ರಿಸ್ತನಿಗೆ ಕೊಡುವಂತ ಘನ ಮಾನ ಮಹಿಮೆ ಬಿಲ್ಡಿಂಗ್ ಕೊಡ್ತೀವಿ ನಾವು. ಬಿಲ್ಡಿಂಗ್ ನೋಡಿ ಸೂಪರ್ ಆಗೈತಪ್ಪ ಅಂದ್ರೆ ಮುಗಿದೋಯ್ತು ಕತೆ. ಇದು ತಪ್ಪು, ಪಾಪ ಇದು. ಏನಂತೆ ಹಂಗಂದ್ರೆ ತಪ್ಪು, ಪಾಪ. ಅದು ಹೆಂಗೆ ಅಂತಂದ್ರೆ ಯೋಬ ಹೇಳ್ತಾರೆ, ಹೆಂಗ್ ಗೊತ್ತಾ, ಸೂರ್ಯನು ಹುಟ್ಟುವುದನ್ನಾಗಲಿ ಸೂರ್ಯನು ಮುಳುಗುವುದನ್ನಾಗಲಿ ನೋಡಿ ಬಾಯಿ ಮೇಲೆ ಕೈ ಇಟ್ಟುಕೊಂಡ್ರೆ ಅದು ದೇವರ ವಿರುದ್ಧವಾದ ಪಾಪನೇ ಅಂತಾರೆ. ಏನ್ ಹಂಗಂದ್ರೆ ಹಂಗಂದ್ರೆ ಸೂರ್ಯ ಹುಟ್ಟುವಾಗ ಮುಳುಗುವಾಗ ನೋಡಿದ್ರೆ ಸೂಪರ್ ಆಗಿ ಇರ್ತೈತಿ. ವಿಚಿತ್ರ ಅಲ್ಲ, ಸೌಂದರ್ಯವಾಗಿರ್ತತೆ. ವಿಚಿತ್ರ ಅಂದ್ರೆ ಅದು ಬೇರೆ ಆಗೋಯ್ತು. ಎಷ್ಟು ಚೆನ್ನಾಗೈತಪ್ಪ ಅಂತ ವರ್ಣನೆ ಮಾಡ್ದಂಗಾಯ್ತು. ನಾವಾಗ ನಾವು ದೇವರಿಗೆ ಕೊಡೋ ಗೌರವನ ಯಾರಿಗೆ ಕೊಟ್ಟಂಗಾಯ್ತು? ಸೂರ್ಯನಿಗೆ ಕೊಟ್ಟಂಗಾಯ್ತು. ಅದೇ ಸಮಯದಲ್ಲಿ ನಾವು ಹೇಳ್ಬೇಕಾಗಿರೋದೇನು, ದೇವರು ಎಂತ ಅದ್ಭುತವಾಗಿ ಸೃಷ್ಟಿ ಮಾಡ್ಯವ್ರೆ ಸೂರ್ಯನನ್ನ, ದೇವರೇ ಸ್ತೋತ್ರ ನಿನಗೆ ಅಂತ ದೇವ್ರಿಗೆ ಹೇಳ್ಬೇಕು. ಒಂದ್ ಹಾಡು ಐತಲ್ಲ, ಒಂದ್ ಹಾಡು ಚೆನ್ನಾಗಿ ಜ್ಞಾಪಕ ಬರ್ತದೆ ಈ ಟೈಮಾಗ ನಮ್ಗೆ. ಏನದು? ಅಲ್ಲ, ಕುಂಬಾರ ಮಾಡಿದ ಮಣ್ಣಿನ ಮಡಿಕೆ ಏನ್ ಚಂದ ಅಂತೀರೋ. ಕುಂಬಾರ ಮಾಡಿರೋಂತ ಮಣ್ಣಿನ ಮಡಿಕೆನ ಕಲ್ಲರ್ ಡಿಸೈನ್ ಮಾಡಿ ಇಕ್ಕಿರ್ತಾರೆ. ಏನ್ ಸಕ್ಕದ ಮಾಡ್ಯಾನಪ್ಪ ಕುಂಬಾರ ಅಂತ ಹೇಳಿದ್ರೆ ಕುಂಬಾರನ್ಗೆ ಹೋಯ್ತು. ಅದೇ ಈ ಮಣ್ಣಿನ ಮಡಿಕೆ, ಈ ಮಣ್ಣಿನ ಮಡಿಕೆ ಮಾಡಿರೋಂತ ಕುಂಬಾರನ್ನ ನಾವು ಹೊಗಳ್ಬೇಕೇ ಹೊರತು ಇದನ್ನೆಲ್ಲ, ಈ ದೇಹನೆಲ್ಲ ನಾವು ಹೊಗಳ್ಬೇಕಾಗಿರೋದು. ಈ ದೇಹವನ್ನ ಮಾಡಿದನ್ನ ಹೊಗಳ್ಬೇಕು. ಅದಕ್ಕೆ ಮೂಗ್ತಿ ನೋಡ್ಬಿಟ್ಟು ಎಷ್ಟ್ ಚೆನ್ನಾಗೈತೆ ವಜ್ರದ ಮೂಗ್ತಿ ಅಂತ ಅನ್ನೋದ್ಕಿಂತ ಆ ಮೂಗುತಿ ಇಕ್ಕೊಂಡಿರೋ ಮೂಗನ್ನ ಮಾಡಿರೋ ದೇವ್ರನ್ನ ಕೊಂಡಾಡ್ಬೇಕು ನಾವು, ಅಲ್ವರ? ಹಂಗೆ ಈ ಚರ್ಮನ ನೋಡೋದ್ಕಿಂತ ಈ ಚರ್ಮದ ಮೇಲೆ ತೊಟ್ಟಿರೋಂಥ ಡ್ರೆಸ್ ನೋಡಿ ಏನ್ ಸೂಪರ್ ಆಗೈತೆ ಅಂತೀವಲ್ಲ, ಅದಲ್ಲ. ಅದ್ರ ಒಳಗಡೆ ಇರೋಂಥ ದೇಹನ, ಚರ್ಮನ ದೇವ್ರು ಸೃಷ್ಟಿ ಮಾಡಿದಾರಲ್ಲ, ಆ ದೇವ್ರನ್ನ ನಾವು ಕೊಂಡಾಡ್ಬೇಕು. ಅವ್ ಹಾಡಿನೊಳಗೆ ಇನ್ನೂ ಏನೇನೋ ಗೊತ್ತಾ, ಅವೆಲ್ಲ ಬೇಡ ನಮ್ಗೆ ಇವಾಗ. ಹಂಗನ್ಬಿಟ್ಟು ನಮ್ಗೆ ಯಾವ್ಯಾವ ರೀತಿ ಪಾಪ ಮಾಡ್ತೀವಿ ಅನ್ನೋದಕ್ಕೆ ಉದಾಹರಣೆ ಅದು. ಆದ್ರಿಂದ ಇಲ್ಲಿ ನಾವು ಬಂಧು ಬಳಗ, ನಮ್ಮ ಗಂಡ ಹೆಂಡತಿ ಮಕ್ಕಳು, ಸಂಪ್ರದಾಯಗಳು, ಕ್ರಿಸ್ಮಸ್, ಬರ್ತ್ಡೇ ಅಂತ ಈ ಬೇರೆ ವಿಷಯಗಳ ಬಗ್ಗೆ ನಾವೇನಾದ್ರೂ ಸ್ವಲ್ಪ ಕರುಣೆಯನ್ನ, ಅನುಕಂಪವನ್ನ ತೋರಿಸಿ ಅವುಗಳಲ್ಲಿ ನಾವು ಇಷ್ಟಪಟ್ರೆ ಮಾಳಿಗೆಯಿಂದ ಏನ್ ಮಾಡ್ದಂಗೆ ಕೆಳಗೆ ಇಳ್ದಂಗ ಆಗ್ತದೆ. ಯಾಕೆಂದ್ರೆ ಯೇಸು ಕ್ರಿಸ್ತರು ಹೇಳಿದ್ರು, ನನ್ನ ಶಿಷ್ಯನಾಗ್ಬೇಕಾದ್ರೆ, ನನ್ನ ಹತ್ರ ಬರ್ಬೇಕಾದ್ರೆ ಅವನಿಗೆ ಏನು ಅರ್ಹತೆ ಬೇಕು, ಏನು ಅವನಿಗೆ ಏನ್ ಬೇಕು ಅಂತ ಹೇಳ್ಯಾರ. ಫಸ್ಟ್ ತನ್ನ ತಂದೆ ತಾಯಿ, ಆಮೇಲೆ ಹೆಂಡತಿ ಮಕ್ಕಳು, ಆಮೇಲೆ ತನ್ನನ್ನು, ತನ್ನ ಪ್ರಾಣವನ್ನು ಅಗೆ ಮಾಡದೆ ಹೋದ್ರೆ ನನ್ನ ಶಿಷ್ಯನಾಗಕ್ಕಾಗಲ್ಲ ಅಂತ. ಹಂಗಾರೆ ಇದು ಟಾಪಿಕ್ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ಏನಪ್ಪಾ ಅಂದ್ರೆ, ನಾವು ದೇವರ ರಾಜ್ಯಕ್ಕೆ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು ಅನ್ನೋಂಥದ್ದು ಬರ್ತವೆ ಇದ್ರೊಳಗೆ ಪಾಯಿಂಟ್ಗಳು. ಅಲ್ಲೇ ನೆಕ್ಸ್ಟ್ 14:26 ನೋಡ್ರಿ. ಅದೇ ಬಿಡಿ ವಾಕ್ಯ ನಮಗೆ ಗೊತ್ತಿರೋಂಥದ್ದು. ಏನದು? ನನ್ನ ಶಿಷ್ಯನಾಗೋದಿಕ್ಕೆ ಏನೇನ್ ಕಂಡೀಷನ್ ಬೇಕು ಅನ್ನೋದು ಅದು ಕೊಟ್ಟವ್ರೆ. ಮತ್ತಾಯ 16:25 ಅದು ಬೇಡ, ನೆಕ್ಸ್ಟ್ ಅದು ಗೊತ್ತಿರೋಂಥ ಮಾತಲ್ವಾ. ತನ್ನ ಪ್ರಾಣವನ್ನ ಉಳಿಸಿಕೊಳ್ಳಬೇಕೆಂದಿರುವವನು ಅದನ್ನು ಕಳಕೊಳ್ತಾನೆ ಅಂತ ಹೇಳ್ತಾರಲ್ಲಿ. 16:25 ಅಲ್ಲಿ ಹೇಳ್ತಾರೆ, ತನ್ನ ಪ್ರಾಣ ಕಾಪಾಡ್ಕೊಬೇಕು, ಇಲ್ಲ ನನ್ನನ್ನ ರಕ್ಷಣೆ ಮಾಡ್ಕೊಬೇಕು, ನಾನು ಉಳ್ಕೊಂಡ್ರೆ ಸಾಕು ಅನ್ನುವಂಥದ್ದಾದ್ರೆ ಅದನ್ನ ಕಳ್ಕಂತಾನೆ ಅಂತ ಹೇಳ್ತಾರೆ. ಯಾವ್ದನ್ನ? ಅದನ್ನ ಅಂದ್ರೆ ಯಾವ್ದನ್ನ? ಜೀವ ಕಿರೀಟ ಅಥವಾ ಅಮರತ್ವ, ನಿತ್ಯ ಜೀವ ಅಥವಾ ದೇವರ ರಾಜ್ಯ, ಇದನ್ನ ಅವನು ಕಳ್ಕೊಂಡ್ಬಿಡ್ತಾನೆ. ಆದ್ರೆ ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನ ಕಳ್ಕೊಂಡ್ರೆ ಅದನ್ನ ಉಳಿಸಿಕೊಳ್ತಾನೆ ಅಂತ ಹೇಳ್ತಾರೆ ಯೇಸು ಕ್ರಿಸ್ತರಲ್ಲಿ ಉದಾಹರಣೆ ಕೊಡ್ತಾರೆ, ಅಲ್ವರಾ? ಅಲ್ಲೇ ಇನ್ನೊಂದು ಮಾತು ಹೇಳ್ತಾರೆ, ಒಬ್ಬನು ಲೋಕವೆಲ್ಲಾ ಸಂಪಾದನೆ ಮಾಡ್ಕೊಂಡು ಪ್ರಾಣ ನಷ್ಟಪಟ್ರೆ ಅವ್ನಿಗೆ ಏನ್ ಪ್ರಯೋಜನ ಅಂತ ಹೇಳ್ಬಿಟ್ರು. ಹಂಗಾರೆ ನಾವು ಅನೇಕ ವಿದ್ಯೆ, ಬುದ್ಧಿ, ಜ್ಞಾನ, ಮನೆ, ಮಠ, 4 ಅಂತಸ್ತು 5 ಅಂತಸ್ತು ಬಿಲ್ಡಿಂಗು ಎಲ್ಲಾ ಸಂಪಾದನೆ ಮಾಡಿದ್ದೀನಿ ಅಂತಂದ್ರೆ ನನ್ ಪ್ರಾಣ ನಷ್ಟಪಟ್ರೆ ನನ್ಗೇನ್ ಪ್ರಯೋಜನ? ಒಬ್ಬ ಮನುಷ್ಯ, ಅದೇನೋ ಹೇಳ್ತಾರಲ್ಲ ಯೇಸು ಕ್ರಿಸ್ತರು ಉದಾಹರಣೆ, ಒಬ್ಬ ಮನುಷ್ಯ ತನಗೆ ಬೇಕಾದಂತ ಜೀವಮಾನದಲ್ಲಿ ಎಲ್ಲಾನು ಸಂಪಾದನೆ ಮಾಡಿದಂತೆ, ಇನ್ನು ನನ್ನ ತಂದೆ, ನನ್ನ ಮಕ್ಕಳು, ಮೊಮ್ಮಕ್ಕಳು ಆಸ್ತಿ ತನಕ ಕುತ್ಕೊಂಡು ತಿನ್ಬೋದು, ಅಷ್ಟನ್ನ ಕಣಜ ಕೀಳ್ಸಿ ದೊಡ್ಡ ಕಣಜ ಮಾಡಿ ಅದಷ್ಟು ತುಂಬಿಟ್ಟಿದೀನಿ,
ಅಂತ ಹೇಳಿದಾಗ ರಾತ್ರಿನೇ ಬಂದು ನಿನ್ ಪ್ರಾಣನ ಏನ್ ಮಾಡ್ತಾರೆ. ಹಂಗಾರೆ ನೀನ್ ಇಷ್ಟೊತ್ತು ಕೂಡಿಸಿದ್ದು ಏನ್ ಪ್ರಯೋಜನ, ಯಾರಿಗ್ ಬಂತು? ನೀನ್ ತಿಂದ ಅಂದ್ರೆ ಇಲ್ಲ. ಹಂಗಾರೆ ಆ ರೀತಿ ಆಗ್ಬಿಡ್ತದೆ. ಅದಕ್ಕೆ ಹೇಳ್ತಾರೆ, ಅದೇ ಕೊಲೊಸ್ಸೆಲ್ ಪೌಲ್ರು ಹೇಳ್ತಾರಲ್ಲ 3:2 ವಾಕ್ಯದಲ್ಲಿ, ಬೇಡ ಗೊತ್ತಿರೋ ವಾಕ್ಯನೇ, ಏನ್ ಹೇಳ್ತಾರಲ್ಲಿ ಕೊಲೊಸ್ಸೆ 3:2 ಮೇಲಿರುವಂತವುಗಳನ್ನ ಹುಡುಕ್ರಿ, ಅಲ್ಲಿ ಯಾರಿದ್ದಾರೆ ಮೇಲೆ? ತಂದೆ ದೇವರು, ಯೇಸು ಕ್ರಿಸ್ತರು, ಅವ್ರ ಪ್ರೀತಿ, ಅವ್ರ ಆಶೀರ್ವಾದ, ಅವ್ರ ಮಹಿಮೆ, ಅವ್ರ ರಾಜ್ಯ ಎಲ್ಲ ಅಲ್ಲಿ ಮೇಲಿದೆ. ಅದು ಅಂತವುಗಳ ಮೇಲೆ ಮನಸ್ಸಿಡ್ರಿ. ಭೂ ಸಂಬಂಧವಾದವುಗಳ ಮೇಲೆ ನೀವೇನ್ ಮಾಡ್ಬಿಡಿ. ಭೂ ಸಂಬಂಧವಾದವುಗಳು ಅಂತ ಅಂದ್ಬಿಟ್ರೆ ಎಲ್ಲ ಸೇರ್ಕೊಂಡ್ಬಿಡ್ತದೆ. ಏನದು? ವ್ಯಕ್ತಿ, ವಸ್ತು, ಎಲ್ಲಾ ಸೇರ್ಕೊಂಡ್ಬಿಡ್ತವೆ. ಅಧಿಕಾರಗಳು, ಪ್ರತಿಯೊಂದು ಇವುಗಳ ಮೇಲೆ ನೀವು ಮನಸ್ಸನ್ನ ಇಡಕ್ ಹೋಗ್ಬೇಡ್ರಿ. ನಾವು ದೀಕ್ಷಾ ಸ್ನಾನದಲ್ಲೇ ಏನ್ ಮಾಡಿದೀವಿ? ಲೋಕದ ಪಾಲಿಗೆ ಸತ್ತು ದೇವ್ರಿಗೋಸ್ಕರ ಜೀವಿಸ್ತೀವಿ ಅಂತ ಹೇಳ್ತೀವಿ. ಹಂಗಂತ ಬಾಯಲ್ಲಿ ಹೇಳ್ಬಿಟ್ಟು ಒಡಂಬಡಿಕೆ ಮಾಡ್ಕೊಂಡ್ಬಿಟ್ಟು ಮತ್ತೆ ಲೋಕದ ವ್ಯಾಮೋಹಗಳು, ಲೋಕದ ವಿಷಯಗಳಲ್ಲೇ ಕಾಲ ಕಳೀತಾ ಹೋದ್ರೆ ಮೇಲಿಂದ ಕೆಳಿಕೆ ಏನ್ ಮಾಡ್ದಂಗೆ. ಸತ್ಯ ಕೇಳಿದಾಗ ಮೇಲ್ಕ್ ಹೋಗಿರ್ತೀವಿ. ಎಲ್ಲಿ ಒಂದು 100 ಮೆಟ್ಲು ಇರ್ತವೆ ಪರಲೋಕಕ್ಕೆ ಅಂತ ಇಟ್ಕೊಳ್ಳಿ, 50 ಮೆಟ್ಲು ಹತ್ಬಿಟ್ಟಿರ್ತೀವಿ. ಯಾವಾಗ? ಸತ್ಯ ಕೇಳಿದಾಗ. ಮತ್ತೆ ಕೇಳ್ತಾ 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 ಎಲ್ಲಾ ಸತ್ಯ ಗೊತ್ತಾಯ್ತು ಅಂದಾಗ ಟಕ್ಕನಂಗೆ ಎಲ್ಲಿ ಇಳಿತೀವಿ ಅಂದ್ರೆ ಕೆಳಗೆ ಇಳಿದು ಬಿಟ್ಟಿರ್ತೀವಿ. ಇನ್ನೆಲ್ಲ ಗೊತ್ತಾಗ್ಬಿಡ್ತು, ಇನ್ನೇನ್ ಬೇಕಾಗಿಲ್ಲ, ನಮ್ಗೆ ಎಲ್ಲ ತಿಳ್ಕೊಂಡ್ಬಿಟ್ಟಿದೀನಿ ನಾನು ಅಂತ ಅಂದ ತಕ್ಷಣ ಎಲ್ಲಿಗೆ ಬಂದ್ಬಿಟ್ಟ? ಕೆಳಗಡೆ ಬಂದ್ಬಿಟ್ಟಿರ್ತೀವಿ. ಹಂಗನ್ನಕ್ ಹೋಗ್ಲೇಬಾರ್ದು. ಎಷ್ಟೇ ತಿಳ್ಕೊಂಡ್ರು ಅದಕ್ಕಿನ್ನ ಗೊತ್ತಿಲ್ದಿರಂಥದ್ದು 100ರಷ್ಟು, 200ರಷ್ಟು, 500ರಷ್ಟು ಏನಾಗ್ತದೆ ಇರುತ್ತೆ ವಿಷಯ. ತಿಳ್ಕೊಂಡಿರೋದು ನಾವು ಎಲ್ಲಾ ಇಷ್ಟೊತ್ತು ತಿಳ್ಕೊಂಡಿರೋದು ₹1 1 ಪೈಸನು ಏನಾಗಿಲ್ಲ. ಇನ್ನ ನಾವು ಸತ್ಯ ತಿಳ್ಕೊಂಡಿಲ್ಲ. ದೇವರ ವಿಷಯ ಎಷ್ಟೋ ಅಗಾಧವಾಗಿದೆ ಅಂತಾರೆ. ಭೂಮಿ ಮೇಲೆ ಇರೋದನ್ನೇ ಇನ್ನು ನಾವು ಏನ್ ಮಾಡಿಲ್ಲ. ಇನ್ನು ಪರಲೋಕದಲ್ಲಿ, ಆಕಾಶದಲ್ಲಿ ಇರೋದನ್ನ ತಿಳ್ಕೊಳಕತ್ತದ. ಆ ಸೂರ್ಯ ಚಂದ್ರನ ತಿಳ್ಕೊಳಕ್ಕೆ ಇನ್ನು ವಿಜ್ಞಾನಿಗಳ ಕೈಲಿ ಇನ್ನೂ ಹುಡುಕ್ತಿಲ್ಲ ಅವ್ರಿ. ಚಂದ್ರನ ಮೇಲೆ ಏನೈತೆ, ಸೂರ್ಯನ ಒಳಗಡೆ ಏನೈತೆ ಅಂತ. ಇನ್ನ ನಕ್ಷತ್ರಗಳನ್ನ ತಿಳ್ಕೊಳಕತ್ತದ. ನಕ್ಷತ್ರಗಳಿಗಿಂತ ಆಚೆ ಇರೋದನ್ನ ತಿಳ್ಕೊಳಕತ್ತದ. ಆಗಲ್ಲ. ಅದಕ್ಕೆ ಹೇಳೋದು, ನಾವು ಇನ್ನೂ ತಿಳ್ಕೊಳ್ಳೋಂಥದ್ದು ಸತ್ಯ ಬೇಕಾದಷ್ಟಿದೆ. ಆದ್ರಿಂದ ಭೂ ಸಂಬಂಧವಾದವುಗಳ ವಿಷಯದಲ್ಲಿ ನಾವು ಬಿಟ್ಬಿಟ್ಟು ಮೇಲೆ 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 ಹೋಗ್ತಾ ಇರ್ಬೇಕು. ಒಂದೊಂದೇ ಮೆಟ್ಲ ದಿನ ಕೆಳಿಬಾರ್ದು. ಲೋಕದವರು, ಕುಟುಂಬ ಅಂತ, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ ಅಂದ್ರೆ ರಕ್ಷಣೆ ಇಲ್ಲ. ಇಲ್ಲಿ ಆ ಮಹಾ ಸಂಕಟ ಕಾಲದಲ್ಲಿ ಸಿಗಾಕಂತೀವಿ ಅಂತ ಅರ್ಥ. ಇವುಗಳ ಬಗ್ಗೆ ನಾವು ಅನುಕಂಪ, ನಾವು ಪ್ರೀತಿ ತೋರ್ಸೋದಾದ್ರೆ, ಲೋಟನ ಹೆಂಡತಿ ಅದೇ ಮಾಡಿದ್ದು. ಏನು ಅಂತಂದ್ರೆ, ಅಯ್ಯೋ ನನ್ನ ಒಡವೆಗಳು, ಬಟ್ಟೆಗಳು, ನನ್ನ ಆಸ್ತಿ ಏನೇನೋ ಇಕ್ಕಿದ್ದೆ ಅಲ್ಲಿ ಬೀರು ಒಳಗೆ, ಪೆಟ್ಟಿಗೆ ಒಳಗೆ, ತಗೊಂಬೇಕಾಯ್ತು, ಸ್ವಲ್ಪ ತಕ್ಕಂಡನ ಓಡ್ ಬರ್ಬೋದಾಗಿತ್ತಲ್ಲ ಅಂತ ಏನ್ ಮಾಡ್ಲಂತೆ. ಹಿಂದಿರ್ಗ್ ನೋಡ್ದು, ಎಲ್ಲ ಸುಟ್ಟೋಗ್ಬಿಡ್ತಾ, ನನ್ನ ಮನೆ ಎಲ್ಲ ಹೋಗ್ಬಿಡ್ತಾ ಅಂತ ತಿರುಗಿ ನೋಡ್ದು. ಅಷ್ಟೇ ಕೆಲಸ. ಅದು ಆತ್ಮಿಕ ಇಸ್ರೇಲರಿಗೆ ಲೋಟನ ಹೆಂಡತಿಯಿಂದ ಏನಪ್ಪ ಪಾಠ ಅಂದ್ರೆ, ಸತ್ಯದಲ್ಲಿ ಮೇಲ್ ಹೋಗಿರೋನು ಕೆಳಿಕೆ ಇಳಿದ್ ಬರ್ಬಾರ್ದು. ಲೋಟನ ಹೆಂಡತಿಯನ್ನ ನೆನಪಿಗೆ ತಂದ್ಕೊಳ್ರಿ. ಅಲ್ಲಿ ಅವಳು ಹಿಂದಿರುಗಿ ನೋಡಿದ್ರಿಂದ ಉಪ್ಪಿನ ಕಂಬ ಆದ್ಲು ಅಂದ್ರೆ, ಉಪ್ಪಂತೂ ರುಚಿ ಪದಾರ್ಥನೇ. ಆದ್ರೆ ಉಪ್ಪು ಆ ರುಚಿ ಕೊಡ್ಲಿಲ್ಲ ಅಂದ್ರೆ ಅದ್ ಏನಕ್ಕಂತೆ ಹೊರಗೆ ಹಾಕಿ ತುಳಿಯೋಕೆ ಯೋಗ್ಯನೇ ಹೊರತು ಮತ್ತೇನ್ಕೋ ಅದೇನಾಗಲ್ಲತ್ತೆ, ಉಪಯೋಗಕ್ಕೆ ಬರಲ್ಲ. ಅಂದ್ರೆ ಅವಳು ಉಪಯೋಗಕ್ಕೆ ಬರ್ದಲೇ ಇರೋಂತ ಉಪ್ಪು ಆದ್ಲ ಅವಳು, ಅದನ್ನ ಸಾರ್ಗೆ ಹಾಕಕತ್ತದ, ಆಗಲ್ಲ. ಹಂಗಾರೆ ನಾವು ಹೆಂಗಿರ್ಬೇಕಪ್ಪ ಅಂದ್ರೆ ರುಚಿ ಕೊಡೋ ತರ ಇರ್ಬೇಕಾಗಿದೆ. ಹಂಗಾರೆ ಲೋಟನ ಹೆಂಡತಿ ತರ ನಾವು ಈ ಲೋಕದ ವಿಷಯಗಳ ಬಗ್ಗೆ ವ್ಯಾಮೋಹನ, ವಸ್ತುಗಳ ಬಗ್ಗೆ, ವ್ಯಕ್ತಿಗಳ ಬಗ್ಗೆ ವ್ಯಾಮೋಹವನ್ನು ಇಟ್ಕೊಂಡ್ರೆ ಆ ಬೆಂಕಿ ನಮ್ಮ ಮೇಲೆ ಬಂದು ನಮಗೂ ನಾಶನ ಆಗ್ತದೆ. ಆ ವಾಕ್ಯಕ್ಕೆ ನಾವೇನ್ ಮಾಡ್ದಂಗೆ, ಅವಿಧೇಯರಾದಂಗೆ. ಅದಕ್ಕೆ ಬರುವಂತ ಶಿಕ್ಷೆ ನಾವೇನ್ ಮಾಡಕ್ಕಾಗಲ್ಲ, ತಪ್ಪಿಸ್ಕೊಳಕ್ಕಾಗಲ್ಲ. ಈಗ ಆ ಬೆಟ್ಟ ಅಂದ್ರೆ ದೇವರ ರಾಜ್ಯ. ಅಲ್ಲಿ ಬಂಡೆಗಳ ಆಶ್ರಯ ಸಿಕ್ತಿತ್ತು. ಒಳಗಿದ್ರೆ ಅವ್ರಿಗೆ ಏನಾಗ್ತಿತ್ತು, ಬಂಡೆ ಸಂಧಿ ಮೇಲಿದ್ದಾಗ ಆ ಬೆಂಕಿ ಬಿದ್ದರೆ ಬಂಡೆ ಏನಾಗ್ತಿತ್ತು, ಅವ್ರಿಗೆ ರಕ್ಷಣೆ ಕೊಡ್ತಾ ಇತ್ತು. ಅದೇ ರೀತಿ ಇಲ್ಲಿ ಬಂಡೆ ಅಂದ್ರೆ ಯಾರು? ಯೇಸು ಸ್ವಾಮಿ. ಹಂಗಾರೆ ಆ ಬೆಟ್ಟ ಕೊಡೋಗು ಅಂತಂದ್ರೆ, ಆ ಬೆಟ್ಟ ಅಂದ್ರೆ ದೇವ್ರ ರಾಜ್ಯ. ಅಲ್ಲಿ ನಮಗೆ ಬಂಡೆ ಯಾರು? ಯೇಸು ಕ್ರಿಸ್ತರು ನಮ್ಗೆ ಅಲ್ಲಿ ಆಶ್ರಯ ಕೊಡ್ತಾರೆ. ಅಲ್ಲಿ ಏನಿಲ್ಲ, ನಮ್ಗೆ ಕೇಡು ಇಲ್ಲ, ಸೈತಾನ ಇಲ್ಲ, ಮರಣ ಇಲ್ಲ, ಹಸಿವೆ ಇಲ್ಲ, ಚಿಂತೆ ಇಲ್ಲ, ಗೋಳಾಟ ಇಲ್ಲ. ಅಂತ ಆಶ್ರಯ ಗಿರಿ ಬಂಡೆ ನಮ್ಮ ದೇವರಾಗಿದ್ದಾರೆ, ಯೇಸು ಕ್ರಿಸ್ತರಾಗಿದ್ದಾರೆ. ಅವ್ರನ್ನ ದಾಟಿ ಯಾವ ಕೇಡು ನಮ್ಮನ್ನ ಏನ್ ಮಾಡಕ್ಕಾಗಲ್ಲ, ಅಲ್ಲಿ ಮುಟ್ಟಕ್ಕಾಗಲ್ಲ. ಹಿಂದಿರಿಗೆ ನೋಡೋದು. ಈಗ ಲೋಟ ಏನ್ ಮಾಡ್ಬೇಕಾಯ್ತಂದ್ರೆ, ಆ ಬೆಟ್ಟಕ್ಕೆ ಓಡಿ ಹೋಗ್ಬೇಕಾದ್ರೆ ಅವನು ಏನೇನು ಮಾಡ್ದ ಅದನ್ನ ನಮ್ಗೆ ಇವಾಗ ಬೆಟ್ಟಕ್ಕೆ ಹೋದ ನೋಹ, ಅವನ ಇಬ್ರು ಹೆಣ್ಮಕ್ಳು 3 ಜನ ಹೋದ್ರಷ್ಟೇ. ಆ 3 ಜನನು ರಕ್ಷಣೆಯನ್ನ ಹೊಂದ್ಕೊಂಡ್ರು.
ಎಲ್ಲಿಂದ? ಬೆಂಕಿಯಿಂದ ತಪ್ಪಿಸ್ಕೊಂಡು ಏನ್ ಮಾಡಿದ್ರು ಅವರು? ಬೆಟ್ಟದಲ್ಲಿ ರಕ್ಷಣೆ ಹೊಂದ್ಕೊಂಡ್ರು. ಈಗ ಲೋಟ ರಕ್ಷಣೆ ಹೊಂದಿದ ತರ ನಾವು ರಕ್ಷಣೆ ಹೊಂದ್ಬೇಕಾದ್ರೆ ಏನ್ ಮಾಡ್ಬೇಕು? ಒಂದು ವಿಧೇಯರಾಗ್ಬೇಕು. ಆಮೇಲೆ ಹೇಳಿದ ತಕ್ಷಣ ವಿಧೇಯರಾಗ್ಬಿಟ್ರೆ ಸಾಕ? ಲೋಟನ ಹೆಂಡತಿಯಲ್ಲಿರೋ ಗುಣನು ಬಿಟ್ಬಿಡ್ಬೇಕು. ಏನ್ ಲೋಟನ ಹೆಂಡತಿಯಲ್ಲಿ ಇದ್ದಿದ್ದಂತ ಗುಣ ಅಲ್ಲ, ತಿರುಗಿ ನೋಡೋದಲ್ಲ. ಆ ಆಸೆ ಪಟ್ಟಿದ್ದು ಲೋಕದ ವಿಷಯಗಳ ಬಗ್ಗೆ, ವ್ಯಕ್ತಿಗಳ ಬಗ್ಗೆ, ಅಧಿಕಾರ ಅಂತ ಏನ ಬೇರೆ ವಿಷಯಗಳ ಬಗ್ಗೆ ಆಸೆ ಪಟ್ಟಿದ್ದು, ಪ್ರೀತಿಸಿದ್ದು, ಅದನ್ನ ತ್ಯಾಗ ಮಾಡಿದ್ದಕ್ಕೆ ಇವ್ರು ಹೋದ್ರು. ಯಾರು? ಲೋಟ. ಈ ಲೋಟ ಏನ್ ಮಾಡ್ದ? ದನ, ಕರು, ಒಂಟೆ, ಕತ್ತೆ, ಆಮೇಲೆ ಅವ್ರಿಗೆ 100 ಎಕರೆ ಜಮೀನುಗಳಿದ್ದು. ಅವನು ಎಂತ ಜಾಗ ನಾರಿಸ್ಕೊಂಡಿದ್ದು? ಅಬ್ರಹಾಂ ಬಂದು ಕೇಳ್ತಾರೆ, ನಿನ್ಗೆ ಯಾವ ಜಾಗ ಬೇಕಪ್ಪ, ನೀನ್ ಆರಿಸ್ಕೊ. ನೀನ್ ಎಡಗಡೆಗೆ ಹೋದ್ರೆ ನಾನು ಬಲಗಡೆಗೆ ಹೋಗ್ತೀನಿ, ಅಥವಾ ನೀನ್ ಬಲಗಡೆಗೆ ಹೋದ್ರೆ ನಾನು ಈ ಕಡೆಗೆ ಹೋಗ್ತೀನಿ ಅಂದ್ರೆ ಹಸಿರು ನೀರಾವರಿ ಜಾಗವನ್ನೇ ಲೋಟ ಆರಿಸ್ಕೊಂಡಿರ್ತಾನೆ. ಹಂಗಾರೆ ಎಷ್ಟು ಸಮೃದ್ಧಿಕರವಾದಂತ ಅವನಿಗೆ ಆಸ್ತಿಗಳು, ತೋಟಗಳು ಇತ್ತು. ಅವನಿಗೆ ಎಲ್ಲವನ್ನ ಏನ್ ಮಾಡ್ದವನು? ತ್ಯಾಗ ಮಾಡ್ದ. ಅಂದ್ರೆ ನಾನು ರಕ್ಷಣೆ ಹೊಂದೋಕ್ ಮುಖ್ಯ, ನನಗಿದೆಲ್ಲ ಹೋದ್ರು ಚಿಂತೆ ಇಲ್ಲ. ನಾನ್ ರಕ್ಷಣೆ ಹೊಂದೋಕ್, ಜೀವ ಉಳಿಸ್ಕೊಂಬಕ್, ನಾನು ರಕ್ಷಿಸಲ್ಪಟ್ರೆ ಸಾಕು. ಅದ್ ಮುಂದೆ ದೇವ್ರು ಸಿದ್ಧ ಮಾಡ್ತಾರೆ, ಅಥವಾ ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿ ಇದ್ ಮಾಡ್ಕೊಂಬೋದು, ಪ್ರಾಣ ಉಳ್ಕೊಂಡ ಸಾಕಲ್ವಾ? ಅದೇ ತರ ನಾವು ರಕ್ಷಣೆ ಹೊಂದಬೇಕು. ನಮ್ಗೆ ನಮ್ಮ ಆತ್ಮ ರಕ್ಷಣೆ ಹೊಂದಬೇಕು. ಆತ್ಮ ರಕ್ಷಣೆ ಹೊಂದಿದ್ರೆ ಏನ್ ಬೇಕಾದ್ರೂ ಏನ್ ಮಾಡ್ಬೋದು? ದೇವ್ರು ಕೊಡ್ತಾರೆ ಅದನ್ನ. ಆದ್ರಿಂದ ನಾವು ತ್ಯಾಗ ಮಾಡೋದನ್ನ ದೇವ್ರು ನೋಡ್ತಾರೆ. ಅವ್ರಿಗೆ ಮಾತ್ರನೇ ರಕ್ಷಣೆ. ಯಾರು ತ್ಯಾಗ ಮಾಡಿ ಲೋಟಂತರ ಹೋಗ್ತಾರೋ ಅವರು ದೇವರ ರಾಜ್ಯವನ್ನ ಸೇರ್ಕೊಂಡು ಅಲ್ಲಿ ಪೂರ್ಣಗೊಳಿಸ್ತಾರೆ ಅವ್ರ ಓಟನ ಅಂತ ಹೇಳ್ತಾರೆ. ಇಲ್ಲಿ ನೆಕ್ಸ್ಟ್ ಅಲ್ಲೇ ಇನ್ನು ಕೆಳಗಡೆ ಲೂಕ 17 ಮಾಳಿಗೆ ಮೇಲಿರುವವನು ಅಂತ ಕೆಳಗಡೆ ವಾಕ್ಯ ನೋಡ್ರಿ. ಹೊಲದಲ್ಲಿರುವವನು ಅನ್ನೋದಕ್ಕಿಂತ ಮುಂಚೆ ಹಾ, ಅಲ್ಲ ಅಲ್ಲ, ಮಾಳಿಗೆ ಮೇಲಿರುವವನು ಅಂತ ಹೇಳಿದ್ರಲ್ವಾ, ಅದು ಎಲ್ಲ ಐತಿ. ಹಾ ಹಾ ಅದೇ ಮುಂಚೆ. ಹಾ ಅದೇ ಕೆಳಗಿನ್ನ ಕೆಳಗಡೆ ಬನ್ನಿ. ಬರಬಾರ್ದು. ಮುಂದಕ್ಕೆ ಇಲ್ವಾ? ಹಾ ಅದು ಸಾಕು. ಈಗ ಏನು ಎಲ್ಲಿಗೆ ಬಂದ? ಆ ರಾತ್ರಿಯಲ್ಲಿ ಒಂದೇ ಮಂಚದ ಮೇಲೆ ಇಬ್ರು ಇರ್ತಾರೆ. ಯಾರು ಇರ್ತಾರೆ ಈಗ? ಯಾರ್ಯಾರು ಅವ್ರೆ? ಹಾ ಒಂಚೂರು ಪರವಾಗಿಲ್ಲ, ಲಿಟ್ರಲ್ ಅಲ್ಲ, ಇದು ಆತ್ಮಿಕ ಅರ್ಥನೇ ಹೇಳ್ರಿ ನಿಮ್ಗೆ. ಇಲ್ಲಿ ಏನಂತಂದ್ರೆ, ಒಂದೇ ಮಂಚದಲ್ಲಿ ಇಬ್ರು ಇರ್ತಾರೆ, ಒಬ್ರು ತೆಗೆಯಲ್ಪಡ್ತಾರೆ, ಒಬ್ರು ಆರಿಸಲ್ಪಡ್ತಾರೆ. ಅಂದ್ರೆ ನೀವು ಹೇಳೋದು ಒಂದ್ ಸ್ವಲ್ಪ ಕರೆಕ್ಟ್, ಪರವಾಗಿಲ್ಲ. ಏನಂದ್ರೆ ಮಂಚ ಅಂದ್ರೆ ಏನು? ಮಂಚ ಅಂದ್ರೇನು? ಅಥವಾ ಹಾಸಿಗೆ? ಮಂಚ ಅಂದ್ರೇನು? ಹಾಸಿಗೆ ಅಲ್ವಾ? ಹಾಸಿಗೆ ಮೇಲೆ ಇಬ್ರು ಮಲಿಕೊಂಡವ್ರೆ. ಯಾರ್ಯಾರು ಅಲ್ಲಿ? ಯಾರ್ಯಾರವ್ರೆ? ಇಬ್ರು ಹೆಂಗಸರು ಅಂತ ಇಲ್ಲ, ಇಬ್ರು. ಇಬ್ರು. ಆಮೇಲೆ ಹೆಂಗಸರ? ಇಬ್ರು ಗಂಡಸರೇ. ಒಬ್ಬನು ಅಂದ್ರೆ ಪುರುಷ, ಇನ್ನೊಬ್ಬನು ಬಿಡಲ್ಪಟ್ಟ ಅಂದ್ರೆ ಇಬ್ರು ಪುರುಷರೇ. ಹಂಗಂದ್ರೆ ಏನಪ್ಪಾ ಅಂದ್ರೆ, ಇಲ್ಲಿ ಕ್ರೈಸ್ತರಲ್ಲಿ, ನಮ್ಮಲ್ಲಿ ಆತ್ಮಿಕ ವಿಷಯದಲ್ಲಿ ಹೆಂಗಸರು ಗಂಡಸರು ಅಂತ ಬರಲ್ಲ, ಇಬ್ರು ಒಂದೇ, ಇಬ್ರು ಬರ್ತಾರೆ ಅದ್ರೊಳಗೆ. ಅದ್ರ ಅರ್ಥ ಏನಪ್ಪಾ ಅಂದ್ರೆ, ಹಾಸಿಗೆ ಅಂತ ಅಂದ್ರೆ ಏನಪ್ಪಾ ಅಂದ್ರೆ, ಯೆಶಾಯನು ಬರೆದಂತ ಪ್ರವಾದನೆ ಗ್ರಂಥ 28ನೇ ಅಧ್ಯಾಯ 20ನೇ ವಾಕ್ಯ.
ಅದೇ ಅದೇ ಓದಿ. ಒಬ್ಬನು ಚಾಚಿಕೊಂಡು ಬಲಗೇನೆಂದರೆ ಹಾಸಿಗೆ ಉದ್ದ ಸಾಲದು, ಹಾ ಉದರಿಕೊಂಡು ಬಲಗೇನೆಂದರೆ 28, 20. ಉದರಿಕೊಂಡು ಬಲಗೇನೆಂದರೆ ಒದಗಿಯ ಅಗಲ ಸಾಲದು. ನೋಡಿ, ಇಲ್ಲಿ ಒಂದೇ ಮಂಚದ ಮೇಲೆ ಅಥವಾ ಒಂದೇ ಹಾಸಿಗೆ ಮೇಲೆ ಇಬ್ರು ಮಲಿಕೊಂಡವ್ರೆ. ಅದು ಹಾಸಿಗೆ ಅಂದ್ರೆ ಏನಪ್ಪಾ ಅಂತ ನಾವು ಫಸ್ಟ್ ಕಂಡು ಹಿಡ್ಕೊಬೇಕು. ಮಲಿಕೊಂಡಿರೋದು ಆಮೇಲೆ ನೋಡೋಣ. ಹಾಸಿಗೆ ಅಂತ ಅಂದ್ರೆ ಏನಂದ್ರೆ ನಂಬಿಕೆ ವಿಶ್ವಾಸದಲ್ಲಿ ಇದಾರೆ. ಇಬ್ರು ಎಲ್ಲವ್ರೆ? ನಂಬಿಕೆ. ಒಂದು ನಂಬಿಕೆ ಒಂದು ವಿಶ್ವಾಸದಲ್ಲಿ ಇಬ್ರು ಅವ್ರೆ. ಅಂದ್ರೆ ಒಂದ್ ಸಭೆ ಒಳಗೆ, ಒಂದ್ ಗುಂಪಲ್ಲಿ, ಒಂದ್ ಸಂಸ್ಥೆ ಒಳಗೆ ಇಬ್ರು ಅವ್ರೆ. ಆ ಇಬ್ರಲ್ಲಿ ಇಬ್ರು ಮನಸ್ಥಿತಿ ಹೆಂಗೈತೆ ಅಂತ ಅಂದ್ರೆ, ಒಬ್ಬನಿಗೆ ಕಾಲ್ ನೀಡ್ಕೊಂಡ್ ಮಣಿಕಣನ ಅಂತ ಹೋದ್ರೆ ಅವನಿಗೆ ಒಬ್ಬನಿಗೆ ಏನಾಗ್ತಾ ಇಲ್ವಂತೆ, ಇದು ಮ್ಯಾಟು ಸಾಲ್ತಾ ಇಲ್ಲ. ಮಣಿಕಣಕ್ ಹೋದ್ರೆ ಉದ್ದ ಸಾಲ್ತಾ ಇಲ್ಲ. ಮುದ್ರಕಂಡ್ ಮಣಿಕಣನ ಅಂತ ಹೋಗಕ್ ಹೋದ್ರೆ ಅಗಲ ಸಾಲ್ತಾ ಇಲ್ಲ. ಅಗಲ ಇಕ್ಕಟ್ಟು. ಮುದ್ರಕಣಕ್ ಹೋದ್ರೆ ಏನ್ ಬೇಕು ನಮ್ಗೆ? ಆ ಕಡೆ ಈ ಕಡೆ ಕೈ ಹೋಗ್ತವೆ, ಅಗಲ ಬೇಕು. ಅಲ್ಲಿಗೆ ಅರ್ಥ ಮಾಡ್ಕೊಳ್ರಿ. ಹಾಸಿಗೆ ಉದ್ದನೂ ಇಲ್ಲ, ಅಗಲನೂ ಇಲ್ಲ. ಹಂಗಾರೆ ಅರ್ಥ ಏನಪ್ಪಾ ಅಂದ್ರೆ, ನಂಬಿಕೆಗೆ ವಿಶ್ವಾಸಕ್ಕೆ ಸೂಚನೆ ಇಲ್ಲಿ. ಅಂದ್ರೆ ಮಕ್ಕಳ ತರ ಇರೋಂತವ್ರಿಗೆ ಇದು ಉದ್ದಕ್ಕೈತೆ. ಮಕ್ಕಳಾದ್ರೆ ಏನು, ಚಿಕ್ಕವರು, ಅವ್ರಿಗೆ ಇಷ್ಟಾಗಲ್ದ ಎಷ್ಟು ಒದಾಡ್ರು ಇಲ್ಲಿಂದ ಅಲ್ಲಿ ಉಳ್ಳಾಡ್ಕೊಂಡು ಸಾಕಾಗ್ಬಿಡುತ್ತೆ. ಇದು ನಮ್ಗೇನಾಗಲ್ಲ, ಅದು ಸಾಕಾಗಲ್ಲ. ಕಾಲು ನೆಲ್ಕೋಗ್ತದೆ, ಇತ್ತು ತಲೆನೂ ನೆಲ್ಕೋಗ್ತದೆ. ಆ ಅರ್ಥ ಏನಪ್ಪಾ ಅಂದ್ರೆ, ನಮಗೆ ಸತ್ಯ ತಿಳಿತಾ ನಮಗೆ ಪ್ರಶ್ನೆಗಳು ಬರ್ತವೆ. ಆ ಪ್ರಶ್ನೆಗಳು ಬಂದಾಗ ಉತ್ತರ ಕೇಳಕ್ ಹೋದ್ರೆ ಅವ್ರು ಏನ್ ಹೇಳ್ತಾರೆ ಗೊತ್ತಾ? ದೇವ್ರನ್ನ ಪ್ರಶ್ನೆ ಮಾಡಕ್ಕೆ ನೀನ್ ಎಷ್ಟ್ರವನು ಅಂತ ಹೇಳ್ತಾರೆ. ಕಾರಣ ಅವ್ರಿಗೆ ಗೊತ್ತಿಲ್ಲದಕ್ಕೆ ಮಾತಾಡ್ತಾರೆ. ಆಮೇಲೆ ಇನ್ನೊಂದು ಹೇಳ್ತಾರೆ ಗೊತ್ತಾ? ನೀನು ಯಾರನ್ನ ಕೇಳ್ತಾ ಇದ್ಯಾ? ದೇವರನ್ನ ಪರೀಕ್ಷೆ ಮಾಡಬಾರ್ದು ಅಂತ ಗೊತ್ತಿಲ್ವಾ ಅಂತಾನೆ ಹೇಳ್ತಾರೆ. ಆಮೇಲೆ ಇನ್ನೊಂದು ಏನ್ ಹೇಳ್ತಾರೆ ಅವ್ರಿಗೆ? ಏನ್ ಹೇಳ್ತಾರೆ? ಹೆಚ್ಚು ತಿಳ್ಕೊಂಡ್ಬಿಟ್ರೆ ನೀನ್ ಏನಾಗ್ಬಿಡ್ತೀಯ? ಹುಚ್ಚ ಆಗ್ಬಿಡ್ತೀಯ. ಪ್ರಸಂಗಿ ಇದು ಪ್ರಸಂಗಿಲಿಗೆ ಸೋಲಮ್ಮನ್ ಹೇಳಿಲ್ವಾ? ಹೆಚ್ಚು ಜ್ಞಾನ ಪಡ್ಕೊಂಡ್ರೆ ಏನಾಗ್ತೀಯಾ? ಹುಚ್ಚ ಆಗ್ಬಿಡ್ತೀಯ. ಅದಕ್ಕೆ ಈಗ ಸಿಕ್ಕಿರೋ ಸತ್ಯನೇ ಸಾಕು, ಇದು ನಿಮ್ಗೆ ತೃಪ್ತಿ. ಇಷ್ಟಾಗೆ ಇದ್ಬಿಡು. ಹೆಚ್ಚಿಗೆ ಏನ್ ಮಾಡಕ್ ಹೋಗ್ಬಾರ್ದು. ದೈವ ಮೂಲವನ್ನ, ಗುರು ಮೂಲವನ್ನ, ನದಿ ಮೂಲನ ಏನ್ ಮಾಡ್ಬಾರ್ದು. ಇದು ಲೋಕದ ವಿಷಯಗಳನ್ನ ತಗೊಂಡ್ಬಂದು ಇಲ್ಲಿ ಬೈಬಲ್ಗೆ ಏನ್ ಮಾಡ್ತಾರೆ? ಮ್ಯಾಚ್ ಮಾಡಕ್ ಹೋಗ್ತಾರೆ. ಅದಕ್ಕೆ ಅವನಿಗೆ ಏನಾಗ್ತಾ ಇಲ್ಲ, ಹಾಸಿಗೆ ಉದ್ದ ಸಾಲ್ತಾ ಇಲ್ಲ. ಅರ್ಥ ಮಾಡ್ಕೊಂಡ್ರ? ಹಾಸಿಗೆ ಅಂದ್ರೆ ಏನಿಲ್ಲಿ? ನಂಬಿಕೆ, ವಿಶ್ವಾಸ. ಅವನ ವಿಶ್ವಾಸ ಬೆಳೀತಾ ಐತಿ ಇವಾಗ. ಆ ವಿಶ್ವಾಸದಲ್ಲಿ ಅವ್ನು ಇರೋಣ ಅಂತ ಅಂದ್ರೆ ಅಲ್ಲಿ ಪ್ರಶ್ನೆಗೆ ಉತ್ತರ ಸಿಗ್ತಾ ಇಲ್ಲ ಅವನಿಗೆ. ಈಗ ಒಬ್ಬ ಅವನೇ, ಅರ್ಥ ಮಾಡ್ಕೊಂಡ? ಈಗ ಅವನು ಒಬ್ಬ ಅವನೇ. ಇನ್ನೊಬ್ಬ ಅವನು ಮುದ್ರಕಂಡು ಮನಿಕಣಕ್ ಹೋಗೋಣ ಅಂದ್ರೆ ಅವನಿಗೆ ಆಗ್ತಾ ಇಲ್ಲ, ಅಗಲ ಆಗ್ತಾ ಇಲ್ಲ. ಅದಕ್ಕೆ ಅವನು ಇವಾಗ ಕೇಳಕ್ ಹೋದಾಗ ಅವನು ಬಿಟ್ಟು ಬರೋಣ ಅಂತಂದ್ರೆ ಅವನ ಮನಸ್ಸಿನಾಗ ಏನಂದ್ರೆ, ಇದು ತಾಯಿ ಸಭೆ, ಇದನ್ನೇನ್ ಮಾಡ್ಬಾರ್ದು, ನೀನು ಬಿಟ್ಟು ಹೋಗ್ಬಾರ್ದು. ಆಮೇಲೆ ನಿನಗೆ ಸತ್ತಿ ಕರ್ಕೊಂಬಂದಿದ್ ಯಾರು? ನನ್ನ ಬಿಟ್ಬಿಟ್ಟು ನೀನು ಇನ್ನೊಬ್ರಿಗೆ ಹೋದ್ರೆ ದೇವರು ಯೇಸು ಸ್ವಾಮಿ ಮಿಸ್ತರ, ನೀನು ಯಾರಿಗೆ ದ್ರೋಹ ಮಾಡ್ದಂಗ ಆಗ್ತದೆ? ಯೇಸು ಕ್ರಿಸ್ತರಿಗೆ ಏನ್ ಮಾಡ್ದಂಗೆ? ದ್ರೋಹ ಮಾಡ್ದಂಗ ಆಗಲ್ವಾ ಅಂತ ಹೇಳ್ತಾರೆ. ಅವಾಗ ಅವನು ಏನ್ ಮಾಡ್ತಾನ? ಅವನು ಅಯ್ಯಪ್ಪ, ಇವ್ರು ನನ್ನ ಪಾಸ್ಟ್ರು, ನನ್ನ ಒಂದು ಇದು ದೇವ್ರ ಸಮಾನ, ನನ್ನ ಕುರುಬರು, ನನ್ನ ಕುರುಬ ಅಲ್ವಾ, ನಮ್ಮನ್ನ ಕಾಯುವಂತ ಕುರುಬ, ನನ್ನ ಪರವಾಗಿ ಯೇಸು ಕ್ರಿಸ್ತರ ಹತ್ರ, ತಂದೆ ದೇವ್ರ ಹತ್ರ ಹೋಗ್ತಕ್ಕಂಥ ಮಧ್ಯಸ್ಥ ನಾನು ಅಂತ ಹೇಳ್ಕೊಂಡಿರ್ತಾರ ಅವ್ರು ಅಲ್ವರಾ. ನಿಮಗಿಂತ ನಾನೇನಾಗಿದ್ದೀನಿ? ಶ್ರೇಷ್ಠವಾಗಿದ್ದೀನಿ, ಪರಿಶುದ್ಧವಾಗಿದ್ದೀನಿ. ನನ್ನ ಬಿಟ್ಟು ನೀವೇನ್ ಮಾಡಕ್ಕಾಗಲ್ಲ. ನನ್ನ ಮನಸ್ಸನ್ನು ನೋಯಿಸಿದ್ರೆ ಯಾರನ್ನ ನೋಯಿಸ್ದಂಗ ಆಗ್ತದೆ? ನನಗೆ ನೀವು ಕಾಣಿಕೆ ಕೊಡ್ಲಿಲ್ಲ ಅಂದ್ರೆ ಯಾರಿಗೆ ಕೊಡ್ದಂಗ ಆಗ್ತದೆ? ನನಗೆ ಕೊಟ್ರೆ, ನೀವು ಅಲ್ಪನಾದ ಒಬ್ಬನ್ ನೀನ್ ಏನೇನ್ ಮಾಡ್ದ ಅದೆಲ್ಲ ಏನ್ ಮಾಡ್ದಂಗೆ? ಹಂಗಾರೆ ನೀನ್ ನನಗ್ ದ್ರೋಹ ಮಾಡ್ಬಿಟ್ರೆ ನೀನ್ ಏನ್ ಮಾಡ್ತೀಯ ಅಂತ ಹೇಳಿ ಎದುರಿಸ್ಬಿಟ್ಟಿದ್ರಿಂದ ಇವನಿಗೆ ಏನಾಗ್ಬಿಡ್ತಿ, ಇವಾಗ ಇನ್ನೊಬ್ಬನಿಗೆ ಭಯ ಬಂತ. ಅವನಿಗೆ ಆ ಭಯ ಬಂದಿದ್ರಿಂದ ದೇವ್ರೇನ್ ಮಾಡ್ತಾರೆ? ಅವನನ್ನ ಬಿಡಲ್ಪಡ್ತಾರೆ. ಯಾರು ಹುಡುಕ್ತಾ ಇರ್ತಾರೆ ಜ್ಞಾನನ, ಪ್ರಶ್ನೆಗೆ ಉತ್ತರನ ಹುಡುಕ್ತಾ ಇರ್ತಾರೆ, ಅವನ್ನ ಏನ್ ಮಾಡ್ತಾರೆ? ಎತ್ತಲ್ಪಡ್ತಾರೆ. ಅವನನ್ನ ಎತ್ತಬಿಟ್ಟು ಎಲ್ಲಿಗೆ ಬಿಡ್ತಾರೆ? ಈಗ ಈ ಉದ್ದ ಸಾಲ್ತಾ ಇಲ್ವಲ್ಲ ಅವನಿಗೆ ಒಬ್ಬನಿಗೆ ಅವನ್ನ ಏನ್ ಮಾಡ್ತಾರೆ? ಅವನಿಗೆ ಈಗ ಪ್ರಶ್ನೆ ಬರ್ಬೇಕು, ಉತ್ತರ ಬೇಕಾಗವನಿಗೆ. ಅವನು ಸತ್ಯನ ಹುಡುಕ್ತಾವನೆ. ದೇವ್ರು ಸುಮ್ಕಿರ್ತಾರ? ನನ್ನನ್ನು ಹುಡುಕ್ತಾವನ ಅವನು. ಸತ್ಯ ಅಲ್ಲ, ಸತ್ಯ ಯಾರು? ಸತ್ಯ ನಾನು. ಈಗ ನನ್ನನ್ನು ಹುಡುಕ್ತಾ ಇರೋದ್ರಿಂದ ಅವನು ಅಲ್ಲಿಗೆ ಜಾಗ ಸಾಲ್ತಾ ಇಲ್ಲ, ಅವನಿಗೆ ಅಲ್ಲಿ ಉತ್ತರ ಸಿಗ್ತಾ ಇಲ್ಲ ಅಂದ್ಬಿಟ್ಟು ಅವನ್ನ ಏನ್ ಮಾಡ್ತಾರೆ? ಎತ್ತಲ್ಪಡ್ತಾರೆ. ಹಂಗಾರೆ ಎತ್ತಲ್ಪಡ್ತಾರೆ ಅಂದ್ರೆ ಇಲ್ಲಿ ಪರಲೋಕಕ್ಕೆ ಎತ್ಕೊಂಡು ಹೋಗ್ತಾರೆ ಅಂತ ಅಲ್ಲ, ಸತ್ಯಕ್ಕೆ ಸೇರಿಸ್ತಾರ ಅವನ್ನ. ಹಂಗಂದ್ರೆ ಈ ಸತ್ಯ ಅವನಿಗೆ ಯಾವಾಗ ಸಿಕ್ತು ಅಂದ್ರೆ ಬ್ಯಾಬಿಲೋನಿಗೆ
1878 ಅಲ್ಲಿ ಸುವಾರ್ತೆಯನ್ನ ಸಾರ್ತಾರೆ. ಯಾರು 1874 ಬಂದು 1878 ತನಕ ಬ್ಯಾಬಿಲೋನ್ಗೆ ಸುವಾರ್ತೆ ಕೊಡೋದು ಫಸ್ಟ್. ಯಾರಿಗೆ? ಬ್ಯಾಬಿಲೋನ್ ಸಿಸ್ಟಮ್ಗೆ. ಆ ಸಿಸ್ಟಮ್ ಕೊಟ್ಟಾಗ ಅಲ್ಲಿ ಕೆಲವರು ಸತ್ಯನ ತಿಳ್ಕೊಂಡ್ರು. ಅಲ್ಲಿ ಕೆಲವ್ರನ್ನ ಒಂದು ಗುಂಪನ್ನ ದೇವರು ಎತ್ಬಿಟ್ಟು ಏನ್ ಮಾಡಿದ್ರು? ಸತ್ಯ ಸಭೆಗೆ ಸೇರಿಸಿದ್ರು. ಅವರೇ ಬೈಬಲ್ ಸ್ಟೂಡೆಂಟ್ ಆದ್ರು. ಅರ್ಥ ಮಾಡ್ಕೊಂಡ್ರ? ಇನ್ನು ಕೆಲವ್ರನ್ನ ಅಲ್ಲೇ ಬಿಟ್ಬಿಟ್ರು. ಅವ್ರು ಏನಾದ್ರು ಬ್ಯಾಬಿಲೋನ್ ಅಲ್ಲೇ ಸೇರ್ಕೊಂಡ್ಬಿಟ್ರು. ಅವ್ರು ಯಾರು? ಇವ್ರು ನನಗೆ ತುಂಬಾ ಬೇಕಾದರು, ಇವ್ರು ನನ್ ಪಾಸ್ಟ್ರು, ಇವ್ರು ನನ್ನ ಸತ್ಯ ಸಭೆ, ಇವ್ರು ನನ್ ಹೇಳ್ಕೊಟ್ಟರು, ಇವ್ರು ನನ್ ತುಂಬಾ ಕ್ಲೋಸು, ನನ್ ಪರವಾಗಿ ಪ್ರೇಯರ್ ಮಾಡ್ತಾರೆ, ನನಗೆ ಸಹಾಯ ಮಾಡ್ತಾರೆ ಅಂತ ಅವ್ರ ಮೇಲೆ ಪ್ರೀತಿ ಬಿಟ್ರು. ಮನುಷ್ಯರ ಮೇಲೆ ಪ್ರೀತಿ ಮಾಡಿದ್ರು, ದೇವ್ರನ್ನ ಕಳ್ಕೊಂಡ್ರು. ಅದು ಗೊತ್ತಾಗ್ಲಿಲ್ಲ ಅವ್ರಿಗೆ. ಯಾಮಾರ್ಬಿಟ್ರು. ಹೀಗೆ ಒಬ್ಬನು ಬಿಡಲ್ಪಡವನು, ಒಬ್ಬನು ಎತ್ತಲ್ಪಟ್ಟ. ಈಗ ಅರ್ಥ ಮಾಡ್ಕೊಂಡ್ರ ಇಲ್ಲಿ ಆ ಇಬ್ರು ಯಾರು ಅಂತ? ಈಗ ನೆಕ್ಸ್ಟ್ ನಾವು ದೇವ್ರ ವಾಕ್ಯಕ್ಕೆ ಬೆಲೆ ಕೊಡ್ಬೇಕೇ ಹೊರತು, ದೇವರಿಗೆ ಭಯ ಪಡ್ಬೇಕೇ ಹೊರತು, ದೇವರು ಸತ್ಯ ಹೇಳ್ಕೊಟ್ಟಂತ ಸಭಾಪಾಲಕರಿಗೆ, ಸಭಾ ಫಾದರ್ಗಳಿಗೆ, ಸಿಸ್ಟರ್ಗಳಿಗೆ ನಾವೇನ್ ಮಾಡ್ಬಾರ್ದು? ಅವ್ರಿಗೆ ಬೆಲೆ ಕೊಡ್ಬೇಕು. ಅವರು ಸತ್ಯದ ಪರವಾಗಿದ್ದಾಗ ಬೆಲೆ ಕೊಡ್ಬೇಕು. ಸತ್ಯಕ್ಕೆ ವಿರೋಧವಾಗಿ ನಿಂತ್ಕೊಂಡ್ರೆ ನಿನ್ ತಂದೆ ಆಗ್ಲಿ, ತಾಯಿ ಆಗ್ಲಿ, ಹೆಂಡತಿ ಆಗ್ಲಿ ಯಾರನ್ನು ಕೇರ್ ಮಾಡಬಾರ್ದು. ಇದನ್ನೇ ಹೇಳೋದು. ಎಲ್ಲರನ್ನು ಹಗೆ ಮಾಡು. ಯಾವಾಗ ಹಗೆ ಮಾಡ್ಬೇಕಪ್ಪ ಅಂದ್ರೆ ಸತ್ಯಕ್ಕೆ ಅವ್ರು ವಿರೋಧವಾಗಿ ನಿಂತ್ಕೊಂಡಾಗ ಅವ್ರನ್ನ ಹಗೆ ಮಾಡಿ. ನೀನು ಹಗೆ ಮಾಡು ಅಂದ್ರೆ ಗಂಡನ್ ಬಿಟ್ಟು ಬಂದ್ಬಿಡು ಅಂತ ಅಲ್ಲ, ಅವ್ರಿಗಿಂತ ಹೆಚ್ಚು ಪ್ರಾಮುಖ್ಯತೆ ದೇವ್ರ ಕಡೆ ಕೊಡು, ಅಷ್ಟನ್ನೇ ಹೇಳ್ತಾರೆ ಅವ್ರು. ಹಂಗಾರೆ ಅವರೆಲ್ಲ ನಮ್ಮನ್ನ ಏನ್ ಮಾಡ್ತಾರೆ ಅಂದ್ರೆ ದೇವರಿಂದ ದೂರ ಮಾಡ್ತಕ್ಕಂಥವ್ರು ಆಗ್ಬಿಡ್ತಾರೆ. ಅದಕ್ಕೆ ಪೌಲ್ರು ಹೇಳ್ತಾರೆ, ನೀನು ಕಲಿಸಿ ಕೊಟ್ಟವರು ಯಾರು ಎಂಬುದನ್ನ ಆಲೋಚನೆ ಮಾಡು ಅಂತಾರೆ. ಹಂಗಂದ್ಬಿಟ್ಟು ತಕ್ಷಣ ನಾವು ನಮ್ಗೆ ಯಾರು ಸತ್ಯ ಹೇಳ್ಕೊಟ್ರೋ ಅವ್ರನ್ನ ನೆನ್ಸ್ಕೊಳೋದಲ್ಲ. ಕಲ್ಸಿಕೊಟ್ಟಿದ್ ಯಾರು ಅಂದ್ರೆ ದೇವರು, ಪವಿತ್ರಾತ್ಮ ನಮ್ಗೆ ಹೇಳ್ಕೊಡ್ತು, ಅವರು ನಮ್ಗೆ ಗೈಡೆನ್ಸ್ ಮಾಡ್ತು. ಆಮೇಲೆ ಬೈಬಲ್ ಅದು ನಮ್ಗೆ ಹೇಳ್ಕೊಡ್ತು ಅಲ್ವರ. ಆಮೇಲೆ ಇವರು ಮಧ್ಯದಲ್ಲಿ ಸಾಧನಗಳಾಗಿದ್ರಷ್ಟೇ. ಸುವಾರ್ತೆ ಸರ್ ಆದ್ರೆ ಅವ್ರಿಗೆ ನಾವು ರೆಸ್ಪೆಕ್ಟ್, ಗೌರವ ಕೊಡ್ಬೇಕು. ಯಾವಾಗ ಅಂದ್ರೆ ಅವರು ಸತ್ಯದ ಪರವಾಗಿದ್ದು ನಮಗೆ ಅವ್ರು ಎಲ್ಲಿಂದ ತನಕ ಹೆಲ್ಪ್ ಮಾಡ್ತಾರೋ ಸತ್ಯಕ್ಕೆ ಸೇರ್ಸೋ ತನಕ. ಒಬ್ರಿಗೆ ಪಾಠ ಹೇಳ್ಕೊಟ್ರೆ ಅವ್ರ ಕೆಲಸ ಮುಗಿಯಲ್ಲ. ಅವ್ರು ಕೊನೆ ಉಸಿರಿರುವ ತನಕ, ಅವ್ರು ಓಟ ಮುಗ್ಸೋ ತನಕ ಅವ್ರಿಗೆ ಮುಂಬಲವಾಗಿ ನಿಂತ್ಕೊಳ್ಳೋಂತಾರೆ, ಅವ್ರಿಗೆ ಸಪೋರ್ಟ್ ಮಾಡೋಂತಾರೋ ಅವಾಗ ಅವ್ರಿಗೆ ಗೌರವ ಕೊಡ್ಬೇಕು. ಅದನ್ನೇ ಪೌಲ್ರು ಹೇಳ್ತಾರೆ, ನಿಮ್ಮ ಸಭಾನಾಯಕರ ಮಾತುಗಳನ್ನ ಕೇಳ್ರಿ, ನಿಮ್ಗೆ ಲೆಕ್ಕ ಒಪ್ಪಿಸ್ತಾರ. ಅವರು ನಿಮ್ಗೋಸ್ಕರ ಪ್ರಾರ್ಥನೆ ಮಾಡ್ತಿರ್ತಾರೆ, ನಿಮ್ಗೋಸ್ಕರ ಚಿಂತೆ ಮಾಡ್ತಾರೆ, ನಿಮ್ಗೋಸ್ಕರ ಅವ್ರು ಏನೇನೆಲ್ಲ ಪಾಠಗಳನ್ನ ತಯಾರು ಮಾಡಿ ನಿಮ್ಗೋಸ್ಕರ ಪ್ರಿಪೇರ್ ಮಾಡ್ತಿರ್ತಾರೆ. ಇದನ್ನ ನೀವು ಅರ್ಥ ಮಾಡ್ಕೊಳ್ರಿ, ಅವ್ರ ಮನಸ್ಸು ನೋಯಿಸ್ಬೇಡ್ರಿ ಅಂತ ಇದನ್ನ ಹೇಳೋದು. ಆದ್ರೆ ಯಾರು ನಿಮ್ಗೆ ವಿರೋಧ ಮಾಡಿ, ನಿಮ್ಗೆ ತಪ್ಪಾಗಿ ಬೋಧನೆ ಮಾಡಿ, ನಿಮ್ಮಿಂದ ಕಾಣಿಕೆಯನ್ನು ಅಪೇಕ್ಷೆ ಪಟ್ಟು ಅಥವಾ ನಿಮ್ಮಿಂದ ಏನಾದ್ರೂ ಸ್ವಾರ್ಥನ ಅಪೇಕ್ಷೆ ಪಟ್ಟು ನೀವು ಅದನ್ನ ಮಾತ್ರ ಇಂಟ್ರೆಸ್ಟ್ ಮಾಡ್ಕೊಂತಾರೋ ಅಂಥವ್ರನ್ನ ನಾವು ಗೌರವ ಕೊಡುವಂಥದ್ದು ತಪ್ಪಾಗ್ತದೆ ಅವಾಗ. ಅದಕ್ಕೆ ಹೇಳ್ತಾರೆ ಇಲ್ಲಿ, ಯಾರು ನಿಮ್ಗೆ ಕಲ್ಸ್ಕೊಟ್ರು ಅಂತಂದ್ರೆ ಬೈಬಲ್, ಪವಿತ್ರಾತ್ಮ, ದೇವ್ರು ತಿಳಿಸ್ಕೊಟ್ರು. ಆದ್ರೆ ಅವ್ರು ನಿಮ್ಗೆ ಸತ್ಯ ಹೇಳ್ಕೊಟ್ಟಿದ್ಕೆ ಅವ್ರಿಗೆ ಕೂಲಿ ಸಿಗ್ತೈತೆ. ಹೇಳ್ತಾರೆ ತಾನೆ ಪೌಲ್ರು, ಅವ್ರಿಗೆ ಕೂಲಿ ಸಿಗ್ತದೆ. ಆದ್ರೆ ನಾವು ಸಸಿ ನೆಟ್ಟವು, ಇನ್ನೊಬ್ಬ ನೀರ್ ಹಾಕದ, ಬೆಳೆಸಿದವನು ದೇವರು, ಬೆಳೆಸಿದವನೇ ವಿಶೇಷವಾದವನು. ನೀರ್ ಹಾಕಿರೋನ್ಗೂ ಸಸಿ ನೆಟ್ಟವನಿಗೂ ಕೂಲಿ ಇದೆ, ಅವನಿಗೆ ಇಬ್ರಿಗೂ ಏನಾಗ್ತದೆ? ಕೂಲಿ ದೊರೆಯುತ್ತದಷ್ಟೇ ಅಂತ ಹೇಳ್ಬಿಟ್ರು. ಆದ್ರಿಂದ ನಾವೀಗ ಇಲ್ಲಿ ನಾವು ದೇವರ ವಾಕ್ಯಕ್ಕೆ ಬೆಲೆ ಕೊಡಬೇಕು. ಆಮೇಲೆ ನಮ್ಗೆ ಮುಖ್ಯವಾಗಿ ನಾವು ಒಂದು ವೇಳೆ ಅವ್ರ ಮೇಲೆ ನಾವು ಕರುಣೆ ತೋರಿಸಿದ್ರೆ ಅವರಿಗಾಗುವ ಅಪಾಯದಲ್ಲಿ ನಾವು ಸಿಗಾಕಂತೀವಿ. ಅಂತವ್ರಿಗೆ ನಾವೇನಾದ್ರೂ ಪ್ರೀತಿ ಮಾಡಿದ್ರೆ, ಕರುಣೆ ತೋರಿಸಿದ್ರೆ ಏನ್ ಮಾಡ್ತೀವಂತೆ? ಯಾಕೆ ಅಂದ್ರೆ ಅವ್ರು ನಮ್ಮನ್ನು ತಪ್ಪಾದ ಮಾರ್ಗದಲ್ಲಿ ನಡೆಸ್ತಾರೆ. ತಪ್ಪಾಗಿ ನಮ್ಮನ್ನ ಬೋಧನೆ ಮಾಡಿದ್ರಿಂದ ಅವ್ರಿಗೆ ಖಂಡಿತ ಏನಾಗ್ತದೆ ಅಂತ ಅವ್ರ ಮೇಲೆ ಅಪಾಯ ಬಂದೇ ಬರ್ತದೆ. ಯಾವಾಗ ಅಪ್ಪ ಬರ್ತದೆ ಅಂದ್ರೆ ಮಹಾ ಸಂಕಟ ಕಾಲನೇ ಅವ್ರಿಗೋಸ್ಕರನೇ ಇರುವಂತದ್ದು. ಅದಕ್ಕೆ ಪ್ರಕಟಣೆ 18:2 ಹೇಳ್ತಾರಲ್ಲ, ಏನ್ ಹೇಳ್ತಾರೆ? ಅಲ್ಲ, 18ನೇ ಅಧ್ಯಾಯನೇ ಅದನ್ನು. ಆದ್ರೆ 2ರಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನನ್ನ ಪ್ರಜೆಗಳೇ ಅವಳನ್ನು ಬಿಟ್ಟು ಹೊರಗಡೆ ಬನ್ನಿ. ಯಾಕೆ ಅಂದ್ರೆ ಅವಳಿಗಾಗುವಂತ ದಂಡನೆ ತುಂಬಾ ದೊಡ್ಡದದು. ಒಂದೇ ದಿನದಲ್ಲಿ ಅವಳು ಎಲ್ಲವನ್ನ ಕಳ್ಕೊಳ್ಳಂತಾಳೆ ಅವಳು ಅಂತ ಹೇಳ್ತಾರೆ. ಅದಕ್ಕೆ ಅವಳಿಗೆ ಕಲಸಿ ಕೊಟ್ಟಿದ್ದಕ್ಕೆ 2ರಷ್ಟು ನೀವೇನ್ ಮಾಡಿ, ಕಲಸಿ ಕೊಡ್ರಿ. ಅವಳು ನಿಮಗೆ ಅಷ್ಟು ದುರ್ಬೋಧನೆ, ಸುಳ್ಳು ಬೋಧನೆ ಕಲ್ಸ್ಕೊಟ್ಟು ನಿಮ್ಮನ್ನ ತಪ್ಪಾದ ಮಾರ್ಗದಲ್ಲಿ ನಡೆಸ್ಬಿಟ್ರು ನಿಮ್ಮನ್ನ ಅಂತ ಹೇಳ್ತಾರೆ. ಅದಕ್ಕೆ ಅವಳನ್ನ ಬಿಟ್ಟು ಹೊರಗಡೆ ಬನ್ನಿದ್ರೆ ಇಲ್ಲಿ ಅದನ್ನೇ, ಒಬ್ಬ ಹೊರಗಡೆ ಬಂದು ಅನ್ನ ಎತ್ತಲ್ಪಟ್ರು, ಅಲ್ಲೇ ಉಳ್ಕೊಂಡು ಅನ್ನ ಬಿಡಲ್ಪಟ್ನು. ಅದೇ 2ರಷ್ಟು ಶಿಕ್ಷೆ ಅಷ್ಟೇ, ಶಿಕ್ಷೆಗಳು. ಈಗ ಒಬ್ರು ಬಿಡಲ್ಪಟ್ರು, ಒಬ್ರು ಎತ್ತಲ್ಪಟ್ರು ಅಂತ ನಾವು ನೋಡ್ದ. ಇದು ಉದ್ದವಾದ ಹಾಸಿಗೆಯನ್ನ ಅಂದ್ರೆ
ಇಲ್ಲಿ ಹೊರಗಡೆ ಕರ್ಕೊಂಬಂದು ಅವ್ರನ್ನ ಏನಪ್ಪ ಮಾಡ್ತಾರೆ ಅಂದ್ರೆ ಏರಳವಾದ ಒದಿಕೆಯನ್ನ ಕೊಡ್ತಾರಂತ ಅವ್ರಿಗೆ ಒದ್ಗಣಕ್ಕೆ. ಅಂದ್ರೆ ಏನ್ ಅರ್ಥ? ಅತಿ ಪರಿಶುದ್ಧವಾದಂತ ವಿಶ್ವಾಸ ನಮಗೆ ಕೊಟ್ಬಿಟ್ರಿ. ಇವಾಗ ಎಂತ ವಿಶ್ವಾಸ ನಮ್ಗಿರೋದು? ಸಾಸಿವೆ ಕಾಳಿನ ವಿಶ್ವಾಸ ಅಲ್ಲ, ಮಹಾವಿಶ್ವಾಸ. ಅವರ ಇಂಥ ಹಾಸಿಗೆಯಲ್ಲಿ ನಮ್ಮನ್ನ ಸೇರಿಸಿದ್ದಾರೆ. ಆದ್ರೆ ಬಹುಪಾಲು ಜನರು ಸಣ್ಣ ಸಣ್ಣ ಕೊಟ್ಟಿಗೆಗಳಲ್ಲೇ ಇರಕ್ಕೆ ಏನ್ ಮಾಡ್ತಾರಂತೆ, ಇದೇ ಸಮುದ್ರ ಅಂತ ತಿಳ್ಕೊಂಡು ಬಾವಿಯಲ್ಲೇ ಆ ಕಪ್ಪೆ ತರನೇ ಏನ್ ಮಾಡ್ತಾರ ಅವರು, ಅಲ್ಲೇ ಸೇರ್ಕಣಕ್ಕೆ ಇಷ್ಟಪಡ್ತಾರಂತ ಅವ್ರು. ಅವ್ರಿಗೆ ಹೊರಗಡೆ ಬರಕ್ಕೆ ಇಷ್ಟ ಇಲ್ಲ. ಅದಕ್ಕೆ ಲೋಟನ ಹೆಂಡತಿಯಿಂದ ನಾವ್ ಏನ್ ಮಾಡ್ಬೇಕಂತೆ, ಆ ನೋಟನ ಹೆಂಡತಿ ಕೊನೆಗೆ ಅವುಗಳನ್ನ ಇಷ್ಟಪಟ್ಟು ಎಲ್ಲಿ ಹೋದ್ಲು, ಮರಣಕ್ಕೆ ಹೋದ್ಲು ಅನ್ನೋದನ್ನ ನಾವ್ ಅರ್ಥ ಮಾಡ್ಕೊಬೇಕು. ಆಮೇಲೆ ನೆಕ್ಸ್ಟ್ ಹೇಳ್ತಾರೆ, ಅಲ್ಲೇ ಏನ್ ಹೇಳ್ತಾರೆ, ಇಬ್ಬರು ಮಂಚದ ಮೇಲೆ ಆಯ್ತು, ನೆಕ್ಸ್ಟ್ ಇಬ್ಬರು ಇನ್ನೆಲ್ಲವ್ರೆ ಅಲ್ಲ ಅಲ್ಲ, ಅದಕ್ಕಿಂತ ಮುಂಚೆ ಇನ್ನೊಂದೈತೆ ನೋಡಿ. ಆಹಾ ಅಲ್ಲ, ಇಬ್ಬರು ಮಂಚದ ಮೇಲವ್ರೆ, ಹೊಲದಲ್ಲಿಲ್ವಾ? ಅದ್ನ ಒಂದೇ ಮಂಚದ ಮೇಲೆ ಇಬ್ಬರಿರುವರು, ಒಂದು ಇನ್ನೊಂದು ಅಷ್ಟೇನಾ? ಅಲ್ಲ, ಇಬ್ಬರು ಇಬ್ಬರು ಹೊಲದಲ್ಲಿರುವವರು, ಒಬ್ಬನು ತೆಗೆದುಕೊಳ್ಳಲಾಗುವುದು, ಇನ್ನೊಬ್ಬನನ್ನ ಬಿಡಲಾಗುವುದು. ಹಾ ಸರಿ, ಓಕೆ ಇರ್ಲಿ. ಈಗ ಹಾ ಸರಿ, ಇಬ್ರು ಏನ್ ಮಾಡ್ತಾರೆ? ಒಂದೇ ಕಲ್ಲಲ್ಲಿ ಇಬ್ರು ಹೆಂಗಸರು ಕುಂತ್ಕೊಂಡು ಏನ್ ಮಾಡ್ತಾರೆ? ಬೀಸ್ತಾರೆ. ಇದು ಅರ್ಥ ಏನು? ನಮ್ದು ಹಿಂದಿನ ಕಾಲದಲ್ಲಿ ಏನದು? ರಾಗಿ ಬೀಸುವಂತ ಕಲ್ಲು. ಆ ಕಲ್ಲು ಏನ್ ಬೀಸ್ತಾರದ್ನ? ರಾಗಿ ಏನ್ ಬೀಸ್ತಾರೆ. ರಾಗಿ ಅಂದ್ರೇನು? ಆಹಾರ ಇಟ್ಟು ಬೀಸ್ತಾರೆ. ಏನ್ ಅರ್ಥ ಹಂಗಾರೆ ಆತ್ಮಿಕವಾಗಿ? ಆಹಾರ. ಅದೇ ಕರೆಕ್ಟ್. ಈಗ ಇಲ್ಲಿ ಆ ಆಹಾರ ತಯಾರು ಮಾಡುವಂತ ಸ್ಥಳ ಅದು ಯಾವುದು? ಬೀಸುವಂತ ಕಲ್ಲು. ಈಗ ನಮ್ಗೆ ರಾಗಿ ಮಿಷನ್ ಅಂತ ಇಟ್ಕೊಳ್ಳೋಣ. ಈಗ ಅದು ಆತ್ಮಿಕವಾಗಿ ಬರ್ಬೇಕಾದ್ರೆ ಸಭೆಗಳು, ಸಂಸ್ಥೆಗಳು, ಕ್ರಿಸ್ತನ ಶಾಲೆಗಳು ಅಂತ ಏನೇನು ಕರ್ಸ್ಕೊಂತೀವೋ ಅವೆಲ್ಲ ಸೇರ್ಕೊಂತವೆ. ಮಿಷನರಿಗಳು, ಬ್ಯಾಬಿಲೋನ್ ಟೋಟಲ್ ಆಗಿ ಏನದು ಮಿಷನ್ಗಳು. ಇದರಲ್ಲಿ ಹಿಟ್ಟನ್ನು ಅವ್ರು ಏನ್ ಮಾಡ್ತಾರಂತೆ? ರುಬ್ತಾವ್ರೆ. ಹಿಟ್ಟು ರುಬ್ತಾವ್ರೆ ಅಂದ್ರೆ ಏನ್ ರುಬ್ತಾರೆ ಅಥವಾ ಬೀಸ್ತಾವ್ರೆ? ಎರಡು ಒಂದೇನೆ, ರುಬ್ಬೋದು ಬೀಸೋದು. ಅಂದ್ರೆ ಅದು ಹೇಳಿದ್ದು ಅಂತಂದ್ರೆ ಏನ್ ರುಬ್ತಾರೋ ಬರೀ ಅದನ್ನೇ ಏನ್ ಮಾಡ್ತಾರಂತೆ? ರುಬ್ತಾರೆ. ಅಂದ್ರೆ ಈ ಒಂದು ವರ್ಷ ಎಲ್ಲ ಏನ್ ಟಾಪಿಕ್ ಹೋಗ್ತದೋ, ನೆಕ್ಸ್ಟ್ ವರ್ಷ ಹೊಸ ವರ್ಷ ಬಂದ್ರೆ ತಿರುಗಿ ಅದೇ ಟಾಪಿಕ್, ಬೇರೆ ಟಾಪಿಕ್ ಏನ್ ಮಾಡಲ್ಲ ಅವರು, ತಗೊಳಕ್ ಆಗಲ್ಲ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ. ಅದೇ ಸತ್ಯಗಳೇ ಬರ್ತವೆ. ಕರ್ತನ ಭೋಜನ ಬಂದ್ರೆ ಅದೇ ವಾಕ್ಯ, ಬೇರೆ ವಾಕ್ಯ ಏನಾಗಲ್ಲ, ಬರಲ್ಲ. ವರ್ಷ ಅದೇ ಟಾಪಿಕ್ ತೆಗಿತಾರೆ. ನಮ್ಗೆ ಎಷ್ಟು ಸಿಗ್ತವೆ ಕರ್ತನ ವಾಕ್ಯ ಅಂದ್ರೆ? ನೂರಾರು ಸಾವಿರಾರು ಏನ್ ಮಾಡ್ತಾರೆ, ತಕ್ಕಂತಾರೆ. ಕರ್ತನ ಭೋಜನ ಬಂದಾಗೆಲ್ಲ ಒಂದೇ ವಾಕ್ಯ ಓದ್ತೀವ ನಾವು, ಒಂದೇ ಪಾಠ ತೆಗಿತೀವ. ಅಲ್ಲಿ ಬ್ಯಾಬಿಲೋನ್ಗೆ ಏನ್ ಮಾಡ್ತಾರೆ? ಹೇಳಿದ್ದೇ ಹೇಳ್ತಾವ್ರೆ, ಇಟ್ಟು ರುಬ್ತಾವ್ರೆ. ಅಂದ್ರೆ ಅರ್ಥ ಹೇಳಿದ್ದೇ ಸತ್ಯಗಳನ್ನ ಹೇಳ್ತಾ ಹೋಗ್ತಾರ ಅವ್ರು, ರುಬ್ಬಿದ್ದೇ ರುಬ್ತಾರೆ. ಅಲ್ಲಿ ಅದು ಶುದ್ಧವಾದ ಆಹಾರ ಅಲ್ಲ. ಅಲ್ಲಿ ಸುಳ್ಳು ಬೋಧನೆಗಳು, ದುರ್ಬೋಧನೆಗಳು ಬರೀ ಒಟ್ಟು ತುಂಬಿರ್ತದೆ. ಪ್ರತಿಯೊಬ್ಬನು ಏನ್ ಮಾಡ್ತಾರಪ್ಪ ಅಂದ್ರೆ ಅವ್ರ ಸಂಸ್ಥೆಗಳಲ್ಲಿ ಏನ್ ಹೇಳ್ಕೊಟ್ಟಿರ್ತಾರೋ ಅದೇನಂತಾರೆ ಪ್ಯಾಟ್ರನ್, ಅದೇ ಟಾಪಿಕ್ಗಳು, ಅದೇ ವಿಷಯಗಳೇ ಬರ್ತವೆ, ಬೇರೆ ಏನು ಬರಲ್ಲ. ಅವ್ರ ಕಾಲೇಜಲ್ಲಿ ಪಾಠ ಕಲ್ತ್ಕೊಂಡ್ಬಂದು ಪಾಸ್ಟರ್ಗಳಾಗಿರ್ತಾರೆ ಕೆಲವರು. ಆ ಕಾಲೇಜಲ್ಲಿ ಏನ್ ಟೀಚ್ ಮಾಡಿರ್ತಾರ, ಹುಟ್ಟಿದಾಗ ಏನ್ ಬರ್ತ್ಡೇ ಬಂದಾಗ ಏನ್ ಮಾಡ್ಬೇಕು, ಯಾವ ವಾಕ್ಯ ಓದ್ಬೇಕು, ಏನ್ ಪ್ರೇಯರ್ ಮಾಡ್ಬೇಕು ಅದೇ ಮಾಡ್ತಾರೆ, ಬೇರೆ ಮಾಡಕ್ ಹೋಗಲ್ಲ. ಸತ್ತಾಗ ಈ ಸಮಾಧಿ ಹತ್ರ ಏನ್ ಮಾಡ್ಬೇಕು ಅದೇ ಮಾಡ್ಬೇಕು, ಅದೇ ವಾಕ್ಯ ಓದ್ಬೇಕು, ಅದೇ ಪ್ರೇಯರ್ ಮಾಡ್ಬೇಕು, ಬೇರೆ ಮಾಡಲ್ಲ. ಅದೇ ವಿಷಯನೇ ಹೇಳ್ಬೇಕಲ್ಲಿ, ಬೇರೆ ಏನು ಮಾಡಕೋಲ್ಲ. ಹಿಂಗೆ ಒಂದೊಂದಕ್ಕೆ ಫಿಕ್ಸ್ ಮಾಡಿ ಬಡ್ಕೊಂಬಿಟ್ಟು ಅದೇ ಒಂದು ಬುಕ್ಸ್ ತಯಾರು ಮಾಡಿ ಸಪ್ರೇಟ್ ಇಟ್ಕೊಂಡವ್ರು. CSI ನೋಡಿದೀರಾ? CSI ಐತೆ ಬುಕ್ಕು. ನಾಮಕರಣಕ್ಕೆ ಏನ್ ಮಾಡ್ಬೇಕು, ಬರ್ತ್ಡೇಗೆ, ಹುಟ್ಟಿದಾಗ, ಸತ್ತಾಗ, ಮ್ಯಾರೇಜ್ ಮಾಡುವಾಗ ಏನೇನು ಓದ್ಬೇಕು, ಯಾವ ವಾಕ್ಯ ಓದಿ ಏನ್ ಪ್ರೇಯರ್ ಮಾಡ್ಬೇಕು, ಅಷ್ಟು ಟಾಪಿಕ್. ಅಷ್ಟನ್ನೇ ಅವರ ಸಂಸ್ಥೆಗಳು ಏನ್ ಹೇಳಿದವರು ಅದನ್ನೇ ಮಾಡ್ತಾರೆ. ಅದ್ರಲ್ಲಿ ಟೇಸ್ಟ್ ಇಲ್ಲ, ರುಚಿ ಇಲ್ಲ. ಇಂಥ ಆಹಾರಗಳನ್ನ ತಕೊಂಡ್ರೆ ನಮಗೆ ಬಲಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬನು ಆ ರೀತಿಯಲ್ಲಿ ರುಬ್ತಾ ಇರ್ತಾರೆ.
ಅದಕ್ಕೆ ಇವಾಗ ಇಂಥ ಆಹಾರ ರುಚಿ ಕೊಡೋದಿಲ್ಲ. ಅದಕ್ಕೆ ಇಲ್ಲಿ ಶಿಷ್ಯರು ಕೇಳ್ತಾರೆ ತಿರ್ಗಾ ಪ್ರಶ್ನೆನ, ಸ್ವಾಮಿ ಇದೆಲ್ಲ ಎಲ್ಲಿ ಆಗುತ್ತೆ ಅಂತ ಕೇಳ್ತಾರೆ. ಎಂತ ಪ್ರಶ್ನೆ ಕೇಳ್ತಾರೆ ನೋಡ್ರಿ. ತಕ್ಕನಂಗೆ ಅವ್ರು ಹೇಳಿದ್ದೇನು ಇವ್ರು ಕೇಳಿದ್ದೇನು ಅರ್ಥನೇ ಇಲ್ಲ ಹೊಂದ್ಕೊಂಡು. ಈಗ ಇದೆ ಏನು, ಒಬ್ಬನು ಬಿಡಲ್ಪಡ್ತಾನೆ, ಒಂದು ಹಾಸಿಗೆ ಮೇಲೆ ಇರ್ತಾರೆ, ಇಬ್ರು ಹೆಂಗಸರು ಕುಂತಿರ್ತಾರೆ, ಇದೆಲ್ಲ ಎಲ್ಲಿ ಆಗುತ್ತೆ ಅಂತ ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಏನ್ ಹೇಳ್ತಾರೆ ಅವರು? ಈವ ಹೇಳ್ರಿ, ಎಣ ಅಂದ್ರೇನು, ಒದ್ದು ಅಂದ್ರೇನು? ಅದ್ ಕರೆಕ್ಟ್. ಎಣ ಎಲ್ಲಿಯೋ ಒದ್ದುಗಳು ಅಲ್ಲಿ ಅಂದ್ರೆ ಕರೆಕ್ಟ್. ಕರೆಕ್ಟ್, ಅದು ಅದು ಕರೆಕ್ಟ್. ಹದ್ದು ಅಂದ್ರೆ ಜ್ಞಾನ ಅಂತಂದ್ರೆ, ಹದ್ದು ಅಂದ್ರೆ ಜ್ಞಾನ ಬರಲ್ಲ, ಹದ್ದಿನ ಕಣ್ಣು, ಕಣ್ಣು ಜ್ಞಾನಕ್ಕೆ, ಹದ್ದಿನ ಕಣ್ಣು ಸೂಕ್ಷ್ಮವಾಗಿರ್ತದಲ್ಲ, ಅದು ಜ್ಞಾನಕ್ಕೆ ಹೋಲಿಕೆ. ಕರೆಕ್ಟ್. ಎಲ್ಲಾರು ಹೇಳಿದ್ದೆಲ್ಲ ಕರೆಕ್ಟೇ. ಎಣ ಅಂದ್ರೆ ವಿಶ್ವಾಸಿಗಳು, ಹದ್ದುಗಳು. ಎಣ ಅಂದ್ರೆ ಆಹಾರ. ಹದ್ದಿಗೆ ಎಣ ಏನಾಗಿದೆ? ಆಹಾರವಾಗಿದೆ. ಅದೇ ತರ ವಿಶ್ವಾಸಿಗಳಿಗೆ ಎಲ್ಲಿ ಮೃಷ್ಟಾನ್ನ ಭೋಜನ ಸಿಗುತ್ತೋ, ಅಂದ್ರೆ ಸತ್ಯ ಎಲ್ಲಿ ಸಿಗುತ್ತೋ ಅಲ್ಲಿಗೆ ಹದ್ದುಗಳೇನಾಗ್ತವಂತೆ, ಹೋಗ್ತವೆ. ಹಂಗಾರೆ ನಾವೆಲ್ಲ ಹದ್ದುಗಳು. ಬ್ಯಾಬಿಲೋನ್ ನಿಂದ ಆರ್ಕಂಡ್ ಬಂದು ಎಲ್ಲಿ ನಮಗೆ ಮೃಷ್ಟಾನ್ನ ಭೋಜನ, ಎಲ್ಲಿ ಸತ್ಯ ಸಿಗುತ್ತೋ ಅಲ್ಲಿಗೆ ಏನ್ ಮಾಡ್ತೀವಿ ನಾವು? ಕೂಡ್ಕೊಳ್ತೀವಿ. ಅದು ಯಾವ ಸ್ಥಾನ ಅಂತಂದ್ರೆ ಯೇಸು ಕ್ರಿಸ್ತರ ಜಾಗ. ಅವರು ನಮಗೆ ಮೃಷ್ಟಾನ್ನ ಭೋಜನವನ್ನ ಏನ್ ಮಾಡ್ತಾರೆ? ಪ್ರತಿದಿನ ಆಹಾರವನ್ನ ಕೊಡ್ತಾ ಹೋಗ್ತಾರೆ. ಇದು ಈ ಒಂದು ಜನರಿಗೆ ಏನ್ ಮಾಡ್ತಾರೆ? ತೃಪ್ತಿಯಾಗುವಷ್ಟು ಬಾಯಾರಿದವರು, ನೀತಿಗೆ ಹಸಿದು ಬಾಯಾರಿದವರು ಧನ್ಯರು. ಅವ್ರಿಗೆ ಏನಾಗ್ತದೆ? ತೃಪ್ತಿ ಆಗ್ತದೆ. ಇವರು ಆ ವಿಶ್ವಾಸದ ಹಾಸಿಗೆ ಮೇಲಿದ್ರು, ಅವ್ರಿಗೆ ಅಲ್ಲಿ ವಿಶ್ವಾಸಕ್ಕೆ ತಕ್ಕನಾಗಿ ಉತ್ತರ ಸಿಕ್ಲಿಲ್ಲ, ತೃಪ್ತಿ ಆಗ್ಲಿಲ್ಲ, ಅಲ್ಲಿ ಆಹಾರ ಅವ್ರಿಗೆ ಒದಗಿಸ್ಲಿಲ್ಲ. ಅದಕ್ಕೆ ಅಲ್ಲಿ ಆ ಇದು ಹದ್ದುಗಳು ಏನ್ ಮಾಡ್ದ? ಜಾಗ ಬಿಟ್ಬಿಟ್ಟು ಬೇರೆ ಜಾಗಕ್ಕೆ ಏನ್ ಮಾಡ್ದ? ಬಂದ್ಬಿಟ್ಟು ಹುಡಿಕೊಂಡು. ಎಲ್ಲಿಗೆ ಹುಡಿಕೊಂಡು ಬಂದು ಅಂದ್ರೆ ಎಣ ಎಲ್ಲಿದೆಯೋ ಅಂದ್ರೆ ಆಹಾರ ಎಲ್ಲಿದೆಯೋ ಅಲ್ಲಿಗೆ ಬಂದ್ಬಿಟ್ರು. ಹಂಗಾರೆ ಉತ್ತರ ಎಲ್ಲಿಗೆ ಸಿಗ್ತದೋ ಅಲ್ಲಿಗೆ ಹೋಗ್ಬೇಕು ನಾವು. ಅದು ನಿಜವಾದಂತ ದೇವರ ಮಕ್ಕಳ ಲಕ್ಷಣಗಳು, ವಿಶ್ವಾಸಿಗಳ ಲಕ್ಷಣ. ಆದ್ರಿಂದ ನೀತಿಗೆ ಹಸಿದು ಬಾಯಾರ್ಬೇಕು ನಾವು ಯಾವಾಗ್ಲೂ. ನೀತಿಗೋಸ್ಕರ ಅಂದ್ರೆ ಒಳ್ಳೇದಕ್ಕೋಸ್ಕರ, ಸತ್ಯಕ್ಕೋಸ್ಕರ, ಆತ್ಮಿಕ ಅರ್ಥಗಳು, ಪಾಠಗಳನ್ನ ನಾನು ಇನ್ನೂ ತಿಳ್ಕೊಬೇಕು ಅಂದ್ರೆ ನಿಮಗೆ ದೇವರು ಆಹಾರವನ್ನ ಕೊಡ್ತಾರೆ. ಇಲ್ಲ ನನಗೆ ಸಾಕು, ಎಲ್ಲ ಗೊತ್ತು, ತೃಪ್ತಿಯಾಗಿದೆ ಅಂದ್ರೆ ಅಲ್ಲಿಗೆ ದೇವ್ರು ಏನ್ ಮಾಡಕ್ ಹೋಗಲ್ಲ, ಕೊಡಕ್ ಹೋಗಲ್ಲ, ಸ್ಟಾಪ್ ಮಾಡ್ಬಿಡ್ತಾರೆ. ನಿನ್ಗೆಲ್ಲ ಗೊತ್ತಲ್ಲ, ಹೋಗ್ಲಿ ಬಿಡಪ್ಪ, ನೀನೇ ಬೆಳಕ, ನೀನೇ ನೋಡ್ಕೊ ಹೋಗಂತಾರೆ. ಅದಕ್ಕೆ ನಾವ್ ಯಾವಾಗ್ಲೂ ನೀತಿಗೋಸ್ಕರ ಹಸಿದು ಬಾಯಾರಬೇಕು. ಅದು ದಾವೀದ ಹೇಳ್ತಾರೆ, ಬಾಯಾರಿದ ಜಿಂಕೆಯು ನೀರಿನ ತೊರೆಗಳನ್ನು ಹೇಗೋ ಹಾಗೆ ನನ್ನ ಮನಸ್ಸು ನನ್ನ ಸೃಷ್ಟಿಕರ್ತರ ದೇವರಿಗೋಸ್ಕರ ಯಾವಾಗ್ಲೂ ಹಾತೊರಿತದೆ ಅಂತಾರೆ ದಾವೀದು. ಹಂಗಾರೆ ದೇವ್ರಿಗೋಸ್ಕರ, ದೇವ್ರೇ ಇವತ್ತು ನನಗೆ ಏನ್ ಪಾಠ ಕೊಡ್ತೀಯಪ್ಪ ಅಂದ್ರೆ, ನಾವು ಎಷ್ಟು ಪಾಠ ಕೇಳಿರ್ಬೋದು, ಅದರಲ್ಲಿ ಒಂದೇ ಒಂದು ಪಾಯಿಂಟ್ ಕಲ್ತ್ಕೊಂಡ್ರೆ ಸಾಕು. ನಾವು ಇವತ್ತು ನಾವೇನು ಇಷ್ಟೊಂದು ಪಾಠ ಮಾಡಿದೀವಿ, ಇಷ್ಟು ತಲೆ ಒಳಗಿರ್ತದ, ಇಷ್ಟು ಕಲ್ತ್ಕೊಂಡ್ಬಿಡ್ತೀವ ಅಂದ್ರೆ ಇಲ್ಲ. ಇದ್ರೆ ಯಾವ್ದೋ ಒಂದು ಲೋಟನ ಹೆಂಡತಿಯಿಂದ ನಾವ್ ಏನ್ ಪಾಠ ಕಲಿಬೋದಪ್ಪ ಅನ್ನೋದು ಒಂದು ಕಲ್ತ್ಕೊಂಡ್ಬಿಟ್ರೆ ನಾವ್ ಏನ್ ಮಾಡ್ಬೋದು? ರಕ್ಷಣೆ ಹೊಂದ್ಬೋದು. ಅಥವಾ ಲೋಟನ ಏನ್ ಮಾಡ್ದ, ಹೆಂಗೆ ರಕ್ಷಣೆ ಹೊಂದ ಅಂತ ತಿಳ್ಕೊಂಡ್ಬಿಟ್ರೆ ಸಾಕು. ಅಷ್ಟನ್ನು ನಾವು ಮಾಡ್ಕೊಂತ ಹೋದ್ರೆ ಏನ್ ಮಾಡ್ಬೋದು? ಒಳ್ಳೇದಾಗುತ್ತೆ. ಅದರಿಂದ ನೀತಿಗೆ ಯಾವಾಗ್ಲೂ ನಾವು ಹಸಿತಾ ಇದ್ರೆ ನಮಗೆ ತೃಪ್ತಿ ಆಗುತ್ತೆ. ನೀತಿಗೆ ಹಸಿದು ಬಾಯಾರ್ತಾ ಇರ್ಬೇಕು ನಾವು. ಇವತ್ತೇನ್ ಪಾಠ ಕೊಡ್ತೀಯಪ್ಪ, ಇವತ್ತೇನ್ ಇಟ್ಟಿದ್ಯಪ್ಪ? ಬೆಳಿಗ್ಗೆ ಎದ್ದ ತಕ್ಷಣ ನಾವು ಏನ್ ಮಾಡ್ಬೇಕಂತೆ? ಕೇಳ್ಕೊಳ್ಬೇಕು ಮನ್ನನ. ದಿನ ಪ್ರತಿನಿತ್ಯ ಮನ್ನ ಯಾರು ಓದ್ತಾ ಇದ್ದೀರಾ? ನಾಗ್ತಾ ಇದ್ನ ದಿನ ನೋಡ್ತಾ ಇದ್ದೀರಾ? ಎಲ್ಲ ನೋಡ್ತಾ ಇದ್ದೀರಾ? ಚಂದ್ರಕಾಂತ್ ಸ್ಟಾರ್ ನೋಡ್ತಾ ಇದ್ದೀರಾ? ಪ್ರತಿನಿತ್ಯ ಆ ಮನ್ನ ಹಾಕಿದ್ರೆ ನಿಮ್ಗೆ ಎಷ್ಟೋ ಒಂದೊಂದು ಪಾಯಿಂಟ್ ಕೊನೆಯಲ್ಲಿ ಅದೇನಾಗ್ತದೆ, ಅದರ ಅರ್ಥ ಹೇಳ್ಬೇಕಾದ್ರೆ ಎಷ್ಟೋ ಪಾಯಿಂಟ್ಗಳು ಸಿಗ್ತವೆ. ನೀವು ಬರೀ ಮನ್ನ ಓದ್ಕೊಂತಿದ್ದು ಇದುವರೆಗೆ ನಾವು ಅರ್ಥ ಏನ್ ಮಾಡಕ್ ಹೋಗ್ತಿರಲ್ಲ, ಹುಡ್ಕಕ್ ಹೋಗ್ತಿರಲ್ಲ. ಇವಾಗ ಸ್ವಲ್ಪ ಹುಡುಕಿ ನಾನು ದಿನಾ ಸಬ್ಜೆಕ್ಟ್ ರೆಡಿ ಮಾಡ್ಬೇಕಾದ್ರೆ ತುಂಬಾ ನನಗೆ ಸಮಯನೇ ಏನಾಗ್ತಾರ ಸಾಕಾಗ್ತಲ್ಲ. ಅದರಿಂದ ಎಷ್ಟು ರಾತ್ರಿ 2 ಗಂಟೆ ರಾತ್ರಿ, 3 ಗಂಟೆ ರಾತ್ರಿ ನೈಟ್ ಶಿಫ್ಟ್ ಇದ್ದಾಗ ಅವಾಗೆಲ್ಲ ನಾನು ಅದನ್ನ ಹಾಕ್ತಾ ಇದ್ದೀನಿ. ಅದಕ್ಕೋಸ್ಕರ ನನ್ಗೋಸ್ಕರ ಏನ್ ಮಾಡಿ ಪ್ರಾರ್ಥನೆ ಮಾಡ್ರಿ. ದೇವ್ರು ಮನ್ನ ಪ್ರತಿದಿನ ನಮ್ಗೋಸ್ಕರ ಅಂತ ಪುಕ್ಸಟ್ಟಾಗಿ ದೇವ್ರು ಕೊಟ್ಟಿರ್ಬೇಕಾದ್ರೆ ಉಚಿತವಾಗಿ ನಾವ್ ಅದನ್ನ ತಗೊಂಡು ದೇವ್ರಿಗೆ ಏನ್ ಮಾಡ್ಬೇಕು? ಸ್ತೋತ್ರ, ಥ್ಯಾಂಕ್ಸ್ ಹೇಳ್ಬೇಕು. ಆ ಮನ್ನನ್ನ ಓದ್ಕೊಂಡಾಗ ಎಷ್ಟೋ ಪಾಠನ ಅವತ್ತಿನ ಆಹಾರ ಪರಲೋಕ ತಂದೆ ಪ್ರಾರ್ಥನೆನ ಕೇಳ್ತೀವಿ, ಬಾಯಿ ಮಾತಿಗೆ ಕೇಳ್ಕೊಂಡ್ರೆ ಆಯ್ತಾ? ಅಲ್ಲ, ಅದ್ರ ಪ್ರಕಾರ ನಾವು ಹೊಂದ್ಕೊಳ್ಬೇಕು. ದೇವ್ರು ಕೊಡ್ತಾರೆ ಅನುದಿನದ ಆಹಾರವನ್ನ. ದೇವ್ರೇ ಇವತ್ತಿನ ದಿನ ಆಹಾರವನ್ನ ನಾನು ಒದಗಿಸು ಅಂತ ಕೇಳ್ತೀವಿ ತಾನೆ.
ಕೇಳ್ಕೊಂಡಾಗ ಅವ್ರು ಕೊಟ್ಟಾಗ ನಾವು ಏನ್ ಮಾಡ್ಬೇಕು? ತಗೊಳ್ಬೇಕು. ಬರೀ ಬಾಯಲ್ಲಿ ಕೇಳ್ಕೊಂಡ್ರಾಗಲ್ಲ, ಅವ್ರು ಕೊಡ್ತಾರೆ ಅವ್ರು ಫ್ರೀಯಾಗಿ. ಅದನ್ನ ತಗೊಳಂತ ಸ್ಥಿತಿ ಮನಸ್ಥಿತಿ ನಮ್ಗೆ ಇದ್ದಾಗ ನಮಗೆ ಆ ದಿನವೆಲ್ಲ ಅದನ್ನ ಧ್ಯಾನ ಮಾಡಿದ್ರೆ ಅವತ್ತಿನ ಮನ್ನ ಬಲ. ಹುಡ್ಕಕ್ಕಾಗಲ್ಲ. ಅಷ್ಟಾನ ನಾವು ಪ್ರಯತ್ನ ಪಟ್ರೆ ಅದು ಎಷ್ಟೋ ಶ್ರೇಷ್ಠ ಆಗ್ತದೆ. ಹಂಗೆ ದೇವರು ತನ್ನ ಮಕ್ಕಳಿಗೆ ಎಷ್ಟು ಬೇಕಾದ್ರೂ ಕೊಡಕ್ಕೆ ಸಿದ್ಧವಾಗಿವ್ರೆ. ಅದನ್ನ ತಕಣಕ್ಕೆ ನಾವೇನಾಗಿಲ್ಲ, ರೆಡಿ ಆಗಿಲ್ಲ. ಇಲ್ಲಿ ನಮ್ಗೆ ಫ್ರೀಯಾಗಿ ಸಿಗ್ತದೆ, ತಗಣಕ್ ಹೋಗಲ್ಲ. ಅದಕ್ಕೆ ಎಷ್ಟೋ ಜನಗಳು ತಗಣಕ್ ಹೋಗಲ್ವಲ್ಲ, ಸುಮ್ಮನೆ ಕಾಲ ಕಳೀತಾರಲ್ಲ ಅಂದ್ಬಿಟ್ಟು ಕನ್ವೆನ್ಷನ್ಗಳನ್ನ ಮಾಡಿ ಅಲ್ಲಿ ದೇವ್ರ ಮಕ್ಕಳಿಗೆ ಲೌಕಿಕವಾಗಿಯೂ ಊಟ ಹಾಕಿ ಪಾಪ ತೃಪ್ತಿ ಪಡಿಸ್ತಾರೆ, ಆತ್ಮಿಕವಾಗಿ ಆಹಾರವನ್ನು ಕೊಟ್ಟು ಏನ್ ಮಾಡ್ತಾರಂತೆ, ತೃಪ್ತಿ ಪಡಿಸ್ತಾರೆ. ಅಲ್ಲಿ ಎಷ್ಟೊಂದು ಆಶೀರ್ವಾದಗಳು. ಅಲ್ಲಿ ಎಲ್ಲಿ ಇಬ್ಬರು ಮೂವರು ನನ್ನ ಹೆಸರಿನಲ್ಲಿ ಕೂಡಿ ಬರುತ್ತಾರೋ ಅಲ್ಲಿ ನಾನೇನ್ ಮಾಡ್ತೀನಿ, ಇರ್ತೀನಿ ನಾನು. ಅಲ್ಲಿ ದೇವ್ರ ಕೃಪೆ, ದೇವ್ರ ಪ್ರಸನ್ನತೆ, ದೇವ್ರು ಅಲ್ಲಿ ಮಧ್ಯದಲ್ಲಿ ಇರ್ತಾರೆ ನಮ್ಮನ್ನ. ಹಂಗಾರೆ ನಾವು ತ್ಯಾಗ ಮಾಡಿ ಅದಕ್ಕೋಸ್ಕರ ನಮ್ಮ ಕೆಲಸ ಕಾರ್ಯ, ನಮ್ಮ ದುಡ್ಡು ಹಣ ಎಲ್ಲ ವ್ಯರ್ಥ ಮಾಡ್ಕೊಂಡು ತ್ಯಾಗ ಮಾಡ್ಕೊಂಡು ಹೋದ್ರೇನೆ ನಮಗೆ ಅಲ್ಲಿ ಏನ್ ಸಿಗುತ್ತೆ? ದೇವರ ಆತ್ಮಿಕ ಆಹಾರಗಳು ಸಿಗ್ತವೆ, ಮನ್ನ ಸಿಗುತ್ತೆ. ಎಣ ಹದ್ದು ಹುಡಿಕೊಂಡು ಹೋದ್ರೇನೆ ಆ ಎಣ ಸಿಗೋದು. ಹದ್ದು ಕುಂತ್ಕೊಂಡು ನನಗೆ ಊಟ ಬೇಕು ಅಂದ್ರೆ ಯಾರು ತಂದು ಕೊಟ್ಬಿಡ್ತಾರೆ? ಸಿಗಲ್ಲ. ಹಂಗಾರೆ ಪ್ರತಿ ದಿನ ನಾವು ದೇವ್ರ ಸತ್ಯವನ್ನ ತಗೊಂತಾ ಹೋದ್ರೆ ಬಲಗೊಂಡು ಅದರಿಂದ ನಾವು ದೇವ್ರ ರಾಜ್ಯನ ಸೇರಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಕೆಲವರಿಗೆ ಸತ್ಯ ದೇವ್ರ ವಾಕ್ಯ ಸಿಕ್ಕಿಲ್ಲ ಅಂದ್ರೆ ಏನಾಗ್ತಾರಪ್ಪ ಅಂದ್ರೆ ಆತ್ಮಿಕವಾಗಿ ಮೋರ್ಚೆ ಹೋಗ್ತಾರೆ ಅಂತ ಹೇಳ್ತಾರೆ ರಸಲ್ಬದರು. ಮನ್ನಗಳಲ್ಲಿ ಓದ್ಕೊಂಡ್ ಬನ್ನಿ, ಯಾವ್ದೋ ಮನ್ನದಲ್ಲಿ ಮಾತಾಡ್ತಾರ ಅವ್ರು. ಆತ್ಮಿಕವಾಗಿ ಮೋರ್ಚೆ ಹೋಗ್ಬಿಡ್ತಾರೆ ಅಂದ್ರೆ ಅರ್ಥ ಏನಂದ್ರೆ ಲೋಕದ ವ್ಯವಹಾರಗಳು, ಲೋಕದ ಚಿಂತೆಗಳು ಬಾಧಿಸುವಾಗ ಅವರು ಏನಾಗ್ಬಿಡ್ತಾರೆ, ದಿಕ್ಕು ಕಾಣದಂಗೆ ಬಳಲಿ ಬಿಂಡಾಗ್ಬಿಡ್ತಾರೆ. ದೇವ್ರೆ ಏನು ದಾರಿ ಗೊತ್ತಾಗ್ತಾ ಇಲ್ವಲ್ಲಪ್ಪ ಅಂದ್ರೆ ಅರ್ಥ ಏನಲ್ಲಿ? ಆತ್ಮಿಕ ಬಲ ಇಲ್ಲ ಅವರಲ್ಲಿ. ಆತ್ಮಿಕ ಬಲ ಇದ್ರೆ ಏನೇ ಬಂದ್ರು ಜಯಿಸ್ತೀನಿ ಅನ್ನೋ ಧೈರ್ಯ ಇರ್ತದೆ ಅವ್ರಿಗೆ. ಅಂದ್ರೆ ಆ ಮನ್ನ ತಿಂದು 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 ದಷ್ಟಪುಷ್ಟವಾಗಿ ಬೆಳ್ಕೊಂಡ್ಬಿಟ್ರೆ ನಮ್ಮನ್ನ ಈ ಲೋಕದ ಯಾವ ದುಷ್ಟ ಶಕ್ತಿಗಳು ನಮ್ಮನ್ನ ಏನ್ ಮಾಡಕ್ಕಾಗಲ್ಲ, ಕದ್ಲಿಸಕ್ಕಾಗಲ್ಲ. ಅದರಿಂದ ಆ ಮನ್ನಗಳನ್ನ ದಿನ ಓದ್ಕೊಳ್ಳಿ, ಇದ್ದವ್ರಿಗೂ ನೀವು ಶೇರ್ ಮಾಡ್ರಿ. ಇಂಥ ಒಂದು ಪಾಠವನ್ನ ಇವತ್ತು ತಂದೆಯ ದೇವರು ನಮಗೆ ಒದಗಿಸಿ ಕೊಟ್ಟಿದ್ದಕ್ಕಾಗಿ ತಂದೆಯ ದೇವರಿಗೂ ನಮ್ಮ ರಕ್ಷಕರಂತ ಯೇಸು ಕ್ರಿಸ್ತನಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಇಂಥ ಪಾಠ ಕೇಳಿದ ತಾಳ್ಮೆಯಿಂದ ನಿಮ್ಮೆಲ್ಲರಿಗೂ ವಂದನೆಗಳು. ಪ್ರಾರ್ಥನೆ ಮಾಡೋಣ.